ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಭೀಷ್ಮ ಪರ್ವದ ಆರಂಭದಲ್ಲಿ ವೇದವ್ಯಾಸರು ಧೃತರಾಷ್ಟ್ರನನ್ನ ಭೇಟಿಯಾಗಿ ಸಂಜಯನ ಜೊತೆಗೆ ಮಾತಾಡ್ತಾ ಇರಬೇಕಾದ್ರೆ ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿಯನ್ನ, ಯುದ್ಧದ ಸಂಗತಿಗಳನ್ನ ಗಮನಿಸಿ ತಿಳ್ಕೊಳ್ಳುವಂತಹ ಒಂದು ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿದಾಗ, ನನಗೆ ನೋಡುವ ಆಸ್ಥೆ ಇಲ್ಲ, ಕೇಳಿದ್ರೆ ಸಾಕು ವಿಷಯ ಅಂದಾಗ ಸಂಜಯನಿಗೆ ಹಾಗಂತ ದಿವ್ಯ ಚಕ್ಷುಸ್ಸು ಅಂದ್ರೆ ಟೆಲಿವಿಷನ್ ತರ ಅಲ್ಲಿ ರೆಕಾರ್ಡ್ ಆಗುದನ್ನ ಇಲ್ಲಿ ರಿಸೀವ್ ಮಾಡುವ ಹಾಗಲ್ಲ. ಹೇಗೆ ಅಂದ್ರೆ ಅಲ್ಲಿಯೇ ಇರ್ತಾನವನು. ನಿಮಗೆ ಈ ಪ್ರಸಂಗ ಬಂದಾಗ ಗೊತ್ತಾಗುತ್ತೆ. ಅಲ್ಲಿಗೆ ಹೋಗಿದ್ದಾನವನು. ಈಗ ಈ ಯುದ್ಧ ನೋಡ್ತಾ ಇದ್ದಾಗ ಇನ್ನೊಂದು ಯುದ್ಧ ಆಗೋದ್ರ ಬಗ್ಗೆ ಅವನಿಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ಸಿದಾಗ, ಅದು ಎಷ್ಟೇ ದೂರದಲ್ಲಿದ್ರೂ ಅಲ್ಲಿಯ ಮಾತು, ಅಲ್ಲಿಯ ಮನಸ್ಸು, ಅಲ್ಲಿಯ ಕ್ರಿಯೆ, ಅಲ್ಲಿಯ ಚಟುವಟಿಕೆ ಎಲ್ಲವನ್ನು ಅವನು ತಾನು ರಿಸೀವ್ ಮಾಡ್ಕೊಳ್ಳಿಕ್ಕಾಗತ್ತೆ. ಹಾಗೆ ಅವನ ಮನಸ್ಸಿನಲ್ಲಿ ಆಮೇಲೆ ಹೇಳುವಾಗ ಯಾರಿಗೆ ಯಾವ್ದು ಬೇಕೋ ಮತ್ತೆ ಆ ಘಟನೆ ನೆನಪಿಸ್ಕೊಂಡ್ರೆ ಆ ಘಟನೆ ಅಷ್ಟು ಸಂಗತಿಗಳು ಅವನಿಗೆ ಹೊಳೆಯುತ್ತೆ. ಹೀಗೆ ಅವನಿಗೆ ಅನುಗ್ರಹ ಆಯಿತು. ವ್ಯಾಸರು ಹೋದ್ರು, ಸಂಜಯ ಉಳಿದ. ಸಂಜಯನ ಹತ್ರ ಈ ಭೂಮಿಯ ಬಗೆಗೆ ಯಾಕೆ ಇಷ್ಟು ಜನ ಇಷ್ಟು ರೀತಿಯಲ್ಲಿ ಇದಕ್ಕೆ ಆಸೆ ಪಡ್ತಾರೆ, ಭೂಮಿಯ ಅಂಥ ಒಂದು ಸೆಳೆತ ಎಂಥದ್ದು, ಇದರಲ್ಲಿ ಏನೇನಿದೆ, ಇಷ್ಟು ಮನುಷ್ಯನಿಗೆ ಅಂಟಿಕೊಳ್ಳುವುದಕ್ಕೆ ಕಾರಣವಾದ ಸಂಗತಿ ಏನು ಅಂತ ಕೇಳಿದಾಗ, ನಮ್ಮ ದೇಹದಲ್ಲಿರುವ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶವೇ ಈ ಭೂಮಿ ಆದದ್ರಿಂದ ಇದು ಪ್ರಪಂಚ. ಪಂಚಭೂತಗಳೇ ಸೇರಿ ಈ ಜಗತ್ತಾಗಿರುವುದರಿಂದ ಸಹಜವಾಗಿ ಈ ಶರೀರದಲ್ಲಿ ಏನು ಸಂಗತಿಗಳಿವೆಯೋ ಅದೇ ಹೊರಗಿರುವುದರಿಂದಾಗಿ ಅದಕ್ಕೂ ಇದಕ್ಕೂ ಒಂದು ಸಂಬಂಧ ಬಂದೇ ಬರುತ್ತೆ. ಅದರಲ್ಲೂ ಭೂಮಿ ಅನ್ನೋದು ಎಲ್ಲದಕ್ಕಿಂತ ಹೆಚ್ಚು ಈ ಶರೀರದಲ್ಲಿ ಅಂಶದ ಪ್ರಕಾರ ನೀರು ಜಾಸ್ತಿ. ಆದ್ರೆ ಈ ಶರೀರಕ್ಕೆ ಒಂದು ಆಕೃತಿ ಬರಲಿಕ್ಕೆ ಕಾರಣವಾಗುವ ಪರ್ಸೆಂಟೇಜು ಉಳಿದದ್ದಕ್ಕಿಂತ ಹೆಚ್ಚು ಮಣ್ಣೆ ಇರುವುದಾದ್ರಿಂದಾಗಿ ಇದನ್ನ ಪಾರ್ಥಿವ ಶರೀರ ಅಂತ ಕರೀತಾರೆ. ದೇಹದಲ್ಲಿ ನಾವು ಒಟ್ಟು ಟೋಟಲ್ ಮಾಡಿದ್ರೆ ನೀರಿನ ಅಂಶ ಜಾಸ್ತಿ, ಆದ್ರೆ ಯಾಕೆಂದ್ರೆ ಭೂಮಿಯಲ್ಲೂ ನೀರೇ ಜಾಸ್ತಿ ಟೋಟಲ್ ಮಾಡಿದಾಗ. ಆದ್ರೆ ನೀರಿನ ಅಂಶವನ್ನು ಹಿಡಿದಿಡುವ ಶಕ್ತಿಯಾಗಿ ಕವರ್ ಆಗುವಂಥದ್ದು ಅದು ಭೂಮಿ ಆದ್ರಿಂದಾಗಿ. ಯಾಕೆ ಇದು ಭೂಮಿಯ ವ್ಯವಸ್ಥೆಯನ್ನ ಗಮನಿಸಿಕೊಂಡು ಅದರ 7 ದ್ವೀಪಗಳು, ಜಂಬೂ ದ್ವೀಪದಲ್ಲಿ 9 ವರ್ಷಗಳು, ಇದನ್ನೆಲ್ಲ ವಿವರಣೆ ಕೊಡ್ತಾ ಹೋಗ್ತಾನೆ. ಅದರಲ್ಲಿ ನಾವು ಸ್ವಲ್ಪ ಭಾಗವನ್ನ ಹಿಂದೆ ಜಂಬೂ, ಶಾಖ, ಕ್ರೌಂಚ, ಶಾಲ್ಮಲಿ, ಕುಶ, ಪ್ಲಕ್ಷ, ಪುಷ್ಕರ ಅನ್ನುವ ಹೆಸರಿನಿಂದ ಅದರ ವೈವಿಧ್ಯವನ್ನ ಗಮನಿಸಿದೆವು. ಅದರಲ್ಲಿ ಜಂಬೂ ದ್ವೀಪದ ಪ್ರಧಾನ ಕೆಲವು ಅಂಶಗಳನ್ನ ಹೇಳಿ ಆ ನಂತರ ಭರತ ಖಂಡಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಅನ್ನೋದು ಪ್ರದೇಶ ಅನ್ನುವ ಅರ್ಥದಲ್ಲಿದೆ. ವರ್ಷ ಅನ್ನುವ ಶಬ್ದ ಅದು ನಪುಂಸಕಲಿಂಗದಲ್ಲಿದ್ರೆ ಅದು ಭೂಮಿ ಅಂತ ಅರ್ಥ, ಪುಲ್ಲಿಂಗದಲ್ಲಿದ್ರೆ ಅದು ಸಂವತ್ಸರ ಅಂದ್ರೆ ಕಾಲ ಅಂತ ಅರ್ಥ. ಸ್ತ್ರೀಲಿಂಗದಲ್ಲಿ ಬಂದ್ರೆ ವರ್ಷ ಅನ್ನುವ ಶಬ್ದ ಅಲ್ಲಿ ಮಳೆ ಅಂತ ಅರ್ಥ. ಒಂದು ಕಡೆ ಮಳೆ, ಒಂದು ಕಡೆ ಕಾಲ, ಇನ್ನೊಂದು ಕಡೆ ಪ್ರದೇಶ. ಈಗ ಒಂದೇ ಶಬ್ದ ವರ್ಷ ಅನ್ನೋದು 3 ಲಿಂಗಗಳಲ್ಲಿ ಬೇರೆ ಬೇರೆ ಅರ್ಥ ಇದೆ. ವರ್ಷ ಈಗ ಮಿತ್ರಂ ಇದ್ದ ಹಾಗೆ, ಮಿತ್ರಂ ಶಬ್ದ ಗೆಳೆಯ ಅನ್ನುವ ಅರ್ಥದಲ್ಲಿದ್ರೆ ಅದು ನಪುಂಸಕಲಿಂಗ. ನೀವು ಸೂರ್ಯ ಅನ್ನುವ ಅರ್ಥದಲ್ಲಿ ಹಾಕಿದ್ರೆ ಅದು ಪುಲ್ಲಿಂಗ. ನೀವು ಅಕಸ್ಮಾತ್ ಏಷಃ ಮಮ ಮಿತ್ರ ಅಂತ ಹೇಳಲಿಕ್ಕಿಲ್ಲ. ಇವನು ನನ್ನ ಸೂರ್ಯ ಅಂತ ಆಗುತ್ತೆ ಅಷ್ಟೇ, ಇವನು ನನ್ನ ಗೆಳೆಯ ಅಂತ ಆಗುದಿಲ್ಲ. ಯಾಕಂದ್ರೆ ಮಿತ್ರ ಶಬ್ದ ನಪುಂಸಕಲಿಂಗನೇ ಇರುದು, ಅದು ಪುಲ್ಲಿಂಗದ ಶಬ್ದ ಇಲ್ಲ.
ಹಾಗಾಗಿ ಈ ಮೇರು ಪರ್ವತವನ್ನ ಕೇಂದ್ರವಾಗಿಸಿಕೊಂಡು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅನ್ನುವ 4 ಭಾಗಗಳಿಗೆ 4 ವಿಶೇಷ ಪರ್ವತಗಳು, ಅವುಗಳ ಒಂದೊಂದೇ ಭಾಗದಲ್ಲಿರುವಂತಹ ಕೆಲವು ವಿಶೇಷ ಭೂಭಾಗಗಳು, ಅಲ್ಲಿರುವ ದೇವತೆಗಳು, ಅಸುರರು, ಆಮೇಲೆ ಗಂಧರ್ವರು, ಹೀಗೆ ಮನುಷ್ಯರು, ಹೀಗೆ ಬೇರೆ ಬೇರೆ ವರ್ಗದವರು ಅಲ್ಲಿ ವಾಸ ಮಾಡುವ ಪ್ರಕ್ರಿಯೆಯನ್ನು ಹೇಳಿ, ರಕ್ಷಾಂಸಿ ಹಿಮವತಿ ಹೇಮಕೂಟೇ ಚ ಗುಹ್ಯಕಾಹ ಸರ್ಪಾ ನಾಗಾಶ್ಚ ನಿಷಧೆ ಗೋಕರ್ಣಂಚ ತಪೋವನಂ. ಹಿಮವತ್ ತಪ್ಪಲಿನಲ್ಲಿ ರಕ್ಷಸ್ಸುಗಳು, ಗುಹ್ಯಕರು ಹೇಮಕೂಟದಲ್ಲಿ, ಸರ್ಪಗಳು ನಾಗವಾನ್ ಅನ್ನೋದ್ರಲ್ಲಿ, ನಿಷಧದಲ್ಲಿ ಸರ್ಪ ಮತ್ತು ನಾಗಗಳು ನಿಷಧದಲ್ಲಿ, ತಪಸ್ವಿಗಳು ಗೋಕರ್ಣದಲ್ಲಿ, ಹೀಗೆ 4 ಪರ್ವತಗಳ ವಿಭಾಗಗಳನ್ನು ಹೇಳಿ, ಅದರಲ್ಲೂ ಸಪ್ತಗಂಗಾ ಅಂತ ಹಿಂದೆ ಬಂದಿತ್ತು, ಅದರ ವಿಭಾಗವನ್ನು ಹೇಳಿದ್ರು. ವಸ್ವೌಕಸಾರ, ನಳಿನಿ, ಪಾವನಿ, ಸರಸ್ವತಿ, ಜಂಬೂ ಅಂದ್ರೆ ಜಂಬೂ ನದಿ, ಸೀತಾ, ಗಂಗಾ, ಸಿಂಧು ಅಂತ ಇದನ್ನು ವಿಭಾಗ ಮಾಡಿ ಹೇಳಿದ್ರು. ಇನ್ನು ಅಂದ್ರೆ ಯುಗದ ಧರ್ಮದ ದೃಷ್ಟಿಯಿಂದಲೂ ಕೂಡ ಅಲ್ಲಲ್ಲಿಯ ಅವರವರ ಬದುಕಿನ ಶೈಲಿ ಭೂಮಿಯಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಹಿಂದೆ ನಮಗೆ ದೇವತೆಗಳು ದೈವಗಳೆಲ್ಲ ಕಾಣುವ ಸ್ಥಿತಿಯಲ್ಲೇ ಇದ್ರು, ಋಷಿ ಮುನಿಗಳು, ಗಂಧರ್ವರು, ಅಪ್ಸರೆಯರೆಲ್ಲ. ಅಂದ್ರೆ ಮನುಷ್ಯನಿಗೆ ಅದನ್ನ ಗ್ರಹಿಸುವ ಶಕ್ತಿ ಇತ್ತು. ಈಗ ಮನುಷ್ಯನ ದೌರ್ಬಲ್ಯ ಜಾಸ್ತಿ ಆದದ್ರಿಂದ ಅವನಿಗೆ ಆ ವಿಶೇಷ ಶಕ್ತಿಗಳ ನೇರ ಕಣ್ಣಿಗೆ ಕಾಣುವ ಅನುಭವ ಇಲ್ಲ, ಆ ದರ್ಶನವನ್ನು ಪಡೆಯುವ ಶಕ್ತಿ ಇಲ್ಲ. ಅವರ ಭಾಗ್ಯ ಅನ್ನೋದು ಇತ್ಯಾದಿಗಳಿಗಿಂತ ಹೆಚ್ಚಾಗಿ ಒಂದು ಕಾಲಿಕವಾದ ಒಂದು ದೃಷ್ಟಿಗೆ ಸಂಬಂಧಪಟ್ಟ ಏನೋ ಒಂದು ಗುಣ ಆ ಕಾಲದಲ್ಲಿ ಇರುತ್ತೆ. ಆಯಾ ಕಾಲದಲ್ಲಿ ಅದು ಈ ಕಾಲಕ್ಕೆ ಓಕೆ ಅಂತ ಅವರದ್ದೇ ಒಂದು ನಿಯಮ ಇರುತ್ತೆ ಅಂತ ಕಾಣುತ್ತೆ. ಯಾಕೆಂದ್ರೆ ಇಲ್ಲೆಲ್ಲ ನಾವು ಅನೇಕ ಋಷಿ ಮುನಿಗಳೆಲ್ಲ ಸಾಮಾನ್ಯರ ಹತ್ರ ಮಾತಾಡಿದ ಪ್ರಸಂಗವನ್ನು ನಾವು ನೋಡುತ್ತೇವೆ. ಆದ್ರೆ ಈಗ ಅಂತವ್ರು ಇದ್ದಾರೆ ಅಂತನೂ ಮಾತಿದೆ. ಯಾಕೆಂದ್ರೆ ಅವರೆಲ್ಲ ಒಂದು ಮನ್ವಂತರದ ಕಾಲದವರೆಗೆ ಬದುಕಿರುವವರು, ಕೇವಲ ಅವರು ದ್ವಾಪರ ಯುಗಕ್ಕೆ ಮುಗಿಯಿತು ಅಂತಿಲ್ಲ. ಯಾಕೆಂದ್ರೆ ನಾವು ವಸಿಷ್ಠರ ಕಾಲವನ್ನ ನೋಡಿದ್ರೆ ರಾಮನ ಕಾಲದಲ್ಲೂ ಇದ್ರು, ದಶರಥನಿಗೆ ಆದೇಶ ಮಾಡಿದ ಮಾತುಗಳು ಬರ್ತವೆ. ಮಹಾಭಾರತದಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಅವರು ಯಾರಿಗೆ ಪರೀಕ್ಷಿತ್ ರಾಜನ ಆಶ್ರಯಕ್ಕೆ ಬಂದು ಅಲ್ಲಿ ಕಥೆ ಕೇಳುವಾಗ ಅವರು ಇದ್ರು ಅಂತ ಬರುತ್ತೆ. ಇನ್ನೊಂದ್ 2-3 ಪ್ರಸಂಗ ವಸಿಷ್ಠರು ಬಂದು ಹೋದದ್ದೆಲ್ಲ ಬರುತ್ತೆ ಕಥೆಯಲ್ಲಿ. ಅಂದ್ರೆ ಮಹಾಭಾರತದ ಕಾಲದಲ್ಲೂ ಅವ್ರು ಇದ್ದಾರೆ ಅನ್ನೋ ಗೊತ್ತಾಗುತ್ತೆ. ಅದು ಮಾತ್ರ ಅಲ್ಲ, ಇನ್ನು ಅನೇಕ ಋಷಿಗಳು. ನಾರಾಯಣ. ಈ ದಕ್ಷಿಣದ ಭಾಗದ ಕಥೆಯನ್ನು ಹೇಳ್ತಾ, ತತ್ರ ವೃಕ್ಷಾಹ ಮಧುಫಲಾಹ ನಿತ್ಯ ಪುಷ್ಪ ಫಲೋಪಗಾಹ ಪುಷ್ಪಾಣಿ ಚ ಸುಗಂಧೀನಿ ರಸವಂತಿ ಫಲಾನಿ ಚ. ಮೇರುವಿನ ದಕ್ಷಿಣದ ಭಾಗದಲ್ಲಿ, ಒಂದು ಭಾಗದ ಉತ್ತರದ ಕಥೆಯನ್ನ ಹೇಳಿ, ದಕ್ಷಿಣದ ಭಾಗದಲ್ಲಿ ಸಿಹಿಯಾದ ಹಣ್ಣುಗಳನ್ನ ನೀಡುವಂತಹ ಒಂದು ದೊಡ್ಡ ಉದ್ಯಾನ, ಅಲ್ಲಿ ಪರಿಮಳ ಬೀರುವ ಹೂಗಳು, ರಸವತ್ತಾದ ಹಣ್ಣುಗಳು ಎಲ್ಲಾ ಕಾಲದಲ್ಲೂ ಸಿಗುತ್ತೆ. ಕೇವಲ ಒಂದು ಸೀಸನ್ ಮಾತ್ರ ಅಲ್ಲ, ಒಂದು ಋತುವಿಗೆ ಸಂಬಂಧಪಟ್ಟದ್ದಲ್ಲ. ಸರ್ವಕಾಮ ಫಲಾಷ್ಟತ್ರ, ಎಲ್ಲಾ ತರದ ಬಯಕೆಗಳನ್ನು ಈಡೇರಿಸುವ ಹಣ್ಣುಗಳು ಅಲ್ಲಿ ಸಿಗ್ತವೆ. ಇಂತಹ ಒಂದು ವಿಶಿಷ್ಟವಾದ ಜಾಗದಲ್ಲಿ ಅನೇಕ ವಿಶಿಷ್ಟವಾದ ಘಟನೆಗಳು ಅವರಿಗೆ ನಡೆದದ್ದು, ಅವರಿಗೆ ಅನುಭವಕ್ಕೆ ಬರುವಂಥದ್ದು ಆಗ್ತಾನೆ ಇರುತ್ತೆ. ಅದು ನಾವು ಇವತ್ತು ಹೋಗುವ ಜಾಗಗಳೇನಲ್ಲ. ಮನುಷ್ಯನಿಗೆ ಹೋಗಿ ಹಾಗಾದ್ರೆ ಇಂತಹ ಹಣ್ಣು ಸಿಕ್ಕಿದ್ರೆ ನಾವು ಒಂದು ಸ್ವಲ್ಪ ಮಾರಾಟಕ್ಕೆ ಒಂದಿಷ್ಟು ಬೇರೆ ದೇಶಗಳಿಗೆ, ವಿದೇಶಗಳಿಗೆ ಕಳಿಸಿ GDP ಜಾಸ್ತಿ ಮಾಡೋಣ ಅಂದ್ರೆ ಅದು ಮನುಷ್ಯರಿಗೆ ಸಿಗುವಂಥದ್ದಲ್ಲ. ಸರ್ವ ಋತು ಸುಖ ಸಂಸ್ಪರ್ಶಾಹ ನಿಷ್ಪಂಕಾಹ ಜನಾಧಿಪ. ಸುಂದರವಾದ ಪುಷ್ಕರಿಣಿಗಳಿವೆ, ಕೆಸರು ಹಿಡಿಯುವುದಿಲ್ಲ, ಅಲ್ಲಿ ಮೇಂಟೆನೆನ್ಸ್ ಪ್ರಾಬ್ಲಮ್ ಇಲ್ಲ. ಅಷ್ಟೇ ಅಲ್ಲ, ಕಸ ಬಿದ್ದು ಅದು ಗಲೀಜಾಗುವುದಿಲ್ಲ. ಯಾವಾಗ್ಲೂ ಅದು ಸುಖ ಅಂದ್ರೆ ಯೂಸ್ ಮಾಡ್ಲಿಕ್ಕೆ, ಉಪಯೋಗಕ್ಕೆ ಅನುಕೂಲಕರವಾಗಿ ಇರುತ್ತೆ. ನಮ್ಮ ದೇಹದ ಟೆಂಪರೇಚರ್ಗೆ ಸರಿಯಾಗಿ ಆ ನೀರು ಹೇಗ್ ಬೇಕೋ ಹಾಗೆ, ಸೆಕೆ ಆದಾಗ ಅದು ತಂಪಿರುತ್ತೆ, ತುಂಬಾ ಚಳಿ ಆದದ್ದು ಇಳಿದ್ರೆ ಅದು ಬಿಸಿ ಇರುತ್ತೆ ಪ್ರಾಕೃತಿಕವಾಗಿ. ಅದಕ್ಕೆ ಮತ್ತೆ ಮಧ್ಯದಲ್ಲಿ ಗೀಸರ್ ಬೇಡ, ಯಾರೋ ಒಬ್ರು ಅದನ್ನ ಒಲೆ ಹಾಕಿ ಬಿಸಿ ಮಾಡಬೇಕಾದ ಅಗತ್ಯ ಇಲ್ಲ ಅಡಿಯಲ್ಲಿ. ಹೀಗೆ ಮತ್ತೆ ಇನ್ನೊಂದು ವಿಚಿತ್ರವಾದದ್ದು ಹೇಳ್ತಾರೆ,
ಗಂಡು ಹೆಣ್ಣು ಆ ಒಟ್ಟೊಟ್ಟಿಗೆ ಹುಡ್ತಾರೆ. ಮದುವೆ ಆಗ್ಬೇಕಾದವರು ಒಟ್ಟಿಗೆ ಹುಟ್ಟಿ, ಒಟ್ಟಿಗೆ ಬೆಳೆದು, ಒಟ್ಟಿಗೆ ಜೀವನ ಮಾಡಿ, ಒಟ್ಟಿಗೆ ಜೀವನದ ಅಂತ್ಯವನ್ನ ಸಮೀಪಿಸ್ತಾರೆ. ಮಿಥುನಂ ಜಾಯತೆ ಕಾಲೇ ಸಮಂ ಚಚ್ಚ ಪ್ರವರ್ಧತೆ ತುಲ್ಯ ರೂಪ ಗುಣೋಪೇತಂ ಸಮವೇಶಂ ತಥೈವಚ. ಒಂದೇ ರೀತಿಯ ಉಡುಗೆ ತೊಡುಗೆಗಳು, ಒಂದೇ ರೀತಿಯ ಆಹಾರದ ಆಸಕ್ತಿಗಳು, ಒಂದೇ ರೀತಿಯ ವೇಷ ಅಥವಾ ತುಲ್ಯಾನುರೂಪಂ, ಇಬ್ರು ಸಮಾನವಾದ ಸೌಂದರ್ಯಕ್ಕೆ ಒಳಗಾಗಿರ್ತಾರೆ. ಹೀಗೆ ಅಲ್ಲಿ ಇರುವ ಜನಗಳಿಗೆಲ್ಲರಿಗೂ ಕೂಡ ಮ್ಯಾಚ್ ಮಾಡಿಯೇ ಯಾರೋ ಸೃಷ್ಟಿ ಮಾಡಿದ್ದಾರೆ ಅನ್ನುವ ಹಾಗೆ ಜೋಡಿಯಾಗಿ ಒಟ್ಟಿಗೆ ಬೆಳೀತಾರೆ, ಬದುಕ್ತಾರೆ, ಜೀವನವನ್ನು ಮುಗಿಸ್ತಾರೆ. ಇಲ್ಲಿ ಭಾರುಂಡಾಹ ಅನ್ನುವಂತಹ ಒಂದು ವಿಶಿಷ್ಟವಾದ ಹಕ್ಕಿಗಳು ಇಲ್ಲಿ ಓಡಾಡುತ್ತವೆ. ಅವುಗಳು ಎಲ್ಲಿಯಾದ್ರೂ ಯಾವುದಾದ್ರೂ ಪ್ರಾಣಿ ಪಕ್ಷಿ ಅಥವಾ ಯಾವುದಾದ್ರೂ ಶವಗಳು ಸಿಕ್ಕಿದ್ರೆ ಅದನ್ನ ತಾನ್ ನಿರ್ಹರಂತೀಹ ಮೃತಾನ್ ದರೀಶು ಪ್ರಕ್ಷಿಪಂತಿಚ. ಒಂದು ಯಾವುದೋ ಬೆಟ್ಟದ ದರಿ, ಕಿಬ್ಬಿಯೊಳಗೆ ಆಳವಾದ ಕಣಿವೆಗೆ ಅದನ್ನು ಹಾಕುತ್ತೆ. ಎಲ್ಲೂ ಕೂಡ ಅದು ಪದಾರ್ಥ ಗಲೀಜಾಗ್ಲಿಕ್ಕೆ ಬಿಡುದಿಲ್ಲ ಪ್ರದೇಶವನ್ನ. ಆ ಹಕ್ಕಿಗಳೇ ತಂದು ಎಲ್ಲ ಕಡೆ ಕ್ಲೀನ್ ಮಾಡ್ತಾ ಇರ್ತವೆ. ಹೀಗೆ ಸರ್ವಕಾಮ ಫಲ ಪುಣ್ಯ ಸಿದ್ಧಚಾರಣ ಸೇವಿತ. ಈ ಜಾಗದಲ್ಲಿ ಸಿದ್ಧರು ಮತ್ತು ಚಾರಣರು ತುಂಬಾ ಓಡಾಡಿಕೊಂಡು ಅವರಿಗೆ ಬೇಕಾದಂತಹ ಸೌಖ್ಯವನ್ನ ಈ ಜಾಗದಲ್ಲಿ ಅವರು ಅನುಭವಿಸ್ತಾರೆ. ಇಲ್ಲಿ ಯಾವತ್ತೂ ಕೂಡ ಅವರಿಗೆ ಮನಃಶಾಂತಿ ಹಾಳಾಗುವುದು ಅಂತಿಲ್ಲ, ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿ ಒದ್ದಾಡುವುದು ಅಂತಿಲ್ಲ. ಯಾವಾಗಲೂ ಒಂಥರ ತೃಪ್ತವಾದ ಮನಸ್ಸಿನಿಂದ ಕೂತ ಪ್ರದೇಶದಲ್ಲಿ ನಾವು ಸಾಧಕರು ಅಲ್ಲಿ ಹೋಗಿ ಇರಬೇಕು ಅಂತ ಬಯಸ್ತಾರೆ. ಎಷ್ಟಿದೆ ಅಂತ ಒಂದಿಷ್ಟು ಜಾಗದ ಲೆಕ್ಕ ಹೇಳ್ತಾರೆ. ನಮ್ಗೆ ಎಷ್ಟು ಹೇಳಿದ್ರು ಅದೇನೀಗ ಹೋಗಿ ನೋಡ್ಲಿಕ್ಕೆ ಇರುವಂತದ್ದಲ್ಲ. ಯೋಜನಾನಾಂ ಸಹಸ್ರಾಣಿ ಪಂಚ ಷಣ್ಮಾಲ್ಯವಾನಥ. 5,000 ಯೋಜನೆಗಳಷ್ಟು ವಿಸ್ತಾರವಾದ ಈ ಜಾಗ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಇತ್ಯಾದಿಗಳು ಉಂಟಾಗುವುದನ್ನ ಅಲ್ಲಿಯ ಜನ ಅನುಭವಿಸ್ತಾರೆ. ಇಲ್ಲಿಂದ ಮುಂದೆ ಇನ್ನೂ ಪರ್ವತಗಳ ಬಗ್ಗೆ, ನದಿಗಳ ಬಗ್ಗೆ ನನಗೆ ಹೇಳು ಅಂದಾಗ, ಹರಿ ಓಂ. ಹಾ, ಕೇಳಿಸ್ತಿಲ್ವಾ? ಏನಿದು? ಈಗ ದಕ್ಷಿಣದ ಭಾಗದ ರಮಣಕ ಅನ್ನುವಂತಹ ಜಾಗದ ವಿಷಯವನ್ನ ಹೇಳ್ತಾ, ಶತ್ರುಗಳಿಂದ ಎಂದೂ ಕೂಡ ಇಲ್ಲಿ ದಾಳಿ ಆಗುವುದಿಲ್ಲ, ಯಾವಾಗ್ಲೂ ಸಂತೋಷದಿಂದ ಬದುಕ್ತಾರೆ. ಈ ದಕ್ಷಿಣೇ ಶೃಂಗಿನ ಮತ್ತೆ ಹೋಯ್ತಾ? ಕೇಳಿಸ್ತಿದ್ಯಾ? ಹಾ. ಮಹಾಬಲಾಸ್ತತ್ರ ಜನಾಹ ರಾಜನ್ ಮುದಿತ ಮಾನಸಾಹ. ಇಲ್ಲೂ ಆಯುಷ್ಯ ಅಂತ ಅನ್ನೋದು ಒಂದೊಂದು ಜಾಗದಲ್ಲಿ ಒಂದೊಂದು ವಿಶಿಷ್ಟ ರೀತಿಯಲ್ಲಿ ಇದೆ ಅನ್ನೋದನ್ನ ಹೇಳಿದ್ರು. ಇಲ್ಲಿ ಒಬ್ಳು ಶಾಂಡಿಲಿ ಅಂತನೋ ಒಬ್ಳು ತಪಸ್ವಿನಿ, ಅವಳು ಇನ್ನೊಂದು ಹೆಸರು ಸ್ವಯಂ ಪ್ರಭಾ ಅಂತ ಹೇಳ್ತಾರೆ. ಇದರ ಕತೆ ಇನ್ನೊಂದು ಕಡೆ ಮಹಾಭಾರತದಲ್ಲೇ ಗರುಡ ಈ ಜಾಗಕ್ಕೆ ಬಂದವಳ ಸೌಂದರ್ಯವನ್ನ ನೋಡಿ ಇವಳೇನಾದ್ರೂ ವಿಷ್ಣುವನ್ನ ಮದುವೆ ಆಗಿದ್ರೆ ಚೆನ್ನಾಗಿತ್ತು ಅಂತ ಯೋಚಿಸಿದ್ಲು. ಆಗ ಅವನ ಶರೀರದ ರೆಕ್ಕೆಗಳೆಲ್ಲವೂ ಕೂಡ ಪೂರ್ತಿ ಬಿದ್ದೇ ಹೋಯ್ತು ಅಂತ ಒಂದು ಕಥೆ ಬರುತ್ತೆ. ಅಲ್ಲಿ ಅವಳು ಹೇಳ್ತಾಳೆ, ನೀನು ಸ್ವಾರ್ಥಕ್ಕೆ ಯೋಚನೆ ಮಾಡ್ಲಿಲ್ಲ, ಆದ್ರಿಂದಾಗಿ ನೀನು ಬದುಕ್ತಾ ಇದ್ದಿ, ಬದುಕಿಸ್ತಾಳೆ ವಾಪಸ್ಸು. ಮತ್ತೆ ಒಂದು ವೇಳೆ ನೀನು ನಿನ್ನ ವ್ಯಕ್ತಿಗತವಾದ ಚಿಂತನೆ ಮಾಡಿದಿದ್ರೆ ನಿನಗೆ ಉಳುಗಾಲ ಇರ್ತಿರ್ಲಿಲ್ಲ ಅಂತ ಒಬ್ಳು ತಪಸ್ವಿನಿ ಈ ಜಾಗದಲ್ಲಿ ಇರ್ತಾಳೆ. ಇನ್ನು ಐರಾವತ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಸೂರ್ಯ ಅಲ್ಲಿ ಸುಡುವುದಿಲ್ಲ ಹೆಚ್ಚು, ಅಲ್ಲಿ ಯಾವುದೇ ಪದಾರ್ಥ ಜೀರ್ಣ ಆಗಿ ಹೋಗುದಿಲ್ಲ. ಇದಕ್ಕಿದ್ದಾಗ ಶುರುವಾಯಿತು. ಒಳ್ಳೆಯ ಪದ್ಮಗಳು
ಸುಗಂಧ ಬೀರುವ ರೀತಿಯಲ್ಲಿ ಅಲ್ಲಿ ಅರಳಿ ಪರಿಸರದ ಸೌಂದರ್ಯಕ್ಕೆ ಮನುಷ್ಯನಿಗೆ ಅಥವಾ ಅಲ್ಲಿರುವ ಜನಗಳಿಗೆ ನಿರಂತರ ಆನಂದ. ದೇವಲೋಕದಿಂದ ಒಂದು ತುಂಡು ಈ ಜಾಗದಲ್ಲಿ ಉದುರಿ ಬಿದ್ದಿದೆ ಅನ್ನುವಷ್ಟು ಸುಖ, ಸಂತೋಷ, ನೆಮ್ಮದಿ, ಆ ಶಾಂತಿ ಇತ್ಯಾದಿಗಳು ಅಲ್ಲಿ ಇರುತ್ತೆ. ಹೀಗೆ ಆ ಜಾಗದ ವಿಶೇಷತೆಯನ್ನು ಹೇಳಿ ಮತ್ತೆ ಮುಂದೆ ಧೃತರಾಷ್ಟ್ರ ಮತ್ತೆ ಪ್ರಶ್ನೆ ಕೇಳ್ತಾನೆ. ಪಾಂಡವರಿಗೆ ಯಾಕೆ ಇಷ್ಟು ಭಾರತ ವರ್ಷದ ಮೇಲೆ ಯಾಕೆ ಇಷ್ಟು ಅಂದ್ರೆ ಅವನು ಕೇಳುದು ನೋಡಿ, ಇಷ್ಟು ಲೋಭಿಗಳು ಯಾಕಾದ್ರು ಪಾಂಡವರು ಅಂತ ಕೇಳ್ತಾನೆ. ಲೋಭಿಗಳು ಯಾರು ಅಂತ ಅವನು ಹೇಳ್ಬೇಕಿತ್ತು. ಅವನು ಹೇಳುದು, ಯದಿದಂ ಭಾರತಂ ವರ್ಷಂ ಯತ್ರೇದಂ ಮೂರ್ಛಿತಂ ಬಲಂ ಯತ್ರಾತಿ ಮಾತ್ರ ಲುಬ್ಧೋಯಂ ಪುತ್ರೋ ದುರ್ಯೋಧನೋ ಮಮ ಯತ್ರ ಗೃದ್ಧಾಹ ಪಾಂಡುಪುತ್ರಾಹ ಯತ್ರ ಮೇ ಸಜ್ಜತೆ ಮನಃ ಏತನ್ಮೇ ತತ್ವಮಾಚಕ್ಷ್ವ ತ್ವಂ ಹಿ ಮೇ ಬುದ್ಧಿಮಾನ್ಮತಃ. ನೀನು ಅತ್ಯಂತ ಬುದ್ಧಿವಂತನಾದ್ರಿಂದಾಗಿ ಮಮಾಚಕ್ಷ್ವ, ನನಗೆ ಹೇಳು, ಯಾಕೆ ಪಾಂಡವಾಹ ಪಾಂಡುಪುತ್ರಾಹ ಗೃದ್ಧಾಹ, ಗೃದ್ಧ ಅಂತಂದ್ರೆ ಈ ಅತಿಯಾದ ಆಸೆ, ಯಾಕೆ ಈ ಭೂಮಿ ಮೇಲೆ ಅಷ್ಟೇ ಆಸೆ? ನನ್ನ ಮಗ ಲುಬ್ಧ ಇದ್ದಾನೆ ಒಪ್ಕೊಳ್ತೇನೆ, ಅತಿ ಲೋಭಿ ಇದ್ದಾನೆ ಒಪ್ಕೊಳ್ತೇನೆ. ಪಾಂಡವರು ಯಾಕೆ ಇಷ್ಟು ಗೃದ್ಧರಾದ್ರು, ಅತಿ ಆಸೆ ಪಡ್ತಾ ಇದ್ದಾರೆ? ಸಂಜಯ ನತತ್ರ ಪಾಂಡವಾಹ ಗೃದ್ಧಾಹ, ಪಾಂಡವರು ಯಾವತ್ತು ಆಸೆ ಪಡ್ಲೇ ಇಲ್ಲ. ಹಾಗಾದ್ರೆ ಅವ್ರು ಆಸೆ ಪಟ್ಟಿದ್ದಾರೆ ಅಂತಂದ್ರೆ ನಿಜವಾಗಿ ಆಸೆ ಪಟ್ಟವರು ಗೃದ್ಧ ದುರ್ಯೋಧನಸ್ತತ್ರ ಶಕುನಿಶ್ಚಾಪಿ ಸೌಬಲಃ, ಅವರಿಬ್ರು ಗೃದ್ಧರು ಹೊರತು ಪಾಂಡವರು ಯಾವತ್ತು ಗೃದ್ಧತೆಯಿಂದ ಅದನ್ನ ಬಯಸ್ಲೇ ಇಲ್ಲ. ಹಾಗೆ ಗೃದ್ಧಾಹ ಅಂತ ನೀನು ಒಂದು ವೇಳೆ ಪಾಂಡವರನ್ನು ಹೇಳುದಾದ್ರೆ ಇಲ್ಲಿಯ ತನಕ ಯಾರೆಲ್ಲ ಈ ಭೂಮಿಯನ್ನ ಆಳಿದ್ದಾರೋ ರಾಜರು ಅವರೆಲ್ಲರೂ ಗೃದ್ಧರು ಅಂತಾನೆ ಅರ್ಥ. ಅವನಿಂದು ಇಷ್ಟು ಲಿಸ್ಟ್ ಹೇಳ್ತಾನೆ. ಈ ಒಂದು ಅಧ್ಯಾಯ ಬರೀ ನದಿ ಮತ್ತು ಪ್ರದೇಶಗಳ ಒಂದು ಹೆಸರಿನ ಪಟ್ಟಿ. ಪ್ರಿಯಂ ಇಂದ್ರಸ್ಯ ದೇವಸ್ಯ ಮನೋರ್ ವೈವಸ್ವತಸ್ಯ ಚ, ವೈವಸ್ವತ ಮೊದಲ ರಾಜ, ಅವನು ಗೃದ್ಧ ಅಂತ ಹೇಳ್ಬೇಕಾಗತ್ತೆ. ತ್ರೈಲೋಕ್ಯಾಧಿಪತಿಯಾದವನು ಇಂದ್ರ, ಅವನು ಗೃದ್ಧ ಅಂತ ಹೇಳ್ಬೇಕಾಗತ್ತೆ. ಪೃಥು ಆ ಕಾಲದಲ್ಲಿ ಭೂಮಿಗೆ ಪೃಥ್ವಿ ಅಂತ ಹೆಸರು ಬರ್ಲಿಕ್ಕೆ ಕಾರಣನಾದವ, ಅವನು ಈ ಭೂಮಿಯನ್ನ ರಾಜ್ಯಭಾರ ಮಾಡಿದ್ದಾನೆ, ಅವನನ್ನು ಗೃದ್ಧ ಅಂತ ಹೇಳ್ಬೇಕಾಗುತ್ತೆ. ಎಷ್ಟು ಜನ ಇದ್ದಾರೆ? ಮುಚುಕುಂದ, ಶಿಬಿ, ಔಶೀನರ, ಋಷಭ, ಇಳ ಅಂದ್ರೆ ಐಲ, ಮೃಗ, ಕೌಶಿಕ, ಗಾಧಿ, ಸೋಮಕ, ದಿಲೀಪ, ಇನ್ನೂ ಅನೇಕ ರಾಜರ ಒಂದು ದೊಡ್ಡ ಪಟ್ಟಿಯನ್ನು ನಾನು ಹೇಳಬಹುದು. ಅಷ್ಟೂ ಜಾಗದಲ್ಲಿ ರಾಜರ ಆಳಿದ್ದಾರೆ ಅಂದ್ರೆ ಅನ್ಯೇಷಾಂ ಚೈವ ಹೇ ರಾಜನ್ ಕ್ಷತ್ರಿಯಾಣ ಬಲೀಯಸಾಂ ಸರ್ವೇಷಾಮೇವ ರಾಜೇಂದ್ರ ಪ್ರಿಯಂ ಭಾರತ ಭಾರತಂ. ಈ ನೆಲದಲ್ಲಿ ಕ್ಷಾತ್ರ ಧರ್ಮವನ್ನು ಪಾಲಿಸುವುದು ಅಂದ್ರೆ ಅವರಿಗೆ ಆಂತರಿಕವಾದ ಬಲವೂ ಹೆಚ್ಚುತ್ತೆ, ಆತ್ಮಿಕ ಸಾಧನೆಯೂ ಆಗುತ್ತೆ, ಲೋಕದ ಜನರ ಜೊತೆಗೊಂದು ಒಳ್ಳೆಯ ಬಂಧ ಪ್ರೀತಿ ವ್ಯವಹಾರವೂ ಕೂಡ ಉಳಿಸ್ಕೊಳ್ಳಿಕ್ಕಾಗುತ್ತೆ. ಆ ಕಾರಣದಿಂದ ಇವರೆಲ್ಲರೂ ಕೂಡ ಪ್ರಿಯಂ ಭಾರತ ಭಾರತಂ, ಹೇ ಭಾರತ ಭಾರತಂ ಪ್ರಿಯಂ. ಎಷ್ಟು ಜನ ರಾಜರಿದ್ದಾರೆ, ಎಲ್ಲರೂ ಈ ಭೂಮಿಯನ್ನು ಅತ್ಯಂತ ಪ್ರೀತಿಸಿದವರು, ಆಸೆ ಪಟ್ಟವರಲ್ಲ. ಆಸೆ ಪಡುವುದಕ್ಕೂ ಪ್ರೀತಿಸುವುದಕ್ಕೂ ವ್ಯತ್ಯಾಸ ಇದೆ. ನೀನು ನಿನ್ನ ಮಕ್ಕಳು ಆಸೆ ಪಟ್ಟದ್ದನ್ನ ಯೋಚನೆ ಮಾಡಿ ಎಲ್ಲರೂ ಆಸೆ ಪಡ್ತಾರೆ ಅಂತ ಹೇಳು ತಪ್ಪು. ಆ ಭೂಮಿಯ ವಿಶೇಷತೆಯ ಬಗ್ಗೆ ಹೇಳ್ತೇನೆ. ಇಲ್ಲಿ ಮಹೇಂದ್ರ, ಮಲಯ, ಸಹ್ಯ, ಶುಕ್ತಿಮಾನ್, ಋಕ್ಷಮಾನ್, ಋಕ್ಷವಾನ್, ವಿಂಧ್ಯ, ಪಾರಿಯಾತ್ರ ಅಂತ 7 ವಿಶಿಷ್ಟವಾದ ಪರ್ವತಗಳಿವೆ ಈ ಭಾರತದ ವರ್ಷದಲ್ಲಿ. ಅದಕ್ಕೆ ಉಪಪರ್ವತಗಳು, ಪರ್ವಭಿ ಪರ್ವತ ಪ್ರೋಕ್ತಾಹ, ಫೋಲ್ಡೆಡ್ ಮೌಂಟೇನ್, ಅದರ ಬುಡಗಳಲ್ಲಿ ಒಂದಿಷ್ಟು ಬೇರೆ ಬೇರೆ ಪರ್ವತಗಳ ರಾಶಿ ಇರ್ತವೆ. ಇವು ಅವಿಜ್ಞಾತ, ಎಷ್ಟೋ ಪರ್ವತಗಳ ಹೆಸರೇ ನಮಗೆ ಗೊತ್ತಿಲ್ಲ, ಮತ್ತೆ ಎಲ್ಲವೂ ಸಾರವಂತಹ. ಅದರಲ್ಲಿ ಅನೇಕ ರೀತಿಯ ಲೋಹದ ಖನಿಜಗಳಿದ್ದಾವೆ. ಅವೆಲ್ಲ ಇರುವುದರಿಂದ ಈ ಭೂಮಿಗೆ ಅಂತಹದ್ದೊಂದು ವಿಶಿಷ್ಟವಾದ ಬಲ ಬಂದಿದೆ. ಇನ್ನು ವಿಪುಲಾಹ ಚಿತ್ರಸಾನವಹ, ಅದರ ಆಕೃತಿಗಳೇ ಒಂಥರ ಆನಂದ ಕೊಡುವಂಥದ್ದು. ನೀವು ತಿರುಪತಿಯ ಬೆಟ್ಟವನ್ನು ನೋಡಿದ್ರೆ ಅಂದ್ರೆ ಬಸ್ ಸ್ಟ್ಯಾಂಡ್ ಇಂದ ನೀವು ಅಲಿಪಿರಿಗೆ ಹೋಗುವ ಭಾಗದ ಬಲಗಡೆಯ ಬೆಟ್ಟವನ್ನು ನೀವು ನೋಡಿದ್ರೆ ವೆಂಕಟೇಶ ದೇವರ ಮುಖವೇ ಕ್ರಮವಾಗಿ ಬಂದು ನಿಂತ ಹಾಗಿದೆ. ಅದು ಕರೆಕ್ಟಾಗಿ ಕಿರೀಟ, ಹಣೆ, ಮಧ್ಯದಲ್ಲೊಂದು ಮೂಗಿನ ಹಾಗೆ ಎತ್ತರ, ಮಧ್ಯ ತುಟಿಯ ಭಾಗ, ಕೆಳಗೆ ಗಲ್ಲದ ಹತ್ರ ಹೀಗೆ ಬಂದು ಇಳಿದು ಹೋದಾಗ ಕಾಣುತ್ತೆ.
ಸ್ಪಷ್ಟವಾಗಿ ಹಾಗೆ ಕಾಣುತ್ತೆ. ಇದು ಅವರವರು ನೋಡುವಂತಹ ರೀತಿ, ಅವರವರಿಗೆ ಕಾಣುವ ಭಗವದ್ ಭಕ್ತಿಯ ರೀತಿ. ಅದೇನು ಕೆತ್ತಿ ಇಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಅಲ್ಲಿ ಅಂಜನಾದ್ರಿ ಅಂತ ಹೇಳುವಲ್ಲೂ ಅದು ಬೆಟ್ಟ ಹನುಮಂತ ಕೂತ ಹಾಗೆ ಕಾಣುತ್ತೆ ಅಂತ. ನಮ್ಮಲ್ಲಿ ಆನೆಗುಡ್ಡೆ ಅಂತ ಒಂದಿದೆ. ಆನೆಗುಡ್ಡೆ ಬೆಟ್ಟವು ಕೂಡ ಆನೆಯ ತರ ಅದು ಕೂತ್ರೆ ಹೇಗೆ ಕಾಣುತ್ತೋ ಹಾಗೆ ಕಾಣುತ್ತೆ ಅಂತ ಹೇಳ್ತಾರೆ. ಒಟ್ಟು ಇದೆಲ್ಲ ಪರ್ವತಗಳ ಸಂಖ್ಯೆ ಅನ್ನೋದನ್ನು ನಾವು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪರ್ವತಗಳಿದೆ. ಆರ್ಯಾಂ ಲೇಚ್ಛಾಚ ಕೌರವ್ಯ ತೈರ್ಮಿಶ್ರ ಪರುಷಾ ವಿಭೋ 3 ತರದ ಜನರು ಈ ಜಾಗದಲ್ಲಿದ್ದಾರೆ, ಈ ಭಾರತ ವರ್ಷದಲ್ಲಿ. ಒಂದು ಆರ್ಯಾಹ ಅಂತಂದ್ರೆ ಪೂಜ್ಯರು, ಇದು ಜನಾಂಗ ಅಲ್ಲ. ಇನ್ನೊಂದು ಮ್ಲೇಚ್ಛಾಹ, ಬಾಯಿ ತಿರುಗದವರು, ಸ್ಪಷ್ಟವಾಗಿ ಮಾತು ಸ್ಪಷ್ಟ ಇಲ್ಲದೆ ನಾಗರಿಕತೆಯ ಸ್ಪರ್ಶಕ್ಕೆ ಬಾರದವರು ಅಂತ ಅಷ್ಟೇ ಅರ್ಥ. ಆಮೇಲೆ ಮಲಮಿಚ್ಛಂತಿ ಮ್ಲೇಚ್ಛಾಹ ಅಂತ, ಕೊಳಕಾಗಿ ಇರುವುದನ್ನೇ ಬದುಕು ಚಂದ ಅಂತ ಯಾರು ಭಾವಿಸಿರ್ತಾರೋ ಅವರೆಲ್ಲರೂ ಮ್ಲೇಚ್ಛರೇ. ಅತ್ಯಂತ ಕೊಳಕಾದ ಬದುಕು ಅದು ಮ್ಲೇಚ್ಛಾಹ. ಇನ್ನೊಂದು ಮಿಶ್ರಾಹ, ಈ 2 ಮಿಕ್ಸ್ಚರ್, ಹಾಗೂ ಇರ್ತಾರೆ ಸ್ವಲ್ಪ ಹೀಗೂ ಇರ್ತಾರೆ. ಅದು ಲೋಕದಲ್ಲಿ ಎಲ್ಲಾ ಕಡೆ ಇರುವಂತದ್ದು. ಇಲ್ಲಿ ಪ್ರಧಾನವಾಗಿ ಹೀಗೆ 3 ರೀತಿಯ ಪುರುಷರಿದ್ದಾರೆ. ನದೀಂ ಪಿಬಂತಿ ವಿಪುಲಾಂ ಗಂಗಾಂ ಸಿಂಧುಂ ಸರಸ್ವತೀಂ ಗೋದಾವರೀಂ ನರ್ಮದಾಂಚ ಬಹುಬಾಹುದಾಂ ಚ ಮಹಾನದೀಂ. ಎಷ್ಟು ಹೇಳುದು, ಒಂದು 2 ಲೈನ್ ಇದೆ, ಬರೀ ಹೆಸರು ಹೇಳ್ತಾ ಹೋಗ್ಬೇಕಷ್ಟೇ ನಾನೀಗ. ಶತದ್ರು ಚಂದ್ರಭಾಗ ಯಮುನಾ ದೃಷದ್ವತಿ ವಿಪಾಶ ವಿಪಾಪ ಸ್ಥೂಲವತಿ ಸ್ಥೂಲವಾಲುಕ ವೇತ್ರವತಿ ಕೃಷ್ಣವೇಣಿ ನಿಮ್ನಗ ಇರಾವತಿ ವಿತಸ್ತ ಪಯೋಷ್ಣಿ ದೇವಿಕಾ ವೇದಸ್ಮೃತ. ಇದು ವೇದಸ್ಮೃತಿ ಅಂತ ಅನ್ನೋದು ರಾಮಾಯಣದಲ್ಲೂ ಎಲ್ಲೋ ಬರುತ್ತೆ ಈ ಹೆಸರು. ಆಮೇಲೆ ವೇದವತಿ ಇದು ಬರುತ್ತೆ. ತ್ರಿದಿವ ಇಕ್ಷುಲ ಕೃಮಿ ಕರೀಷಿಣಿ ಚಿತ್ರವಾಹ ಚಿತ್ರಸೇನ ಗೋಮತಿ. ಇಲ್ಲಿ ನಿಮ್ನಗ ಅನ್ನೋ ಶಬ್ದ ಮತ್ತೆ ಮತ್ತೆ ಬರ್ತಾ ಇದೆ. ಅದು ನಿಮ್ನಗ ಅಂದ್ರೆ ಸ್ವಲ್ಪ ಸಮುದ್ರದ ತನಕವೂ ಹೋಗಿ ಮುಟ್ಟುವಂತಹದ್ದು ಅಂತ ಅರ್ಥ. ಆಮೇಲೆ ಇರಾವತಿ ಗೋಮತಿ ಧೂತಪಾಪ ವಂದನ ಧೂತಪಾಪೇಶ್ವರ ಅಂತ. ನೀವು ಗೋವಾಕ್ಕೆ ಹೋಗುವಾಗ ಒಂದು ನದಿ ಸಿಗುತ್ತೆ, ಅದು ಧೂತಪಾಪ ಅಂತ ನದಿ. ಅಲ್ಲಿ ಒಂದು ರುದ್ರದೇವರ ಸುಂದರವಾದ ಗುಡಿ ಇದೆ, ಅದು ಧೂತಪಾಪೇಶ್ವರ ಅಂತ ಕರೀತಾರೆ. ಅಲ್ಲಿದ್ದೊಂದು ಬಹಳ ಒಳ್ಳೆಯ ಆಯುರ್ವೇದದ ಒಂದು ಕಂಪನಿ ಇದೆ, ಅವರು ಅದರ ಹೆಸರಿಟ್ಕೊಂಡ್ಮೇಲೆ ಅದು ಬಹಳ ಪ್ರಸಿದ್ಧ ಆಗಿದೆ. ಅಲ್ಲಿ ಆ ಧೂತಪಾಪೇಶ್ವರನ ಬುಡದಲ್ಲಿ ಈ ನದಿ ಹರಿಯತ್ತೆ. ವಂದನ ಕೌಶಿಕಿ ಅಂತಂದ್ರೆ ವಿಶ್ವಾಮಿತ್ರನ ಅಕ್ಕ ಅವಳು ಕೌಶಿಕಿ. ಅವಳ ನಿಜವಾದ ಹೆಸರು ಸರಸ್ವತಿ. ಆಮೇಲೆ ಅವಳು ಕೌಶಿಕಿ ಅಂತ ಪ್ರಸಿದ್ಧ ಆದಾಗ ಅದು ಕೋಸಿ ಅಂತ ಆ ನದಿಯ ವಿಭಾಗ ಹರಿದು ಬಂತು ಅಂತ ಗೊತ್ತಾಗುತ್ತೆ. ಇನ್ನು ಕೃತ್ಯ ನಿಚಿತ ಲೋಹತಾರಿಣಿ ಶತಕುಂಭ ಸರಯು ಇದು ಗೊತ್ತಿದೆ. ಚರ್ಮಣ್ವತಿ ಇದು ಕಾಳಿದಾಸನು ತುಂಬಾ ಇದರ ವರ್ಣನೆ ಮಾಡ್ತಾನೆ. ವೇತ್ರವತಿ ಹಸ್ತಿಸೋಮ. ಆಮೇಲೆ ಶರಾವತಿ ವೇಣ ಭಾಗೀರಥಿ ಇದು ಕೇಳಿದ್ದೇವೆ ನಾವು. ಭೀಮರಥಿ ಇದು ಕೂಡ ಗೊತ್ತಿದೆ. ಕಾವೇರಿ ನಮ್ಮ ಹತ್ತಿರದ್ದೇ. ಚುಲುಕ ಶರಾವತಿ ಕೂಡ ಹೊನ್ನಾವರದ ಹತ್ರ ಸಿಗುವಂಥದ್ದು, ಉತ್ತರ ಕನ್ನಡದ ಹತ್ತಿರ ಹರಿಯುವಂಥದ್ದು. ಶತಬಲ ನೀವಾರಮಹಿತ ಸುಪ್ರಯೋಗ ಪವಿತ್ರ ಕುಂಡಲಿ ಸಿಂಧು ರಜನಿ ಪುರಮಾಲಿನಿ ಪೂರ್ವಾಭಿರಾಮ ವೀರ ಭೀಮ ಓಘವತಿ ಪಾಶಾಶಿನಿ ಪಾಪಹರ ಮಹೇಂದ್ರ ಪಾಟಲಾವತಿ ಕರೀಷಿಣಿ ಅಸಿಕ್ನಿ ಇದು ವೇದದಲ್ಲಿ ಬರುವಂತಹದ್ದು. ಕುಶಚೀರ ಮಕರಿ ಪ್ರವರ ಮೇನ ಹೇಮ ಧೃತವತಿ ಪರಾವತಿ ಅನುಷ್ಣ ಶೈವ್ಯ ಕಾಪಿ ಸದಾನೀರ ಅಧೃಷ್ಣ್ಯ ಕುಶಧಾರ ಸದಾಕ್ರಾಂತ ನ ಶ್ರೂಯತೆ. ಒಂದು ಒಳ್ಳೆ ಕಥೆ ಆಯ್ತಲ್ಲ. ಕೇಳಿಸುತ್ತಾ? ವಿದಿಶಾ ವಿನದಿ ಪಿಂಜಲ ವೇಣ ತುಂಗವೇಣ ಮಹಾನದಿ ಅಂತ ಅದರ ವಿಶೇಷಣ. ಉಪೇಂದ್ರ ಬಹುಲ ರಥಚಿತ್ರ ಜ್ಯೋತಿರಥ ವಿಶ್ವಾಮಿತ್ರ ಕಪಿಂಜಲ ಪಂಚಮಿ ವೀರಕರ ವರ ಗೌರಿ ಕಂಪನ ವಸ್ತ್ರ ಹಿರಣ್ವತಿ ಪಿಚ್ಚಲ ಶೀಘ್ರ ಶೋಣ ಬಾಹುದ ದುರ್ಗಾ ಚಿತ್ರಶಿಲಾ ಬ್ರಹ್ಮವೇದ್ಯ
ಇನ್ನೂ ಇದೆ. ಮಂದಾಕಿನಿ, ವೇಣವತಿ, ಇನ್ನೊಂದು ಸುಮಾರು 20 ಶ್ಲೋಕಗಳ ತನಕ ಈ ನದಿಗಳ ಹೆಸರು ನಿರೂಪಣೆ ಇದೆ. ಒಟ್ಟು ಅಷ್ಟು ನದಿಗಳನ್ನ ಭೂಮಿ ಹೊಂದಿದೆ ಅನ್ನುವ ಕಾರಣಕ್ಕಾಗಿ ಇದು ಬಹಳ ದೊಡ್ಡ ನದಿಗಳನ್ನು ಮಾತ್ರ ಹೇಳಿದ್ದು, ಚಿಕ್ಕ ನದಿಗಳ ಹೆಸರೇ ಹೇಳಲಿಲ್ಲ. ನಮ್ಮಲ್ಲಿಯೂ ಕೂಡ ಈಗ ನಮ್ಗೆ ಇಲ್ಲಿ ಗೊತ್ತಿರುವ ಹಾಗೆ ಕಾವೇರಿ, ಕಪಿಲ, ಇನ್ಯಾವುದು ಕಬಿನಿ, ಈ ಕಡೆ ಬಂದ್ರೆ ತುಂಗ, ಆ ಕಡೆ ಹೋದ್ರೆ ಭದ್ರ, ಎರಡು ಸೇರಿದ್ರೆ ತುಂಗಭದ್ರ, ಇಂಥದ್ದು ಇದೆ. ಆ ತುಂಗಭದ್ರ ಅಲ್ಲಿ ಇಲ್ಲಿ ಬಂದೇ ಇಲ್ಲ. ಅದು ಸಾಮಾನ್ಯ ನದಿ ಅಲ್ಲ. ಆದ್ರೆ ಎಷ್ಟೋ ಇಡೀ ದೇಶದ ವ್ಯಾಪ್ತಿಯಲ್ಲಿ ಹೇಳಿದ ನದಿಗಳ ಗುಂಪಿನಲ್ಲಿ ಕೆಲವು ಇಲ್ಲಿ ಉಲ್ಲೇಖ ಆಗಿದೆ. ಪಯಸ್ವಿನಿ ಇತ್ಯಾದಿಗಳೆಲ್ಲ ತುಂಬಾ ನದಿಗಳಿವೆ. ಇಷ್ಟು ನದಿಗಳಿಂದ ಕೂಡಿ ಇತ್ಯೇತಾಹ ಸರಿತಃ ರಾಜನ್ ಸಮಾಖ್ಯಾತ ಯಥಾ ಸ್ಮೃತಿ. ನನಗೆ ಹೇಗ್ ನೆನಪಾಯ್ತೋ ಅದನ್ನ ನಾನು ಹೇಳಿದ್ದೇನೆ ಅಷ್ಟೇ. ನನ್ ನೆನಪಾಗಿದ್ದನ್ನು ನಿನ್ ಜೊತೆಗೆ ಹೇಳಿದ್ದೇನೆ ಬಿಟ್ರೆ ಯಾಕೋ ನೆಟ್ವರ್ಕೇ ಬರ್ತಿಲ್ಲ. ಯಾಕೆ? ಈ ಕೇಳಿಸುತ್ತಾ? ಇತ್ಯೇತಾಹ ಸರಿತಃ ಸಮಾಖ್ಯಾತಾಹ ಯಥಾ ಸ್ಮೃತಿ. ನನಗೆ ನೆನಪಾದಷ್ಟು ನದಿಗಳ ಹೆಸರನ್ನ, ಯಾಕೆಂದ್ರೆ ಇಷ್ಟು ನದಿಗಳ ಹೆಸರನ್ನು ಹೇಳಿದ್ರೆ ನಮಗೆ ಪುಣ್ಯ ಬರುತ್ತೆ. ಯಾಕೆಂದ್ರೆ ನದಿಗಳು ಇವೆ ಅಂತಾದ್ರೂ ನಾವು ನೆನ್ಪು ಮಾಡಿಕೊಂಡು ಆ ದೇವತಾ ಶಕ್ತಿಗಳನ್ನ ಸ್ಮರಣೆ ಮಾಡಿದ್ದಕ್ಕೆ ಅವ್ರಿಗೆ ಸಂತೋಷ ಆಗುತ್ತೆ. ಹಾಗಾಗಿ ಅಷ್ಟು ನದಿಗಳ ಆಸರೆಯಾಗಿರುವ ಈ ನೆಲದಲ್ಲಿ ನಾವು ವಾಸಿಸಿ ಅದಕ್ಕೊಂದು ಯೋಗ್ಯವಾದ ನೆಲೆಯನ್ನ ಕಲ್ಪಿಸಿದ್ರೆ, ಜನಗಳ ಜೊತೆಗೆ ಅವುಗಳಿಗಿರುವ ಸಂಬಂಧವನ್ನ ಗಟ್ಟಿಗೊಳಿಸಿ ಅವರು ನಾಗರಿಕರಾಗಿ ಧರ್ಮವನ್ನ, ಆಶ್ರಮ ಧರ್ಮಗಳನ್ನ ಪಾಲಿಸುವುದಕ್ಕೆ ಬೇಕಿರುವಂತಹ ಆಡಳಿತವನ್ನ ಕೊಟ್ರೆ ಇಷ್ಟು ಸಂತೋಷ ಆಗುತ್ತೆ, ಇಷ್ಟು ಪುಣ್ಯ ಬರುತ್ತೆ. ಆ ನದಿಗಳಿಗೆ ಕಾಲ ಕಾಲಕ್ಕೆ ಸಮರ್ಪಿಸಬೇಕಾದಂತಹ ಕಾಣಿಕೆಗಳನ್ನ ಒಪ್ಪಿಸುವುದು ಇತ್ಯಾದಿಗಳೆಲ್ಲ ಆ ರಾಜರಿಗೆ ಸಿಗುವ ದೊಡ್ಡ ಭಾಗ್ಯ ಅವರ ಜೀವನದಲ್ಲಿ. ಯಾಕೆಂದ್ರೆ ತೀರ್ಥ ಸಣ್ಣ ಪುಟ್ಟ ಸರೋವರಗಳಲ್ಲಿ ನಿಂದು ಬರುವುದಕ್ಕೇನೆ ಅನಂತ ಫಲವನ್ನ ಹೇಳ್ತಾರೆ. ಅಂತದ್ರಲ್ಲಿ ಹರಿಯುವ ನದಿಗೆ ಇನ್ನೂ ಜಾಸ್ತಿ, ನದಿಗಳು ಸೇರುವ ಜಾಗ ಆದ್ರೆ ಇನ್ನೂ ಜಾಸ್ತಿ, ನದಿಗಳು ಸಮುದ್ರಕ್ಕೆ ಸೇರುವ ಜಾಗ ಆದಾಗ ಇನ್ನೂ ಜಾಸ್ತಿ, ಸಮುದ್ರಕ್ಕೆ ಹೋಗಿ ಸೇರಿದರೆ ಅಲ್ಲೇ ಸ್ನಾನ ಮಾಡಿದ್ರೆ ಪರ್ವಕಾಲಗಳಲ್ಲಿ ಅದು ಇನ್ನೂ ಹೆಚ್ಚಿನ ಫಲವನ್ನು ಕೊಡುವಂತ ಸಕಲ ನದಿಗಳ ಸನ್ನಿಧಾನ ಅನ್ನುವ ನೆಲೆಯಲ್ಲಿ. ಹಾಗೆ ಅತ ಊರ್ಧ್ವಂ ಜನಪದಾನ್ ನಿಬೋಧ ಗತತೋ ಮಮ. ಇನ್ನೊಂದಿಷ್ಟು ಊರುಗಳ ಹೆಸರನ್ನ, ಅಂದ್ರೆ ಪ್ರದೇಶಗಳು ಆಳ್ವಿಕೆಗಾಗಿ ಇದ್ದಂತಹ ಅದು ಹೆಸರೂ ಆಗುತ್ತೆ ಅವರಿಗೆ, ಮತ್ತದು ರಾಜ್ಯದ ಹೆಸರು ಆಗುತ್ತೆ. ಅಷ್ಟು ರಾಜ್ಯಗಳಿದ್ದು ಅಂತ ಅದು ಒಂದು 20-30 ಶ್ಲೋಕಗಳಲ್ಲಿ ರಾಜ್ಯಗಳ ಹೆಸರಿದೆ. ಸ್ವಾರಸ್ಯ ಏನು ಅಂದ್ರೆ ಇದರಲ್ಲಿ ಕೆಲವು ಹೆಸರುಗಳನ್ನ ನಾವು ಗಮನಿಸಲೇಬೇಕಾದ್ದಿದೆ. ಸಾಮಾನ್ಯ ಬಹಳ ಪ್ರಸಿದ್ಧವಾದದ್ದು ಇದೆ, ಅಪ್ರಸಿದ್ಧವಾದದ್ದು ಇದೆ. ಕುರು ಪಾಂಚಾಲಾಹ, ಸಾಲ್ವಾಹ, ಮಾದ್ರೇಯಾಹ, ಜಾಂಗಲಾಹ, ಶೂರಸೇನರು, ಪುಲಿಂದರು. ಅಂದ್ರೆ ನಾನು ಅದು ಎರಡೂ ಒಟ್ಟಿಗಿದೆ. ಪುಲಿಂದ ಅನ್ನೋದು ಒಂದು ಜನಾಂಗದ ಹೆಸರು ಹೌದು ಮತ್ತು ಪ್ರದೇಶದ ಹೆಸರು ಹೌದು. ಅಲ್ಲಿ ವಾಸ ಮಾಡುವವರಾದ್ರಿಂದ ಅವರನ್ನ ಕುರವಹ ಅಂತ ಕರೀತಾರೆ. ಕುರು ದೇಶದಲ್ಲಿ ವಾಸ ಮಾಡುವವರನ್ನು ಕುರವಹ ಅಂತ ಕರೀತಾರೆ. ಕೇರಳ ದೇಶದಲ್ಲಿ ವಾಸ ಮಾಡುವವರನ್ನ ಕೇರಳಾಹ ಅಂತ ಕರೀತಾರೆ. ಹಾಗಾಗಿ ಈ ಊರಿನ ಹೆಸರು ಮತ್ತು ಜನರ ಹೆಸರು ಎರಡನ್ನು ಒಟ್ಟಿಗೆ ಹೇಳ್ತಾರೆ. ಪುಲಿಂದಾಹ, ಗೋಧಾಹ, ಮಾಲಾಹ, ಮತ್ಸ್ಯಾಹ, ಕುಶಲ್ಯಾಹ, ಸೌಶಲ್ಯಾಹ, ಕುಂತಯಃ. ಕುಂತ ಅಂತ ಒಂದು ಜನಾಂಗ, ಅದು ಅವರು ಆಳ್ವಿಕೆ ಮಾಡಿದ ಜಾಗ ಕುಂತ. ಕುಂತಲ ಬೇರೆ, ಕುಂತ ಬೇರೆ. ಕುಂತಿ ಭೋಜ, ಕಾಂತಿ ಕೋಸಲ, ಆಮೇಲೆ ಕರುಷ, ಭೋಜರು, ಸಿಂಧು ಪುಲಿಂದಕಾಹ, ಆಮೇಲೆ ದಶಾರ್ಣಾಹ. ಇದು ನಮಗೆ ಈಗ ಕಥೆಯಲ್ಲಿ ಹಿಂದೆ ಬಂತು. ಪಾಂಚಾಲ ದೇಶದ ಮೇಲೆ ದಾಳಿಗೆ ಬಂದವರು. ಮೇಕಲರು, ಉತ್ಕಲರು. ಉತ್ಕಲ ಅಂದ್ರೆ ಒಡಿಸ್ಸಾ ಇವತ್ತಿನ ಜಾಗದಲ್ಲಿ. ಪಾಂಚಾಲಾಹ ಅದು ಹರಿಯಾಣದ ಭಾಗದಲ್ಲೇ ಬರುವಂತಹ ಜಾಗ. ಕೋಸಲಾಹ ಅಯೋಧ್ಯೆ ಅಕ್ಕಪಕ್ಕ. ನೈಕಪೃಷ್ಠಾಹ, ಗೋಧಾಹ, ಮದ್ರಕಾಹ ಪಂಜಾಬು. ಕಲಿಂಗಾಹ ಯಾವುದು ಪಶ್ಚಿಮ ಬಂಗಾಳದ ಕಳಿಂಗ ಅಂದ್ರೆ ಒಡಿಸ್ಸಾದ್ದೇ ಭಾಗದಲ್ಲಿ. ನಾವು ಇವತ್ತು ಒಡಿಸ್ಸಾ ಅಂದ್ರೆ ಒಂದು ಇಡೀ ತಲೆಗೆ ಬಂದ್ಬಿಡುತ್ತೆ. ಅದರಲ್ಲೂ 4-5 ಭಾಗ ಇದೆ.
ಅಂಗ, ವಂಗ, ಕಳಿಂಗ, ಪುಂಡ್ರ, ಸೂಕ್ಷ್ಮ ಇದಿಷ್ಟು ಪಶ್ಚಿಮ ಬಂಗಾಳ ಮತ್ತು ಒಡಿಸ್ಸಾಕ್ಕೆ ಸಂಬಂಧಪಟ್ಟ 5 ಭಾಗ. ಅದರಲ್ಲೂ ಒಂದು ಚೂರು ಪಾಲು ಬೇರೆ ಇನ್ನೊಂದಿದೆ, ಅದು ಮುಂದೆ ಹೇಳ್ತಾರೆ. ಆಮೇಲೆ ಜಠರಾಹ, ಕುಕರಾಹ, ಇದು ಕುಕರರು ಅಂತಂದ್ರೆ ಕೃಷ್ಣನ ಪರಂಪರೆಯಲ್ಲೇ ಬಂದವರು. ಅಂಧಕ, ಕುಕರ, ವೃಷ್ಣಿ, ಮಧು, ಯದು ಇತ್ಯಾದಿಗಳಲ್ಲಿ ಒಬ್ರು ಕುಕರರು ಅಂತ. ಅದು ಅವರ ಜಾಗದಿಂದ ಬಂದ ಹೆಸರು ಕೂಡ ಹೌದು. ಆಮೇಲೆ ಕುಂತಿ, ಅದೊಂದು ದೇಶ. ಕುಂತಿ ಭೋಜ ಅಲ್ಲಿ ಅವನು, ಕುಂತಿ ಅನ್ನುವ ದೇಶದವನು. ಅವಳಿಗೂ ಆ ದೇಶದವಳಾದ್ರಿಂದಾಗ ಹೆಸರು ಬಂತು. ಅವಳ ಹೆಸರೇನು? ಪೃಥಾ ಅಂತ ಇದ್ದದ್ದು. ಆಮೇಲೆ ಅದು ಹೆಸರು ಆ ಊರಿನಿಂದಲೇ ಅವಳನ್ನ ಕರೆದು ಬಿಟ್ರು. ಅಂದ್ರೆ ಅಲ್ಲಿ ಆ ಇಡೀ ಜಾಗವನ್ನು ಅವಳು ಪ್ರತಿನಿಧಿಸ್ತಾಳೆ ಅಂತ ಅನ್ನುವ ದೃಷ್ಟಿಯಿಂದ. ಮಂದಕರು, ಗೋಮಂತರು, ಸಂಡರು, ವಿದರ್ಭ. ವಿದರ್ಭ ಅಂದ್ರೆ ಮಹಾರಾಷ್ಟ್ರದ ಭಾಗ, ಅಂದ್ರೆ ಇವತ್ತಿನ ಪುಣೆ. ರೂಪವಾಹಿಕಾಹ, ಇದರಲ್ಲಿ ಎಷ್ಟೋ ನಮ್ಗೆ ಇವತ್ತು ಗೊತ್ತೇ ಇಲ್ಲ. ಅಶ್ಮಕರು, ಪಾಂಡುರಾಷ್ಟ್ರಾಹ, ಇದು ಎಲ್ಲಿ ಅಂತ ಗೊತ್ತಾಗುದಿಲ್ಲ. ಗೋಪರಾಷ್ಟ್ರಾಹ, ಕರೀತಯ, ಕುಶಾದ್ಯಾಹ, ಮಲ್ಲರಾಷ್ಟ್ರಾಹ, ಆಮೇಲೆ ವಾರವಾಸ್ಯಾಹ, ಅಯವಾಹಾಹ, ಚಕ್ರಾಹ, ಚಕ್ರಾತಯ, ಚಕ್ರಾತಿ ಅಂತ ಮತ್ತೊಂದು ಜಾಗ. ಶಕಾಹ, ವಿದೇಹ ಅಂದ್ರೆ ನೇಪಾಳ, ನಿಮಿಪಾಲ ಅಂತ, ನಿಮಿಯಿಂದ ಪಾಲಿಸಲ್ಪಟ್ಟ ಭೂಮಿ ಅದು ನೇಪಾಳ ಆಯ್ತು. ಆಮೇಲೆ ನಿಮಿಪಾಲ ಹೋಗಿ ನೇಪಾಳ ಆಯ್ತು. ಮಗಧ, ಬಿಹಾರ. ಸ್ವಕ್ಷ, ಮಲಜ, ವಿಜಯ, ಅಂಗ, ವಂಗ, ಕಳಿಂಗ, ಯಕೃಲ್ಲೋಮಾನ, ಮಲ್ಲ, ಸುದೇಶ್ನ. ಸುದೇಶ್ನ ಅನ್ನೋದು ಅವಳ ಹೆಸರು ಹಾಗೇನೆ, ಅದು ಅವಳ ಸ್ವಂತ ಹೆಸರಾಗಿ ಇಲ್ಲ, ಅಲ್ಲಿ ಆ ದೇಶದಿಂದ ಬಂದ ಹೆಸರಾಗಿ ಸುದೇಶ್ನ ಅಂತಿದೆ. ಪ್ರಹ್ಲಾದಾಹ, ಇದು ಒಂದು ಜಾಗ. ಪ್ರಹ್ಲಾದ ಅನ್ನೋದು ಒಂದು ಜಾಗ. ಮೊನ್ನೆ ಎಲ್ಲೋ ಒಂದು ಊರಿನ ಹೆಸರು ಗೂಗಲ್ ಅಂತ. ಈ ಗೂಗಲ್ ಹುಟ್ಟೋ ಮುಂಚೆ ಇತ್ತ ಆ ಊರಿನ ಹೆಸರೇ ಗೂಗಲ್ ಅಂತ. ಕರ್ನಾಟಕದಲ್ಲೇ, ನಂಗೀಗ ಕರೆಕ್ಟ್ ಪ್ಲೇಸ್ ಮರ್ತೋಯ್ತು. ಒಂದು ಹಳ್ಳಿ, ತುಂಬಾ ಸ್ವತಂತ್ರವಾದ ಸುಂದರವಾದ ಹಳ್ಳಿ, ಗೂಗಲ್ ಅಂತ. ವಾಟಧಾನಾಹ, ಆಭೀರಾಹ, ಕಾಲತೋಯಕಾಹ, ಅಪರಾಂತಾಹ, ಪರಾಂತಾಹ, ಪಾಂಚಾಲಾಹ, ಪಾಂಚಾಲ ದೇಶ ಗೊತ್ತು. ಆಮೇಲೆ ಚರ್ಮಮಂಡಲಾಹ, ಅಟವೀ ಶಿಖರಾಹ ಅಂದ್ರೆ ಬೆಟ್ಟಗಳ ತುದಿಯಲ್ಲಿ ವಾಸ ಮಾಡುವಂಥವ್ರು. ಮೇರುಭೂತಾಹ, ಪರ್ವತಗಳ ತುದಿಯಲ್ಲೇ ಬದುಕುವವರು. ಉಪಾವೃತಾಹ, ಅನುಪಾವೃತ್ತಾಹ, ಸ್ವರಾಷ್ಟ್ರಾಹ, ಕೇಕಯಾಹ. ಈ ಕೇಕಯ ಅನ್ನೋದು ಕೂಡ ಕಾಶಿ, ಕೇಕಯ ಅಂದ್ರೆ ಅಫಘಾನಿಸ್ತಾನದ ಹತ್ತಿರದ ಜಾಗ ಕೇಕಯ, ಅಲ್ಲಿ ಅವಳೆ ಕೈಕೇಯಿ. ಕುಂದಾಪರಾಂತಾಹ, ಮಾಹಿ ಅಂತ ಒಂದು ಜಾಗ. ಮಾಹಿಷ್ಮತಿ, 2 ಜಾಗಗಳಿವೆ. ಮಗಧ, ಇದು ಹಿಂದೆ ಬಂದಿತ್ತು, ಅದರಲ್ಲಿ 2 ಭಾಗಗಳಾಗಿ ಹೇಳಲಿಕ್ಕೆ ಅವ್ರು 2 ಹೇಳಿದ್ರು. ಕಕ್ಷಾಹ, ಸಾಮುದ್ರ ನಿಷ್ಠುಕಾಹ, ಸಮುದ್ರದಲ್ಲಿ ವಾಸ ಮಾಡುವವರು, ಕಡಲುಗಳ್ಳರು. ಅಲ್ಲೇ ಇರ್ತಾರೆ ಅವರು, ಹೊರ ಕಾಣೋದೇ ಇಲ್ಲ. ಬಂದ್ರೆ ಒಂದ್ಸರ್ತಿ ಎಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರೆ ಹಾಗೆ. ಇನ್ನು ಆಂಧ್ರಾಹ, ಇದು ಕೇಳಿದ್ದೇವೆ. ಆಮೇಲೆ ಅಂತರ್ಗಿರಿಯಾದಯ, ಪರ್ವತಗಳ ಗಿರಿಯ ಭಾಗಗಳಲ್ಲಿ ವಾಸ ಮಾಡುವಂತಹ ಒಂದು ಜನಾಂಗ. ಅವರು ಆಳುವಂತಹ ಆ ಜಾಗಕ್ಕೆ ಅವರೇ ರಾಜರು. ಮಲಜಾಹ, ಮಾನವರ್ಜಕಾಹ, ಶೂರಸೇನಾಹ, ಈಜಿಕಾಹ, ಕನ್ಯಕಾಹ, ತೀರಗ್ರಹಾಹ, ದುರ್ಗಾಲಾಹ, ಪ್ರತಿಮತ್ಸ್ಯಾಹ, ಕುಂತಲಾಹ. ಕರ್ನಾಟಕದ ಒಂದು ಭಾಗ, ಕರ್ನಾಟಕನೇ ಇದೆ ಮತ್ತೆ. ತಿಲಭಾರಾಹ, ಮಸೀರಾಹ, ಮಧುಮಂತಹ, ಸಕುಂದಕಾಹ, ಕಾಶ್ಮೀರಾಹ, ಕಾಶ್ಮೀರ ದೇಶದವರು. ಸಿಂಧು ಸೌವೀರಾಹ, ಇದು ಕೇಳಿದ್ದೇವೆ ನಾವು. ಅದು ಇದು ಪೂರ್ವ ಪಾಕಿಸ್ತಾನದ್ದೇ ಮೇಲ್ಭಾಗ, ಅಲ್ಲ ಅಫಘಾನಿಸ್ತಾನದ ಭಾಗ, ಗಾಂಧಾರದ ಇನ್ನು ಆಚಿನ ಜಾಗ. ಗಾಂಧಾರಾಹ, ದರ್ಶಕಾಹ, ಆಭೀಸಾರಾಹ, ಉಲೂತಾಹ, ಶೈವಲಾಹ, ಬಾಕ್ಲಿಕಾಹ. ಬಾಕ್ಲಿಕಾ ಅಂದ್ರೆ ಈಗಿನ ನಮ್ಮ ಪಂಜಾಬದ ಹತ್ತಿರದ ಭಾಗ, ಪೂರ್ವ ಪಂಜಾಬ್ ಅಂತ ಕರಿಬಹುದು. ದಾರ್ವಿ, ವಾನವ, ದರ್ವಾ, ವಾತಜಾಮ ಅದು ಒಂದು. ರಥೋರಗ ಇನ್ನೊಂದು. ಬಹುವಾದ್ಯ, ಸುಧಾಮಾನಃ, ಸುಮಲ್ಲಿಕಾಹ, ವದ್ರಾಹ, ಕರೀಶಕಾಹ, ಕುಲಿಂದಾಹ. ಕುಲಿಂದರದ್ದು ಹೆಸರು ಬರುತ್ತೆ ತುಂಬ ಕಡೆ ಬೇರೆ ಬೇರೆ ಪ್ರಸಂಗದಲ್ಲಿ. ವನಾಯವಃ, ದಶಪಾರ್ಶ್ವ ರೋಮಾಣಃ, ಕುಶಬಿಂದವಃ, ಕಚ್ಛಾಹ, ಗೋಪಾಲಕಕ್ಷಾಹ,
ಜಾಂಗಲಾಹ ಅಂದ್ರೆ ಕಾಡಿನ ಜನ ಅಂತ ಅರ್ಥ. ಜಾಂಗಲ ಅಂದ್ರೆ ಕಾಡು, ಅದು ಹಿಂದಿಗೆ ಹೋಗಿ ಜಂಗಲ್ ಆಯ್ತು, ಇಂಗ್ಲಿಷಿಗೆ ಬಂದು ಜಂಗಲ್ ಅಂತ ಇಂಗ್ಲಿಷ್ ಶಬ್ದ ಆಯ್ತು. ಅದು ವಸ್ತುತಃ ಜಾಂಗಲ ಅನ್ನೋ ಶಬ್ದ ಮೂಲ. ಕಿರಾತಾಹ ಇವರು ಕಿರಾತ ಜಾತಿಯವರು, ಅಂದ್ರೆ ನಿಷಾದರು, ಬೇಟೆಯಾಡುವ ಜನಾಂಗದವರು. ಬರ್ಬರಾಹ ಇವರು ಕೂಡ ಸ್ವಲ್ಪ ಕಾಡು ಜನ ಮತ್ತು ಕ್ರೂರರು. ಇದ್ರಲ್ಲಿ ಕ್ರೂರರು ಯಾರು ಅಂತ ಒಂದಿಷ್ಟು ಮತ್ತೆ ಹೇಳ್ತಾರೆ, ಅವರೆಲ್ಲ ಸ್ವಲ್ಪ ಕಠೋರವಾಗಿ ರಾಜ್ಯಭಾರ ಮಾಡಿದವರು. ವೈದೇಹಾಹ ತಾಮ್ರಲಿಪ್ತಕಾಹ ಮೈಗೆ ಯಾವಾಗ್ಲೂ ಕೆಂಪು ಬಳ್ಕೊಂಡು ಓಡಾಡುವರು ಅಂತ, ಅದು ಏನು ಅಂತ ನಮಗೆ ಗೊತ್ತಾಗಲ್ಲ. ಓಂಡಾಹ ಮ್ಲೇಚ್ಛಾಹ ಸೈರಿಸಿದ್ರಾಹ ಪಾರ್ವತೀಯಾಹ ದ್ರವಿಡಾಹ ಕೇರಳಾಹ ಕರ್ನಾಟಕಾಹ. ಹಾಗಾಗಿ ದ್ರವಿಡ ಬೇರೆ, ಕೇರಳ ಬೇರೆ, ಕರ್ನಾಟಕ ಬೇರೆ, ಯಾರು ವಿದರ್ಭ ಬೇರೆ. ಇವರೆಲ್ಲ 5 ಸೇರಿಸಿ ದ್ರವಿಡ ಭಾಷೆ ಅಂತ ಮುಗಿಸ್ಬಿಟ್ಟಿದ್ದಾರೆ ಎಲ್ಲವನ್ನು ಸೇರಿ. ವಸ್ತುತಃ ಪ್ರತಿಯೊಂದಕ್ಕೂ ಪ್ರತ್ಯೇಕವಾದ ಅಸ್ತಿತ್ವ ಇದೆ. ಪ್ರತ್ಯೇಕವಾಗಿ ಅವರು ಮಹಾಭಾರತದ ಕಾಲದಿಂದ ಇದ್ದಾರೆ. ಈಗ ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಈ ಭಾಷೆ ಅಥವಾ ಈ ಜಾಗ. ಇಲ್ಲಿಯ ಆಡಳಿತ, ಇಲ್ಲಿಯ ವ್ಯವಸ್ಥೆ, ಇಲ್ಲಿಯ ಸಂಸ್ಕೃತಿ ಇದೆಲ್ಲವೂ ಕೂಡ ಕರ್ನಾಟಕದ ಹೆಸರು ಆಗದಿಂದ ಇದೆ. ಅದರಿಂದಾಗಿ ಕೇರಳ ಕೆಳಗಿನ ಭಾಗ, ಭೂಷಿಕಾಹ ಇನ್ನೊಂದು ಮೂಷಿಕಾಹ ಅಂತ. ಇದು ಕೇರಳ ಕರ್ನಾಟಕ ಒಟ್ಟಾದ ಒಂದು ಜಾಗ. ಆ ಜಾಗದಲ್ಲಿ ಮೂಷಿಕ ವಂಶ ಚರಿತಂ ಅಂತ ನಾನು ಬಹಳ ಹಿಂದೆ, ಸುಮಾರು ಒಂದು 10-12 ವರ್ಷದ ಹಿಂದೆ ಕೇರಳದಲ್ಲೇ ಕೆಲವು ದಿವಸ ಇರಬೇಕಾದ ಪ್ರಸಂಗ ಬಂದಾಗ ಕೊಟ್ಟಾಯಂನಲ್ಲಿ ಒಂದು ಲೈಬ್ರರಿಯಲ್ಲಿ ಒಂದು ಪುಸ್ತಕ ಸಿಕ್ಕಿತ್ತು. ನಂಗೆ ಆಶ್ಚರ್ಯ ಆಯಿತು. 11ನೇ ಶತಮಾನದಿಂದ ಇಲ್ಲಿಯ ತನಕ ಯಾರ್ಯಾರು ರಾಜ್ಯಭಾರ ಮಾಡಿದ್ದಾರೆ ಅವ್ರದ್ದೆಲ್ಲ ಇತಿಹಾಸ ಹೇಗೆ ನಾವು ಇದು ಯಾವುದು ಕಲ್ಹಣನ ರಾಜತರಂಗಿಣಿ ಅಂತ ನೋಡ್ತೇವೋ ಹಾಗೆ ದಕ್ಷಿಣ ಭಾರತದಲ್ಲಿ ಸಿಗುವ ರಾಜರ ಪರಂಪರೆಯನ್ನ ಈ ಮೂಷಿಕ ವಂಶ ಚರಿತ ಹೇಳ್ತಿತ್ತು. ಏನೋ ಆಗಿದೆ, ಗಾಳಿ ಬಂದಾಗ ನೆಟ್ವರ್ಕ್ ಹೋಗುತ್ತಾ ಅಂತ, ಅದು ಏನು ಕರ್ಮನೋ ಗೊತ್ತಿಲ್ಲ. ಕೇಳಿಸತ್ತಾ? ಈಗ ಜಿಲ್ಲಿಕಾಹ ಕುಂತಲಾಹ ಸೌಹೃದಾನಃ ಅಭಕಾನನಾಹ ಕೌಕುಟ್ಟಿಕಾಹ ಚೋಳಾಹ ಕೊಂಕಣಾಹ. ನೋಡಿ, ಕೊಂಕಣ ಅಂದ್ರೆ ಗೋವಾದ ಮೇಲ್ಭಾಗದ ಜಾಗ. ಮಾಲವಾಹ, ಕೊಂಕಣ ಅಂದ್ರೆ ಈ ಕೊಂಕಣ ರೈಲ್ವೆ ಪೂರ್ತಿ. ಅಂದ್ರೆ ಮಹಾಭಾರತ ನಮಗೆ ಸ್ಪಷ್ಟವಾಗಿ ತುಳುನಾಡಿನ ಅಸ್ತಿತ್ವದ ಬಗ್ಗೆ ಗೊತ್ತಾಗುತ್ತೆ ಇಲ್ಲಿ. ಭಾಷೆ ಬಗ್ಗೆ ಹೇಳುವುದು ಕಷ್ಟ. ಕಾಲ ಕಾಲದಲ್ಲಿ ಅದು ಬದಲಾಗ್ತಾ ಇರುತ್ತೆ. ಆದ್ರೆ ಭೂಭಾಗ ಇತ್ತು, ರಾಜರಿದ್ರು, ಜನಗಳಿದ್ರು, ನಾಗರಿಕತೆ ಇತ್ತು, ಬೇಕಾದಷ್ಟು ರೀತಿಯ ಕೊಡುಕೊಳ್ಳುವಿಕೆ ಅಂದ್ರೆ ಬೇರೆ ದೇಶದ ಜೊತೆಗಿನ ವ್ಯವಹಾರ, ಅಂದ್ರೆ ನಾನು ಟ್ರೇಡ್ ಆಗೋದ್ರ ಬಗ್ಗೆ ಇಲ್ಲ ನಾವು ಬಂದ್ಮೇಲೆ ಟ್ರೇಡ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ, ಅವರಿಗೆಲ್ಲ ನಮಗೆ ಮಹಾಭಾರತವೇ ಬೇಕಾದಷ್ಟು ಉತ್ತರ ಕೊಡುತ್ತೆ. ಇಲ್ಲಿ ಚೆನ್ನಾಗಿ ವ್ಯಾಪಾರ ಇತ್ತು. ನಮ್ಗೆ ಎಲ್ಲಿವರೆಗೆ ಇತ್ತು ಅಂದ್ರೆ ಇವತ್ತು ನಾವು ಬಳಸುವ ಜ್ಯೋತಿಷದ ವಿಷಯದಲ್ಲೂ ಅರಬ್ಬರಿಂದ ಕೊಂಡುಕೊಂಡದ್ದು ಇದೆ, ಇಲ್ಲಿಂದ ಅವ್ರು ತಗೊಂಡು ಹೋಗಿ ಅದನ್ನು ಬೆಳೆಸಿದ್ದು ಇದೆ. ಪರಸ್ಪರ ಜ್ಞಾನದ ವಿನಿಮಯವು ಕೂಡ ಅತ್ಯಂತ ಸ್ಪಷ್ಟವಾಗಿರುವುದು ನಮಗೆ ಕಾಣಿಸುತ್ತೆ. ಹೀಗೆ ಮೂಷಕಾಹ ತನಬಾಲಾಶ್ಚ ಸನೀಪಾಹ ಘಟ ಸಂಚಯಾಹ ಋಷಿಕಾಹ. ಋಷಿಕ ಅಂದ್ರೆ ನೋಡಿ, ಋಷಿಕಾಹ ಇವರೆಲ್ಲ ಸ್ವಲ್ಪ ಕ್ರೂರಿಗಳು ಅಂತ ಹೇಳ್ತಾರೆ. ಕಾಕಾಹ ತಂಕಣಾಹ ಪರತಂಕಣಾಹ ಉತ್ತರಾಹ ಅಠಿದಾಹ ಪಾಶಿವಾಠಾಹ ಇನ್ನೊಂದೆಲ್ಲೋ ಹೋಯ್ತಲ್ಲ, ತಥೈವ ರಮಣಾಹ ಚೀನಾಹ. ಚೀನಾದ ಋಷಿಕ ಅಂದ್ರೆ ರಷ್ಯಾ, ಚೀನಾ ಅಂದ್ರೆ ಚೀನಾ, ಹೂಣ ಅಂದ್ರೆ ಮಂಗೋಲಿಯಾ. ಈ ಇಷ್ಟೂ ಭಾಗದ ಜಾಗಕ್ಕೆ ನಮ್ಮ ಜೊತೆಗೆ ಸಂಪರ್ಕ ಇತ್ತು ಅಂತ ಗೊತ್ತು. ಇವರೆಲ್ಲ ಸ್ವಲ್ಪ ಕ್ರೂರಿಗಳು ಅಂತ ಹೇಳ್ತಾರೆ. ಇವರೆಲ್ಲ ಹೇಗಿದ್ರು ಅನ್ನೋದಕ್ಕೆ ಹೇಳ್ತಾ, ಹೂಣಾಹ ಪಾರಸಿಕೈಸ್ಸಾ, ಪಾರಸಿಕರು. ಪಾರಸಿಕ ಅಂತಂದ್ರೆ ಪರ್ಷಿಯಾ, ಅವರ ಜೊತೆಗಿನ ಸಂಬಂಧ ಅಂದ್ರೆ ಈಗ ನಾವು ಯಾರು ಯಹೂದ್ಯರು ಅಂತ ಹೇಳ್ತೇವಲ್ಲ, ಅಂದ್ರೆ ಇಸ್ರೇಲಿನ ಸಂಬಂಧ ಆಗಲೇ ಇತ್ತು. ಅದು ನಿಮಗೆ ಅವರು ಆಯುಧಗಳನ್ನ ಕಟ್ಟಿಡುವ ಪ್ರಸಂಗದಲ್ಲೂ ಈ ಕಥೆ ಬಂದಿತ್ತು. ನಾವು ಪಾರಸಿಕರು
ನಮ್ಮಲ್ಲಿ ಹೆಣವನ್ನ ಮರಕ್ಕೆ ಕಟ್ಟಿ ಇಡುವುದು ನಾವು, ಹಾಗಾಗಿ ಇದು ನಮ್ಮ ತಾಯಿಯ ಹೆಣ, ಆಯುಧಗಳನ್ನೆಲ್ಲ ಕಟ್ಟಿ ಬನ್ನಿ ಮರದ ಮೇಲೆ ಇಟ್ಟಾಗ ನೀವು ಅಲ್ಲಿ ಮುಟ್ಲಿಕ್ಕೆ ಬರಬೇಡಿ ಅಂತ ಹೇಳಿದ ಪ್ರಸಂಗ ಬರುತ್ತೆ. ಅಲ್ಲಿ ಪಾರಸಿಕ ಧರ್ಮ ಇದು ಅಂತ ಹೇಳ್ತಾರೆ ಅವರು. ಅಂದ್ರೆ ಆ ಧರ್ಮ ಆಗದಿಂದ ಇದೆ ಅಂತ ನಮಗೆ ಸ್ಪಷ್ಟ ಗೊತ್ತಾಗುತ್ತೆ. ತಥೈವ ಇನ್ನೂ ದಶಮಾಲಿಕಾಹ ಕ್ಷತ್ರಿಯೋಪನಿವೇಶಾಶ್ಚ, ಕೆಲವು ಕಡೆ ಕ್ಷತ್ರಿಯರು, ಕೆಲವು ಕಡೆ ವೈಶ್ಯರು, ಕೆಲವು ಕಡೆ ಶೂದ್ರ ಕುಲಗಳು ರಾಜ್ಯಭಾರವನ್ನ ಮಾಡ್ತಾ ಇದ್ವು ಅಂತ ಇಷ್ಟು ಹೇಳುತ್ತೆ. ಇನ್ನು ದರದಾಹ, ಇವರು ಸ್ವಲ್ಪ ಕ್ರೂರಿಗಳು. ಖಾಶೀರಾಹ, ಅಂತಚಾರಾಹ, ಪಕ್ಲವಾಹ, ಗಿರಿಗಹ್ವರಾಹ, ಆತ್ರೇಯಾಹ, ಸ್ವಭರದ್ವಾಜಾಹ, ತನಪೋಷಿಕಾಹ, ಪ್ರೋಷಕಾಹ, ಕಲಿಂಗಾಹ, ಕಿರಾತಾಹ, ತೋಮರಾಹ, ಹನ್ಯಮಾನಾಹ, ತಥೈವ ಕರಭಂಜಕಾಹ. ಇವರೆಲ್ಲ ಒಬ್ಬೊಬ್ರದ್ದು ಒಂದೊಂಥರ ವಿಚಿತ್ರವಾದ ನಡತೆಗಳನ್ನ ಹೆಸರು ಹೇಳುತ್ತೆ. ಕೆಲವರಿಗೆ ಯಾರೇ ಬೇರೆಯವರು ಸಿಕ್ಕಿದ್ರೆ ಅವರ ಕೈ ಕತ್ತರಿಸಿ ತಗೊಂಡೋಗಿ ನೇತು ಹಾಕುದು, ಇಷ್ಟು ಜನರನ್ನು ನಾವು ಸಂಹಾರ ಮಾಡಿದ್ವಿ, ಇಷ್ಟು ರಾಜರನ್ನು ನಾವು ಗೆದ್ವಿ ಅಂತ ಹೇಳಲಿಕ್ಕೆ ಎದುರಾಳಿಗಳ ನಾಯಕರ ತಲೆಯನ್ನು ಕೈಯನ್ನು ಕತ್ತರಿಸಿ ನೇತು ಹಾಕುವಂತ ಒಂದು ಸ್ವಭಾವದ ಮಂದಿ ಇವರು. ಎಲ್ಲ ಕಡೆಯಿಂದಲೂ ಕೂಡ ದುಹ್ಯಾಧೇನು ಕಾಮಧುಕ್ ಭೂಮಿ ಸಮ್ಯಗ್ ಅನುಷ್ಠಿತ, ಇಷ್ಟೂ ಜನರನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಕಾಪಾಡಿದೆ ಭೂಮಿ. ಇದರಲ್ಲಿ ಸಾತ್ವಿಕರಾಗಿ ಬದುಕಿದವರು ಇದ್ದಾರೆ, ರಾಜಸಿಕರಾಗಿ ಭೋಗ ಭಾಗ್ಯಗಳನ್ನ ಕಂಡವರು ಇದ್ದಾರೆ, ಅನ್ಯಾಯ ಮಾಡಬೇಕು ಅಂತಾನೇ ಬದುಕಿ ಇಡೀ ಜೀವನವನ್ನ ಇನ್ನೊಬ್ಬರಿಗೆ ಹಿಂಸೆ ಕೊಡುವುದರಲ್ಲೇ ಕಳೆದವರು ಇದ್ದಾರೆ. ಉದ್ದೇಶ ಮಾತ್ರೇಣ ಮಯ ದೇಶ ಸಂಕೀರ್ತಿತ, ಕೆಲವನ್ನೇ ಗುರುತಿಸಿ ನಾನು, ಉದ್ದೇಶ ಅಂತಂದ್ರೆ ನಾವು ಕನ್ನಡದಲ್ಲಿ ಹೇಳೋ ಉದ್ದೇಶ ಅಲ್ಲ, ಉದ್ದೇಶ ಅಂದ್ರೆ ಗುರುತಿಸುವುದು. ಕೆಲವನ್ನ ಗುರುತಿಸಿ ನಾನು ಕೆಲವು ಹೆಸರನ್ನ ನಿನಗೆ ಹೇಳಿದ್ದೇನೆ. ಏತೇಚ ಅನ್ಯೇ ಜನಪತಾಹ ಪ್ರಾಚ್ಯ ಉದೀಚ ತಥೈವಚ. ಪ್ರಾಚ್ಯ ಅಂತಂದ್ರೆ ಪೂರ್ವ ಮತ್ತು ಪಶ್ಚಿಮದ ದೇಶಗಳಲ್ಲೂ, ಪೂರ್ವ ಪಶ್ಚಿಮ ದೇಶಗಳಲ್ಲೂ ಕೂಡ ಅನೇಕ ರಾಜವಂಶಗಳು ಇಲ್ಲಿಂದ ಹೋದವರು ಆಳುವವರು ಇದ್ದಾರೆ. ಹೋದವರು ಅಂತಂದ್ರೆ ಅವರೇ ಕರ್ಕೊಂಡೋಗಿ ನಮಗೆ ನೀವೇ ಇಲ್ಲಿಗೆ ಬನ್ನಿ ಅಂತ ಕರ್ಕೊಂಡು ಹೋದವರು ಇದ್ದಾರೆ. ಬಿಟ್ರೆ ಅವರೇ ಇಲ್ಲಿಗೆ ಬಂದು ನಮ್ಮ ಕಲ್ಚರ್ ಅನ್ನ ಕಲ್ತ್ಕೊಂಡು ಹೋಗಿ ಅಲ್ಲಿ ಬದುಕಿದವರು ಇದ್ದಾರೆ. ಹೀಗೆ ಪೋಷಕ ಇವರೆಲ್ಲ ರಕ್ಷಣೆ ಪಡೆದುಕೊಂಡು ಇಲ್ಲಿಂದ ಹೋದವರು. ಹೀಗೆ ತೇ ತ್ಯಜಂತ್ಯಾಹವೇ ಪ್ರಾಣಾನ್, ಇವರೆಲ್ಲರೂ ಕೂಡ ಒಂದಲ್ಲ ಒಂದು ಕಾಲದಲ್ಲಿ ಯುದ್ಧಕ್ಕೆ ಇಳಿದಿದ್ದಾರೆ, ಧರ್ಮಾರ್ಥ ಕೋವಿದರಿದ್ದಾರೆ, ಯುದ್ಧದಲ್ಲಿ ಪ್ರಾಣ ತೆತ್ತಿದ್ದಾರೆ, ಶತ್ರುಗಳನ್ನ ಸೆದೆಬಡೆದಿದ್ದಾರೆ. ದೇವತೆಗಳು ಮನುಷ್ಯರೂ ಸೇರಿಕೊಂಡೇ ಅನೇಕ ಯುದ್ಧಗಳು ನಡೆದಿವೆ. ಈ ಯುದ್ಧದಲ್ಲಿ ಅನ್ಯೋನ್ಯಸ್ಯ ಅವಲುಂಪಂತಿ ಸಾರಮೇಯ ಯಥಾ ಆಮಿಷಂ. ನಾಯಿಗಳು ಹೇಗೆ ಮಾಂಸದ ತುಂಡಿಗಾಗಿ ಹಲ್ಲು ಕಿರಿದು ಒಳಗೊಳಗೆ ಗೊರ್ರಂತ ಗರ್ಜಿಸಿ ನೆಲಕ್ಕೆ ಉಗುರನ್ನ ಹಾಕಿ ಕೆರೆದು ಪರಸ್ಪರ ಬಾಲವನ್ನ ಕಡಿದು ಹೇಗೆ ಉರುಳಿಸುತ್ತವೋ, ಹಾಗೆ ಅನೇಕ ರಾಜರು ಈ ನೆಲಕ್ಕಾಗಿ ಅವಲುಂಪಂತಿ ಪರಸ್ಪರ ಕಿತ್ತಾಡ್ತಾರೆ. ಕಚ್ಚಾಟ ಅನ್ನುವ ಶಬ್ದಕ್ಕೆ ಅವಲುಂಪಂತಿ, ಪರಸ್ಪರ ಒಬ್ರಿಗೊಬ್ರು ಹೊಡ್ಕೊಳ್ತಾರೆ. ಎಲ್ಲ ರಾಜರು ಹೀಗೆ ಮಾಡಿದ್ದಾರೆ. ಕೆಲವರು ನ್ಯಾಯವಾಗಿ ಮಾಡಿದ್ದಾರೆ, ಕೆಲವರು ಅನ್ಯಾಯವಾಗಿ ಮಾಡಿದ್ದಾರೆ. ಇನ್ನು ಯುದ್ಧ ಅಂದ್ರೆ ಕೇವಲ ಕತ್ತಿ ಗುರಾಣಿ ಹಿಡ್ಕೊಂಡೇ ಆಗ್ಬೇಕು ಅಂತಿಲ್ಲ. ಸಾಮ್ನಾ ಭೇದೇನ ದಾನೇನ ದಂಡೇನೈವಚ ಭಾರತ ಪರಿಗ್ರಹೇ ಭೂಮೇಹ ಯತಂತೆ ಕುರುಪಾಂಡವಾ. ಕುರುಪಾಂಡವರಂತೆ ಹಿಂದೆಯೂ ಅನೇಕ ಜನ, ಕೆಲವರು ಸಾಮದಿಂದ ಗೆದ್ದಿದ್ದಾರೆ, ಕೆಲವರು ಭೇದದಿಂದ ಗೆದ್ದಿದ್ದಾರೆ, ಕೆಲವರು ದಾನದಿಂದ ಗೆದ್ದಿದ್ದಾರೆ, ಕೆಲವರು ದಂಡನದಿಂದಲೇ ಗೆದ್ದಿದ್ದಾರೆ. ಹೀಗೆ ಎಲ್ಲಾ ಕಾಲದಲ್ಲೂ ಈ ಯುದ್ಧ ಅನ್ನೋದು ಜಾರಿಯಲ್ಲಿ ಇರುತ್ತೆ. ಫಸ್ಟ್ ಟೈಮ್ ಪಾಂಡವರೇನು ಯುದ್ಧ ಮಾಡಿ ನಿನ್ನ ಮಕ್ಕಳ ಭೂಮಿಯನ್ನು ಕಿತ್ಕೊಳ್ತಾ ಇದ್ದಾರೆ ಅಂತ ಅನ್ಕೊಳ್ಬೇಡ. ಗೃದ್ರರು ಅತ್ಯಂತ ಲೋಭಿಗಳು, ನಿನ್ನ ಮಕ್ಕಳೇ. ಪಿತಾ ಭ್ರಾತ ಚ ಪುತ್ರಾಶ್ಚ ಕಂದ್ಯೌಶ್ಚ ನರಪುಂಗವ ಭೂಮಿರ್ಭವತಿ ಭೂತಾನಾಂ ಸಮ್ಯಗಾಚ್ಛಿದ್ರ ದರ್ಶನ. ಅನೇಕ ರೀತಿಯ ಸಂಬಂಧಗಳನ್ನು ಕೂಡ ಅದು ಬೇರ್ಪಡಿಸಿ ಭೂಮಿ ಎಲ್ಲರನ್ನೂ ತನ್ನ ಒಡಲಿಗೆ ಹಾಕೊಳ್ಳುತ್ತೆ, ಯಾರನ್ನು ಕೂಡ ಬಿಡಲ್ಲ. ಭೂಮಿ ನಗ್ತಾ ಇರುತ್ತೆ. ಪ್ರತಿಯೊಬ್ಬ ರಾಜ ಆಗಿ ತಲೆ ಮೇಲೆ ಕಿರೀಟ ಹಿಡ್ಕೊಂಡಾಗಲೆಲ್ಲ ಒಂದ್ ದಿವಸ ಇವನ್ ತಲೆನೂ ಕೂಡ ನನ್ ಮೇಲೆ ಉರುಳಿಕ್ಕಿದೆ, ನಾನು ಹೊಟ್ಟೆಯಲ್ಲಿ ಇವನ ತಲೆಯನ್ನೇ ಹೊರ್ತೇನೆ, ಇವನ ನೆತ್ತರನ್ನ ನಾನೇ ಪಾನ ಮಾಡ್ತೇನೆ ಅಂತ ಅದು ಯೋಚನೆ ಮಾಡ್ತಾನೆ. ಅವನ ಆ ರಾಜ್ಯಭಾರದ ದಿನದ ದಿವಸ ಅವನನ್ನ ಸ್ವಾಗತಿಸುತ್ತೆ. ಧೃತರಾಷ್ಟ್ರ ಉವಾಚ ಭರತಸ್ಯಾಸ್ಯ ವರ್ಷಸ್ಯ ತಥಾ ಹಿಮವತಸ್ಯ ಚ. ನೀನು ಭಾರತದ ಈ ಹಿಮವತ್ ತಪ್ಪಲಿನ ಅನೇಕ ವಿಷಯಗಳ ಸಂಗತಿಯನ್ನ ನನಗೆ ಹೇಳಿದೆ. ಇಲ್ಲಿರುವ ಇನ್ನಷ್ಟು ಭಾರತದ ವಿಶೇಷವನ್ನ ನನಗೇನಾದ್ರೂ ಹೇಳಲಿಕ್ಕಿದ್ರೆ ಹೇಳು. ಕೃತ ತ್ರೇತ ದ್ವಾಪರ ಕಲಿ ಅಂತ 4 ಯುಗಗಳಿಂದ ಈ ಭಾರತದ ಭಾಗದಲ್ಲಿ
ಆಯುಷ್ಯದಲ್ಲಿ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಇಲ್ಲೊಂಚೂರು ಲೆಕ್ಕಾಚಾರ ವಿಚಿತ್ರವಾಗಿದೆ. 4 ಸಹಸ್ರ, 3 ಸಹಸ್ರ, 2 ಸಹಸ್ರ ಇದು ಕೃತ ತ್ರೇತ ದ್ವಾಪರಕ್ಕೆ ಸಂಬಂಧಪಡುತ್ತೆ ಅಂತ ಹೇಳ್ತಾ ಕೊನೆಗೆ ಕಲಿಯುಗದಲ್ಲಿ ಮಾತ್ರ ಎಷ್ಟು ಅಂತ ನಿಗದಿ ಮಾಡಿ ಹೇಳಲಿಕ್ಕಾಗುದಿಲ್ಲ ಅಂತದೆ. ನ ಪ್ರಮಾಣ ಸ್ಥಿತಿರ್ಹ್ಯಸ್ತಿ ಕಲೌ ಅಸ್ಮಿನ್ ಭರತರ್ಷಭ ಗರ್ಭಸ್ಥಾಶ್ಚ ಮ್ರಿಯಂತೆ ಅತ್ರ ತಥಾ ಜಾತ ಮ್ರಿಯಂತಿ ಚ. ಹೊಟ್ಟೆಯಲ್ಲಿದ್ದಾಗಲೇ ಸಾಯ್ಬೋದು, ಗರ್ಭಪಾತ ಆಗಿ ಸಾಯ್ಬೋದು, ಅಥವಾ ಗರ್ಭ ಹುಟ್ಟಿದ ಮೇಲೆ ಕೆಲವೇ ದಿನಗಳಲ್ಲಿ ಅನೇಕ ರೋಗಗಳಿಂದ ಸಾಯ್ಬೋದು. ಬೇರೆ ಕಾಲದಲ್ಲಿ ಮಗು ಒಂದು ಬಂತು ಅಂದ್ರೆ ಅದು ಬದುಕಿ ಬೆಳೆಯತ್ತೆ ಅಂತ ಲೆಕ್ಕ. ಕಲಿಯುಗದಲ್ಲಿ ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ. ಅವರ ಪಾಪಗಳಷ್ಟು ಇರುತ್ತೆ, ಅದರಿಂದಾಗಿ ಗರ್ಭವಾಸ ಅನುಭವಿಸುವುದಷ್ಟೇ ಅವನ ಉದ್ದೇಶ ಇರುತ್ತೆ. ಪಾಪ ಮಾತ್ರ ಇರುತ್ತೆ, ಪುಣ್ಯನೇ ಇರುವುದಿಲ್ಲ. ಗರ್ಭವಾಸ ಅನುಭವಿಸಿ ಸಾಯ್ತಾನೆ. ಅದು ಎಷ್ಟು ಗರ್ಭವಾಸಕ್ಕಿದೆಯೋ ಪಾಪ, ಅಷ್ಟು ಗರ್ಭವಾಸಕ್ಕೆ ಸಂಬಂಧಪಟ್ಟ ದುಃಖವನ್ನು ಅನುಭವಿಸಿ ಪ್ರಾಣ ಬಿಡ್ತಾನೆ. ಕಲಿಯುಗದಲ್ಲಿ ಇನ್ನೂ ಕಷ್ಟಗಳೇನು ಅಂತಂದ್ರೆ, ಎಲ್ಲಾ ಯುಗದ್ದು ಹೇಳಿ ಸರ್ವವರ್ಣಾಶ್ಚ ಜಾಯಂತೆ ಸದಾ ಶೈವಚ ದ್ವಾಪರೆ. ತ್ರೇತೆಯಲ್ಲಿ ಕ್ಷತ್ರಿಯರು ರಾಜರಾಗಿ ಚಕ್ರವರ್ತಿಗಳಾಗಿ ಮೆರೀತಾರೆ. ಇನ್ನು ದ್ವಾಪರದಲ್ಲಾಗುವಾಗ ಇತರ ವರ್ಣದವರು ಕೂಡ ಅಧಿಕಾರವನ್ನ ಸಂಪಾದಿಸಬೇಕು ಅಂತ ಬರ್ತಾರೆ. ಕಲಿಯುಗದಲ್ಲಂತೂ ಯಾವುದನ್ನು ಹೇಳಲಿಕ್ಕಾಗುದಿಲ್ಲ. ಯಾರಿಗೆ ಬಲ ಇದೆಯೋ ಅವನು ಅಧಿಕಾರಕ್ಕೆ ಬರ್ತಾನೆ, ಉಳಿದವರನ್ನೆಲ್ಲ ನಾಶ ಮಾಡ್ತಾನೆ. ಕ್ರೋಧನಾಹ ಪರುಷಾ ನೃಪ. ಕೋಪ ಸಿಟ್ಟು ಮೂಗಿನ ತುದಿಯಲ್ಲಿರುತ್ತೆ. ಕ್ರೌರ್ಯ ಅಂತ ಅನ್ನೋದು ಅವರಿಗೆ ಅದೇ ಬೇಸಿಕ್ ನೀಡು. ರಾಜನಾಗಬೇಕಾದ್ರೆ ಕ್ರೌರ್ಯ ಇಲ್ಲದೆ ಇದ್ರೆ ರಾಜ ಆಗುದಿಲ್ಲ ಅಂತ. ಅಂದ್ರೆ ಕ್ರೌರ್ಯವನ್ನ ಈಗ ನಮ್ಗೆ ನಿಧಾನಕ್ಕೆ ಹಾಗೆ ಅನ್ನಿಸ್ತಾ ಇದೆ, ನೀವು ಗಮನಿಸಿ. ಸಿನಿಮಾ ತುಂಬಾ ಸಪ್ಪೆ ಆಗಿದ್ರೆ ಯಾರು ಅದನ್ನ ನೋಡ್ಲಿಕ್ಕೆ ಹೋಗುದಿಲ್ಲ. ಅದರಲ್ಲಿ ನೆತ್ತರು ಹಾರುವುದು, ಇಳಿಯುವುದು, ಇಳಿಸುವುದು, ಕೀರುವುದು ಎಲ್ಲ ಮಾಡಿದಾಗ ಕೆಲವು ಸಿನಿಮಾಗಳಲ್ಲಿ ನೆತ್ತರು ಬಿಟ್ರೆ ಎಂತದ್ದು ಇರುವುದಿಲ್ಲ. ಬರೀ ಪೇಂಟ್ ಹಾಕಿದ ಒಂದು ಬೋರ್ಡ್ ಅನ್ನೇ ಚೂರು ಅಲ್ಲಾಡಿಸ್ತಾ 3 ಗಂಟೆ ಹಾಕಿಬಿಟ್ರೆ ಜನ ಅಂತ ಅಂದ್ಬಿಡ್ತಾರೆ. ಅಷ್ಟು ಆಲೋಚನೆಯಲ್ಲಿ ಕುಸಿತಾ ಇದೆ ಮನಸ್ಸು. ಅಂದ್ರೆ ಆ ರೀತಿ ಪಾರುಷ್ಯ ಅನ್ನೋದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಲಿಯುಗದಲ್ಲಿ ಈರ್ಷ್ಯಾ ಮಾನಸ್ ತಥಾ ಕ್ರೋಧ ಮಾಯಾ ಸೂಯಾ ತಥೈವ ಚ ತಿಷ್ಯೇ ಭವತಿ ಭೂತಾನಾಂ ರಾಗೋ ಲೋಭಶ್ಚ ಭಾರತ. ತಿಷ್ಯ ಅಂದ್ರೆ ಇಲ್ಲಿ ಈ ಪ್ರಸಂಗದಲ್ಲಿ ಕಲಿ ಅಂತ ಅರ್ಥ. ಕಲಿ ಅನ್ನುವ ಯುಗಕ್ಕೆ ತಿಷ್ಯ ಅಂತ ಇನ್ನೊಂದು ಹೆಸರಿದೆ. ಅಸೂಯೆ, ಸಿಕ್ಕಾಪಟ್ಟೆ ದುರಭಿಮಾನ, ಕೋಪ, ಮೋಸಗಾರಿಕೆ, ಇನ್ನೊಬ್ಬನನ್ನ ಕೆಳಗಿಳಿಸುವ ಛಾತಿ ಮತ್ತು ಅತಿಯಾದ ಬಯಕೆಗಳು, ಅದನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಮಾಡುವ ಹೋರಾಟ, ಇದು ಕಲಿಯುಗದಲ್ಲಿ ಅತ್ಯಂತ ಸಹಜವಾಗಿ ಇದೆ. ಇನ್ನು ಇದೆಲ್ಲ ನಾನು ಸಂಕ್ಷೇಪವಾಗಿ ನಿನಗೆ ಹೇಳಿದ್ದೇನೆ. ದ್ವಾಪರದಲ್ಲಿ ಇರುವಂತಹ ಪ್ರಕ್ರಿಯೆಗಳು ಇಲ್ಲಿ ಅತ್ಯಂತ ಕೆಟ್ಟ ವಿಷಯದಲ್ಲಿ ಅತ್ಯಂತ ಹೆಚ್ಚು ದುರ್ಬುದ್ಧಿಗಳು ಕಾಣ್ತಾವೆ. ಹೀಗೆ ಧೃತರಾಷ್ಟ್ರ ಮತ್ತೆ ಈ ಜಂಬೂಖಂಡದ ಕುರಿತಾದ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರವನ್ನು ಕೊಟ್ಟು ಉಳಿದ ದ್ವೀಪಗಳ ಕುರಿತಾದ ಜಂಬೂ, ಪ್ಲಕ್ಷ, ಕುಶ, ಕ್ರೌಂಚ, ಶಾಖ, ಶಾಲ್ಮಲಿ ಮತ್ತು ಇನ್ನೊಂದು ಯಾವುದು ಬಿಟ್ಟು ಹೋಯ್ತು, ಪುಷ್ಕರ, ಕರೆಕ್ಟ್. ಒಟ್ಟು ಈ ದ್ವೀಪಗಳ ಬಗ್ಗೆ ನನಗೆ ಹೇಳಬೇಕು ಅಂದಾಗ ಸ್ವಲ್ಪ ಹೇಳಿದ್ದೇನೆ ಹಿಂದೆ. ಮತ್ತು ಒಂದು ವಿಷಯ ಏನು ಅಂದ್ರೆ, ಜಂಬುವಿನಿಂದ ಮುಂದಕ್ಕೆ ಹೋದಾಗ ಮುಂದಿನ ದ್ವೀಪ ಅದರ 2 ಪಟ್ಟಿರುತ್ತೆ. ಅದರ ಮುಂದಿನ ಭಾಗ 2 ಪಟ್ಟಿರುತ್ತೆ. ಅದು ಆ ಮಧ್ಯದ ಸಮುದ್ರದ ಅಂತರವೂ ಹಾಗೆ 2 ಪಟ್ಟೆ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಗೆ ಆಶ್ಚರ್ಯ ಆಗುದೇನು ಅಂದ್ರೆ, ನಾವಿಲ್ಲಿಂದ ವಿಮಾನದಿಂದ ಹೋದ್ರೆ ಆಚೆ ರಷ್ಯಾ ಸಿಕ್ಬಿಡುತ್ತೆ, ಅದ್ರ ಆಚೆ ಹೋದ್ರೆ ಅಟ್ಲಾಂಟಿಕಾ ಸಿಕ್ಕಿಬಿಡುತ್ತೆ. ಎಲ್ಲಿ ಹೋಗೋದು ಗೊತ್ತಾಗಲ್ಲ. ಆದ್ರೆ ಇದು ಯಾವುದು ನಮ್ಗೆ ಇವತ್ತು ಕಣ್ಣಿಗೆ ಕಾಣುವಂಥದ್ದಂತೂ ಅಲ್ಲ ಅಂತ ಅನ್ನೋದು ಸ್ಪಷ್ಟ. ಕಣ್ಣಿಗೆ ಕಾಣುವಂಥದ್ದಾಗಿದ್ರೆ ಈಗ ಎಷ್ಟೋ ಜನ ಇನ್ನು ಈ ಭೂಮಿಗೆ ರಿಯಲ್ ಎಸ್ಟೇಟಿನ ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ಹೋಗೋಣ, ಇಲ್ಲಿ ಇಷ್ಟು ಜಾಗ ಇದೆ. ಇವ್ರು ಹೇಳೋ ಜಾಗಗಳನ್ನೆಲ್ಲ ನೋಡಿದ್ರೆ ನಾವು ಇನ್ನೊಂದು 2000 ಬಿಲಿಯನ್ ಜನ ಬಂದು ಸೇರಿದ್ರು ಕೂಡ ಜಾಗ ಏನು ಕಮ್ಮಿ ಆಗುದಿಲ್ಲ. ಎಲ್ರಿಗೂ ಒಂದು ಹೂ ತೋಟ, ಎಲ್ರಿಗೂ ಒಂದು ಕಾಫಿ ತೋಟ, ಎಲ್ರಿಗೂ ಒಂದು ತೆಂಗಿನ ತೋಟ, ಎಲ್ರಿಗೂ ಒಂದು ಕಂಗಿನ ತೋಟ ಕೊಟ್ಟೆ ಬದುಕಿಸ್ಬೋದು. ಆದ್ರೆ ಅದು ಯಾವುದು ಕೂಡ ನಮಗೆ ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣುವ ಸಂಗತಿಗಳಲ್ಲ. ಆದ್ರೆ ಸಿದ್ಧರು, ಚಾರಣರು, ಗಂಧರ್ವರು,
ಯಕ್ಷರು ಇವರೆಲ್ಲ ಈ ಜಾಗಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿ, ಜಂಬೂದ್ವೀಪದ ಪ್ರಮಾಣಕ್ಕಿಂತ 2 ಪಟ್ಟು ಜಾಸ್ತಿ ಆಚೆ ಲಕ್ಷದ್ವೀಪ ಇರುವಂತಹದ್ದು. ಅದರ ಮುಂದೆ ಶಾಖದ್ವೀಪದ ಬಗ್ಗೆ ಹೇಳ್ತಾ ಅಲ್ಲಿಯೂ ಅಂದ್ರೆ ಒಂದು ಸೂಕ್ಷ್ಮವಾಗಿ ಇದನ್ನ ಸಾರವತ್ತಾಗಿ ಹೇಳುವುದಾದ್ರೆ, ಎಲ್ಲಾ ದ್ವೀಪಗಳಲ್ಲೂ 7 ಪ್ರಧಾನವಾದ ನದಿಗಳು, 7 ಪ್ರಧಾನವಾದ ಪರ್ವತಗಳು, 7 ಹೊರಭಾಗದಿಂದ ಅಂದ್ರೆ ಮಧ್ಯ ಗ್ಯಾಪ್ ಕೊಡುವಂತಹ ಒಂದಿಷ್ಟು ಭೂಭಾಗಗಳು, ವರ್ಷ ಅಂತ ಅಲ್ಲಿಂದ ಕರೆದ್ರೆ, ಹೀಗೆ ದೇವತೆಗಳು ಗಂಧರ್ವರು ಎಲ್ಲರೂ ಅಲ್ಲಿ ಇರ್ತಾರೆ. ಅದರಲ್ಲಿ ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೆ ಒಂದು ವಿಶಿಷ್ಟ ಸ್ಥಾನ ಅಂತಿದೆ. ಆದ್ರೂ ಸಾಮಾನ್ಯವಾಗಿ ಮನುಷ್ಯರೊಬ್ರು ಬಿಟ್ಟು ಉಳಿದವರು ಎಲ್ಲರೂ ಅಲ್ಲಿ ಬಂದು ಹೋಗುವಂತದ್ದು ಇರುತ್ತೆ. ಮಳೆ ಬರುತ್ತೆ, ಬೆಳೆ ಇರುತ್ತೆ, ಸುಖವಾಗಿರ್ತಾರೆ, ಬೇಕಾದಷ್ಟು ಹಣ್ಣು ಸಿಗುತ್ತೆ, ಹಸಿವಾಗಲ್ಲ, ಹಣ್ಣಿಗೆ ಅಂದ್ರೆ ಪದಾರ್ಥಗಳು ಕೊಳ್ತು ಹೋಗಲ್ಲ. ಇದೆಲ್ಲ ಅವರು ನಿರಂತರ ಒಂದಾದ್ಮೇಲೆ ಒಂದು ಹೇಳ್ತಾನೆ, ಬೇರೆ ಬೇರೆ ಭಾಷೆಯಲ್ಲಿ ಹೇಳ್ತಾರೆ ಅಷ್ಟೇ, ಬೇರೆ ಬೇರೆ ಶಬ್ದಗಳಿಂದ ಅದನ್ನು ನಿರೂಪಣೆ ಮಾಡ್ತಾರೆ. ಎಲ್ಲಾ ಜಾಗಗಳಲ್ಲೂ ಕೂಡ ಒಂದು ವಿಶಿಷ್ಟವಾದ ಬೆಟ್ಟ, ಆ ಬೆಟ್ಟದಲ್ಲಿ ಬೆಳೆಯುವ ಒಂದು ವಿಶಿಷ್ಟವಾದ ಪದಾರ್ಥ, ಅದರಿಂದಾಗಿ ಅಲ್ಲಿಯ ಜನದ ಹಸಿವು ಇತ್ಯಾದಿ ನೀಗುವುದು, ಆ ಕಾರಣಕ್ಕಾಗಿ ಆ ಹೆಸರು ಬಂತು ಅನ್ನೋದನ್ನು ಕೂಡ ಪ್ರತಿಯೊಂದು ದ್ವೀಪಕ್ಕೂ ಸಂಬಂಧಪಟ್ಟಂತೆ ಆ ಮಾತುಗಳು ಅಲ್ಲಿ ಬರ್ತವೆ. ಈಗ ಸರ್ವ ದ್ವೀಪಗಳ ಒಟ್ಟ ಅಂಶವನ್ನ ಹೇಳಿ, ಕೆಲವು ಕಡೆ ಕಪ್ಪಿದ್ದಾರೆ ಯಾಕೆ ಅಂತ ಕೇಳ್ತಾನೆ. ಅವ್ರು ಇರುವುದೇ ಹಾಗೆ, ಅಲ್ಲಿಯ ಜಾಗದಿಂದಾಗಿ ಅವರಿಗೆ ಆ ಬಣ್ಣ ದೇಹಕ್ಕೆ ಬಂದಿದೆ. ಪ್ರಜಾಸ್ತತ್ರ ವಿವರ್ಧಂತೆ ವರ್ಷಾಸ್ವಿವ ಸಮುದ್ರಗಾಹ, ಮಳೆ ನೀರು ಹೇಗೆ ಹರಿದು ತೊರೆಯಾಗಿ ನದಿಯಾಗಿ ಸಮುದ್ರವನ್ನ ಸೇರುತ್ತೋ ಹಾಗೆ ಇಲ್ಲಿಯೂ ಪ್ರಜೆಗಳು ಎತ್ತರಕ್ಕೆ ಹೋಗ್ತಾ ಇರೋದು, ಒಂದು ದಿವಸ ತಪ್ಪು ಮಾಡಿ ನರಕಕ್ಕೆ ಹೋಗುದು ಅನ್ನೋದು ಅವರಿಗಿಲ್ಲ. ನರಕಕ್ಕೆ ಹೋಗೋದು ಅಂತ ಇದ್ರೆ ಅದು ಈ ಭೂಮಿಯಲ್ಲಿ ಮಾತ್ರ. ಅಂದ್ರೆ ಭಾರತದ ಒಟ್ಟು ಭಾರತ ಅಂದ್ರೆ ನಾನು ಈಗ ಹೇಳ್ತಾ ಇರೋದು, ನಮಗಿವತ್ತು ಕಣ್ಣಿಗೆ ಕಾಣುವ ಜಾಗಗಳು ಯಾವ್ದ್ಯಾವ್ದಿದೆ ಸ್ವಲ್ಪ ಸೂಕ್ಷ್ಮ ಗಮನಿಸಿದ್ರೆ ಎಲ್ಲವೂ ಜಂಬೂದ್ವೀಪವೇ. ಆ ಕಡೆಯಿಂದ ಈ ಕಡೆ ತನಕ ನಮ್ಗದು ಹೀಗ್ ಬಂದು ಇಲ್ಲಿ ನೋಡ್ತಾ ಇದ್ದೇವೆ ನಾವು. ಆದ್ರೆ ಅದೊಂದು ದ್ವೀಪ ಅಂತ ಕರೆಕ್ಟಾಗಿ ಗಮನಿಸಿದ್ರೆ, ಒಂದು ಶೀಟಲ್ಲಿ ಹಾಕಿ ಗಮನಿಸಿದ್ರೆ, ಮನುಷ್ಯರಿರುವ ಜಾಗಗಳೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಜಂಬೂದ್ವೀಪದ ಭಾಗಗಳೇ ಆಗುತ್ತೆ. ಇದನ್ನು ವಾದ ಮಾಡ್ತಾರೆ, ಪ್ರಶ್ನೆ ಇದೆ, ಇದು ತೀರ್ಮಾನ ಅಲ್ಲ. ಆದ್ರೆ ಹೆಚ್ಚು ಕಮ್ಮಿ ಇವತ್ತು ನಮಗೆ ಕಣ್ಣಿಗೆ ಕಾಣುವ ಜಾಗಗಳು ಮಾತ್ರ ಜಂಬೂದ್ವೀಪ, ಉಳಿದಿದ್ದು ಯಾವುದು ಕಾಣಲ್ಲ ಅಂತ ಹೇಳಿದ್ದೀರಿ. ಇನ್ನು ಇದಕ್ಕೆ ಇನ್ನೊಂದು ವಾದ ಇದೆ. ಪಾತಾಳ, ರಸಾತಳ ಇದೆಲ್ಲವೂ ಕೂಡ ಇದೇ ಭೂಮಿಯಲ್ಲಿ ಇದೆ. ಈ ಅಮೆರಿಕಾದ ಒಂದಿಷ್ಟು ಭಾಗ ಅದು ಪಾತಾಳ ಅಂತ ಇನ್ನೇನೇನೋ ಒಂದು ಕಲ್ಪನೆಯಿಂದ ಹೇಳ್ತಾರೆ. ಅದು ಎಷ್ಟು ಸರಿ ಎಷ್ಟು ಸುಳ್ಳು ಗೊತ್ತಿಲ್ಲ. ಆದ್ರೆ ಅಲ್ಲಿಯೂ ಕೂಡ ಅದು ಒಂದು ಭಾಗ ಇರಬಹುದು, ಉಳಿದಂತೆ ಮತ್ತೆ ಅಲ್ಲೂ ಕಾಣದ ಜಾಗಗಳು ಇರ್ಲೇಬೇಕಾಗುತ್ತೆ. ಯಾಕಂದ್ರೆ ಬಲೀಂದ್ರ ಇದ್ದಾನೆ ಅಂತ ಹೇಳುದು, ಅವನು ಇನ್ನು ಮುಂದಿನ ಮನ್ವಂತರಕ್ಕೆ ಇಂದ್ರನಾಗ್ಲಿಕ್ಕಿರುವವನು. ಹಾಗಾಗಿ ಮುಂದಿನ ಈಗ ಅವನೇನು ಅಂದ್ರೆ ಭೂಮಿಯಲ್ಲಿ ಪೂಜೆಗೊಳ್ತಾನೆ ದೇವತೆಗಳಿಂದ. ಭಗವಂತನೇ ನರಕ ಚತುರ್ದಶಿಯ ಕೃಷ್ಣನ ಆರಾಧನೆ ಜೊತೆಗೆ ಅವನಿಗೊಂದು ಆರಾಧನೆ ಬರುತ್ತೆ. ಅಂದ್ರೆ ಕೃಷಿಗೆ ಸಂಬಂಧಪಟ್ಟ ದೇವತೆ ಅಂತ ಅವನನ್ನ ಗುರುತಿಸ್ತಾರೆ. ಹಾಗಾಗಿ ಈ ಭೂಮಿಯನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ, ಹೇಗೆ ಅಂತಾನೆ ಗೊತ್ತಾಗುದಿಲ್ಲ. ತುಂಬಾ ಪ್ರಶ್ನೆಗಳು ಹಾಗೆ ಇವೆ. ವಿಭೀಷಣ ಅವನು ಚಿರಜೀವಿ, ಆದ್ರೆ ಮಹಾಭಾರತದಲ್ಲಿ ಭೀಮ ಅವನಿಂದ ಟ್ಯಾಕ್ಸ್ ತಗೊಂಡ್ ಬಂದ ಅಂತಿದೆ, ಒಳಗೆ ಹೋಗ್ಲಿಲ್ಲ ಅಂತಿದೆ. ಯಾಕೆ ಅಂತ ಕೇಳಿದಾಗ ಇದು ಮನುಷ್ಯ ದುರ್ಗಮ ಅಂತ ನಾನೇ ಬಿಡ್ತೇನೆ, ಯಾಕೆ ಹೋಗ್ಬೇಕು, ಸುಮ್ನೆ ಹೋಗ್ಲಿಕ್ಕೆ ಆಗಲ್ಲ ಅಂತಲ್ಲ, ಅವನಿಗೆ ಕೊಡ್ತಾ ಇರ್ಬೇಕಾದ್ರೆ ನಾನು ಯಾಕೆ ಒಳಗೆ ಹೋಗಿ ನಿಯಮ ಮುರಿಬೇಕು ಅಂತ. ಅಲ್ಲಿ ಹೋಗುವಾಗ ಅವನಿಗೆ ತರಬೇಕಿತ್ತು ಸೌಗಂಧಿಕಾ ಪುಷ್ಪ ಕುಬೇರನ ಆಶ್ರಯದ ಹತ್ರ. ಅಲ್ಲಿ ಹೋದ ತಗೊಂಡ್ಬಂದ. ಇಲ್ಲೆಲ್ಲ ಮನುಷ್ಯರು ಬರ್ಲಿಕ್ಕಿಲ್ಲ, ನೀನ್ ಹೆಂಗ್ ಬಂದಿ ಅಂತ ಕೇಳ್ತಾನೆ. ಬಂದಿದ್ದೇನೆ ಅಂದ್ರೆ ನಾನು ಯಾರು ಒಂದು ಗೊತ್ತಾಯ್ತಲ್ವಾ ಅಂತಾನು. ಮನುಷ್ಯ ಅಲ್ಲ ಅಂತ ನೀನ್ ಡಿಸೈಡ್ ಮಾಡಿದ್ದಲ್ವ, ಈಗ ನಾನು ಮನುಷ್ಯ ಅಲ್ಲ ಅಂತಾನೆ. ಅಂದ್ರೆ ಆ ತರ ನಮ್ಗೆ ಆಚಾರ್ಯರು ಕೂಡ ಹೋದ ಜಾಗ ಉತ್ತರ ಬದಲಿ ಅದು ಮನುಷ್ಯರಿಗೆ ಪ್ರವೇಶಕ್ಕೆ ಸಿಗುವಂತದ್ದಲ್ಲ ಅಂತ. ವಾಪಸ್ ಅವ್ರು ಈಗ್ಲೂ ಅಲ್ಲೇ ಹೋಗಿ ಇದ್ದಾರೆ ಅಂತ ವೇದವ್ಯಾಸರ ಹತ್ರ ಇವತ್ತಿಗೂ ಪಾಠ ಕೇಳ್ತಾ ಇದ್ದಾರೆ. ನಾವು 4 ಪಾಠ ಕೇಳಿದ ತಕ್ಷಣ ನಮ್ಮ ತಲೆಯಲ್ಲಿ ನಂದೆಲ್ಲ ಪಾಠ ಆಯ್ತು ಅಂತ ನಮ್ಮ ತಲೆಯಲ್ಲಿ ಯೋಚನೆ ಬರುತ್ತೆ. ಪಾಠ ಕೇಳುವುದು ಒಂದು ವಿಶೇಷವೇ, ಅದು ತುಂಬಾ ಕಮ್ಮಿಯ ಕೆಲಸ ಅಲ್ಲ. ಆದ್ರೆ ನಿರಂತರ ಮತ್ತೆ ಮನನ ಅಂತ ಅನ್ನೋದುಂಟಲ್ವಾ, ಅದು ಪ್ರಾಣದೇವನೇ ಮಧ್ವನಾಗಿ ಬಂದು ಇನ್ನೂ ಮುಗಿಸಿಲ್ಲ ಅಂದ್ಮೇಲೆ ನಮ್ಗೆ ಜೀವನ ಉದ್ದಕ್ಕೂ ಎಷ್ಟು ಕಲ್ತು ಮುಗಿಯಲ್ಲ ಅಂತ ಅನ್ಸುತ್ತೆ ಅಷ್ಟೇ. ಹಾಗಾಗಿ
ಈ ವಿಶಿಷ್ಟವಾದ ಜಾಗದಲ್ಲಿ ನದಿಗಳ ಅಂದ್ರೆ ಇಲ್ಲಿ ಹೇಗೆ ಗಂಗೆ ಹರಿದು ಬರ್ತಾಳೆ, ಆ ಜಾಗಗಳಲ್ಲಿ ಒಂದೊಂದು ಸುಮ್ಮನೆ ಹೆಸರು ಚೆನ್ನಾಗಿದೆ ಅಂತ ಅಲ್ಲಿಯೂ ಗಂಗೆ ಹರಿತಾಳೆ. ಶಾಖದ್ವೀಪದಲ್ಲಿ ಸುಕುಮಾರಿ, ಕುಮಾರಿ, ಶೀತಾಶಿ, ವೇಣಿಕಾ, ಮಹಾನದಿ, ಕೌರವ್ಯ ಮತ್ತು ಮಣಿಜಲ ಅಂತ ಆ ಗಂಗೆಗೆ ಅಲ್ಲಿ ಇರುವ ಹೆಸರು. ಎಲ್ಲಾ ಭಾಗಗಳಲ್ಲೂ ಗಂಗೆ ಇದ್ದಾಳೆ. ಮೊದ್ಲೊಂದು ಮಾತು ಬಂತು, ಮೇರುವಿನಲ್ಲಿ ಹರಿದು ಒಂದು ಭಾಗ ಈಚೆ ಬಂತು, ಉಳಿದ 3 ಭಾಗ 3 ದಿಕ್ಕಿಗೆ ಹೋಯ್ತು ಅಂತ. ಅದರಲ್ಲಿ ಮತ್ತೆ 7 ವಿಭಾಗ ಆಗಿ ನಮ್ಗೆ ಸಿಕ್ಕಿದ್ದು ಉತ್ತರದ ದಿಕ್ಕಿಗೆ ಹರಿದ ಒಂದು ಭಾಗ ಮಾತ್ರ. ಆ ಒಂದು ಭಾಗವನ್ನ ನಾವು ಇಡೀ ಭಾರತಾದ್ಯಂತ ಅದನ್ನು ಅನುಭವಿಸ್ತಾ ಇದ್ದೇವೆ. ಅದರ ಉಳಿದ 4 ದಿಕ್ಕುಗಳಲ್ಲಿ 3 ದಿಕ್ಕುಗಳಲ್ಲಿ ಏನು ಹರಿದು ಹೋಯ್ತು, ಆಯಾ ದ್ವೀಪಗಳಿಗೆ ಅಥವಾ ವರ್ಷಗಳಿಗೆ ಅದು ಪ್ರವೇಶ ಮಾಡುವಾಗ ಅಲ್ಲಿ ಅದಕ್ಕೆ ಬೇರೆ ಆದ ಹೆಸರಿನಿಂದ ಅದು ಕೂಡುತ್ತೆ ಅಂತ. ಇಲ್ಲಿ ಸ್ವಲ್ಪ ಕಲಸು ಮೇಲೋಗರಾದ ಕಾಣುತ್ತೆ. ಭಾಗವತದಲ್ಲಿ ಇನ್ನು ಸ್ವಲ್ಪ ಹೆಚ್ಚು ಅರ್ಥ ಆಗುದಿಲ್ಲ, ವಿವರಣೆ ಸ್ಪಷ್ಟವಾಗಿ ಕಾಣುತ್ತೆ. ನಾವು ಶಬ್ದದಿಂದಾದ್ರೂ ಬಿಡಿಸಿ ಹೇಳ್ಬೋದು. ಇಲ್ಲಿ ಅದು ಕೂಡ ಸಿಗದಷ್ಟು ಸ್ವಲ್ಪ ಮುಗುಮ್ಮಾಗಿ ಕಾಣಿಸುತ್ತೆ ಪದಗಳು. ಯಾವ್ಯಾವ ಜಾಗದಲ್ಲಿ ರಾಜರು ಹೇಗಿರ್ತಾರೆ, ಧಾರ್ಮಿಕರಾಗಿರ್ತಾರ, ಅವರವರ ವ್ಯವಹಾರಗಳನ್ನು ಹೇಗೆ ನಡೆಸ್ತಾರೆ, ಶೂರರಾಗಿ ಹೇಗೆ ಮಾಡ್ತಾರೆ, ಸೇವೆಗಾಗಿ ಹೇಗೆ ಬದುಕ್ತಾರೆ, ಧರ್ಮವನ್ನ ಹೇಗೆ ಪಾಲಿಸ್ತಾರೆ. ಧರ್ಮಂ ಸ್ವಧರ್ಮೇಣೇವ ಧರ್ಮಜ್ಞ ತೇ ರಕ್ಷಂತಿ ಪರಸ್ಪರಂ. ಅಲ್ಲಿ ರಾಜನೇ ಬೇಡ ಅಂತೆ. ಆದ್ರೆ ನಮ್ಗೊಬ್ಬ ಹೇಳ್ಕೊಳ್ಲಿಕ್ಕೆ ಏನಾದ್ರೂ ಒಂದು ಉತ್ಸವ ಮಾಡುವಾಗ ನಾನು ಕರ್ಕೊಂಡು ಬಂದು ಇಟ್ಕೊಳ್ಬೇಕಲ್ಲ, ಇವನು ಬೇಕು ಅಂತ. ಅವನಿಗೇನು ಕೆಲಸ ಇಲ್ಲ. ಯಾವುದೋ ಒಂದು ಊರಿನಲ್ಲಿ ಸುಮಾರು ಒಂದು 40-50 ವರ್ಷ ಇಡೀ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟೇ ಇರ್ಲಿಲ್ಲ ಅಂತ. ಅದನ್ನು ಮುಚ್ಚುದು ಅಂತ ಆಯ್ತು. ಆಮೇಲೆ ಏನಾಯ್ತು ಅದ್ ಕತೆ, ಅದನ್ನೇ ಇಟ್ಕೊಂಡು ಒಂದು ಸಿನಿಮಾ ಬಂತ. ಆಮೇಲೆ ಆ ಸಿನಿಮಾ ಅಂದ್ರೆ ಅದು ಆಮೇಲೆ ಕಾಲ್ಪನಿಕ. ಏನಾಯ್ತು, ಆಮೇಲೆ ಅವರೇ ಒಂದು ಬೇಕು ಅಂತ ಒಂದು ಕೇಸನ್ನ ತಯಾರು ಮಾಡ್ಬೇಕು ಅಂತ ಅವರೇ ಒಬ್ಬರನ್ನ ಪರಸ್ಪರ ಹೊಡೆದಾಡಿಸಿ ಕೇಸ್ ರಿಜಿಸ್ಟರ್ ಮಾಡಿ ಅದನ್ನ ಉಳಿಸ್ಕೊಳ್ಳೋ ಟ್ರೈ ಮಾಡ್ತಾರೆ. ಆದ್ರೆ ಅದು ತೀರಾ ಕೈ ಮೀರಿ ಹೋಗುತ್ತೆ ಆ ಪ್ರಸಂಗ. ಆಮೇಲೆ ಅದೇನೇನೋ ಆಗುತ್ತೆ ಕಥೆ. ಒಟ್ಟಂತೂ ಕೆಲವು ಪ್ರದೇಶಗಳಲ್ಲಿ ಇವತ್ತಿಗೂ ಬೇಡ. ಇವಾಗ್ಲೂ ಕೂಡ ಯಾವುದೋ ಒಂದು ಊರಿನಲ್ಲಿ ಮನೆಗೆ ಬೀಗಗಳೇ ಇಲ್ಲ, ಬಾಗಿಲೇ ಇಲ್ಲ. ಬೀಗ ಅಲ್ಲ, ಬಾಗಿಲೇ ಇಲ್ಲ, ಎಲ್ಲ ಕುಲ್ಲಂ ಕುಲ್ಲ. ಯಾರು ಕದಿಯಲ್ಲ, ಯಾರು ಮಾಡಲ್ಲ. ನಮ್ಗೆ ನೆನಪಿದೆ, ನಮ್ಮ ಮನೆಯಲ್ಲೇ ಹೊರಗಿನ ಚಾವಡಿಗೆ ಒಂದು ಕೋಣೆಗೆ ಮಾತ್ರ ಬಾಗಿಲಿದ್ದಿದ್ದು. ಅದು ಒಳಗಿನ ದೇವರ ಕೋಣೆಯ ಒಳಭಾಗದ ಜಾಗದಲ್ಲಿ ಅಕಸ್ಮಾತ್ ಈ ನಾಯಿಗೆ ಎಲ್ಲ ಹೋಯ್ತು ಅಂತಂದ್ರೆ ಅದು ಒಳಗೆ ಕಿರಿಕಿರಿ ಆಗುತ್ತೆ, ಏನು ಗಲೀಜ್ ಮಾಡಿ ಹೋಗುತ್ತೆ ಅಂತ ಅಲ್ಲಿಗೊಂದು ಬಾಗಿಲು ಹಾಕೋದು ಬಿಟ್ರೆ ಅದು ಬಾಗಿಲಷ್ಟೇ. ಬೀಗ ಹಾಕೋದೆಲ್ಲ ಗೊತ್ತೇ ಇಲ್ಲ. ಒಳಗಿಂದ ಇದ್ರೆ ಯಾರಾದ್ರೂ ಚಿಲ್ಕ ಹಾಕೊಳ್ತಾರೆ, ಹೊರಗಿಂದ ಹೀಗೆ ಎಳೆದಾಕ್ಲಿಕ್ಕೆ ಏನೂ ಇಲ್ಲ. ಆಮೇಲೆ ಸ್ವಲ್ಪ ಸಮಸ್ಯೆ ಶುರುವಾಯ್ತು. ನಮ್ಮ ಮನೆಯಲ್ಲಿದ್ದ ಪದಾರ್ಥಗಳೆಲ್ಲ ನಾಪತ್ತೆ ಆಗ್ಲಿಕ್ಕೆ ಶುರುವಾಯ್ತು. ಅವ್ರಿಗೇನು ಬರೀ ಒಂದು ಕಂಚಿನ ಪಾತ್ರೆ ಸಿಕ್ಕಿದ್ರೆ ಸಾಕಲ್ಲ, ಅಷ್ಟನ್ನೇ ತಗೊಂಡು ಹೋಗ್ತಿದ್ರು. ಹಾಗಾಗಿ ನಾವು ನೋಡುವ ಒಂದು 25 ವರ್ಷದ ಕೆಳಗಡೆ ಕೂಡ ಇಷ್ಟು ಕಾಯುವಿಕೆಯ ಅಗತ್ಯ ಬರ್ತಿರ್ಲಿಲ್ಲ. ನಮ್ಗೆ CC ಕ್ಯಾಮೆರಾ ಎಲ್ಲ ಗೊತ್ತಿತ್ತ, ಅಥವಾ ಈ ಬೇಲಿಯಲ್ಲೆಲ್ಲ ಕುಪ್ಪಿ ಚೂರು ಅಂದ್ರೆ ಗ್ಲಾಸ್ ಚೂರು, ಅದಕ್ಕೇನೋ ಒಂದು ಬಲೆ, ಅದರಲ್ಲಿ ಕರೆಂಟು, ಇದರಲ್ಲಿ ನಾವು ಇಲ್ಲಿ ಬಂದ್ಮೇಲೆನೆ ಕೇಳಿದ್ದು. ನಮ್ಗೆ ಅದರ ಕಲ್ಪನೆನೂ ಇರ್ಲಿಲ್ಲ. ಅಂದ್ರೆ ಆ ರೀತಿ ಮನುಷ್ಯ ನಂಬಿಕೆ ಕಳ್ಕೊಂಡು ವಿಶ್ವಾಸಘಾತುಕನಾಗ್ಲಿಕ್ಕೆ ಶುರು ಆದ್ಮೇಲೆ ಈ ರಕ್ಷಣೆಯ ಭಾರ ಹೆಚ್ಚಾಗ್ತಾ ಹೋಯ್ತು. ನಾವು ಗಮನಿಸ್ತೇವಲ್ವಾ, ಪ್ರತಿ ಸರ್ತಿಯೂ ಬಜೆಟ್ ನಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಪಾಲು ರಕ್ಷಣೆಗೆ ಅಂತ. ಅದು ದೇಶದ ರಕ್ಷಣೆಯ ದೃಷ್ಟಿಯಿಂದ ಶತ್ರುಗಳಷ್ಟು ಜಾಸ್ತಿ ಆದಾಗ ಅಗತ್ಯ ಅನ್ನೋದು ಹೌದಾದ್ರೂ ಕೂಡ ಮಾನವೀಯತೆಯ ದೃಷ್ಟಿಯಿಂದ ನೋಡಿದ್ರೆ ಅಂದ್ರೆ ಒಂದು ರೀತಿ ಮನುಷ್ಯತ್ವ ಕೊಲ್ಯಾಪ್ಸ್ ಆಗ್ತಾ ಇದೆ ಅಂತ ಅನ್ಸೋದು ಹೌದಲ್ವಾ. ಅಂದ್ರೆ ನಾವು ಮಾಡ್ಲಿಲ್ಲ ಅಂದ್ರು ಬೇರೆಯವ್ರು ಮಾಡ್ತಾ ಇದ್ದಾರೆ ಅನ್ನೋಕ್ಕೋಸ್ಕರ ನಾವು ಮಾಡ್ಕೊಳ್ಬೇಕಾಗಿದೆ. ಇವತ್ತು ನಾವಾಗಿ ಯಾರ ಮೇಲೂ ಹೋಗ್ಬೇಕಾದ ಪ್ರಸಂಗ ಬರದೇ ಇದ್ರು ಕೂಡ ನಮ್ಮ ಮೇಲೆ ಬರ್ತಾರೆ ಅನ್ನೋದಕ್ಕೋಸ್ಕರ ಅದನ್ನು ಉಳಿಸ್ಕೊಳ್ಬೇಕಾಗಿದೆ. ಅಂದ್ರೆ ಆ ರೀತಿ ಜಗತ್ತಿನಾದ್ಯಂತ ಒಂದು ರೀತಿಯಲ್ಲಿ ನಿತ್ಯದ ಊಟಕ್ಕಿಂತ ಹೆಚ್ಚು ಕೆಲವು ದೇಶಗಳಲ್ಲಿ ರಕ್ಷಣೆಗೆ ಭಾರ ಕೊಟ್ಟು ಮಣ್ಣು ತಿಂತಾ ಇದ್ದಾರೆ. ಅವರಿಗೆ ತಾವೇನು ಕಷ್ಟಪಡ್ತಾ ಇದ್ದೇವೆ ಅನ್ನೋದು ಗೊತ್ತಿಲ್ಲದೆ ನಾವು ರಕ್ಷಣೆಯಲ್ಲಿ ಆಯ್ತು ರಕ್ಷಣೆ ಮಾಡ್ಕೊಂಡು ನೀವಾದ್ರೂ ಸುಖವಾಗಿದ್ದೀರಾ, ನೀವು ಕೂತ ಒಳಗೇನೆ ಬಾಂಬ್ ಸ್ಫೋಟ ಆಗಿ ಛಿದ್ರ ಆಗಿ ಹೋಗ್ತೀನಿ ರಕ್ಷಣೆಗೆ ಅಂತ ಮಾಡಿಕೊಂಡ ಪದಾರ್ಥಗಳು. ಅಂದ್ರೆ ಈ ತರ ಭಾರತದ ಕಲ್ಪನೆಯನ್ನು ಗಮನಿಸಿದಾಗ ಬಹಳ ಹಿಂದಿನಿಂದ ಇದಕ್ಕೊಂದು ಸುಂದರವಾದ ಅಸ್ತಿತ್ವ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಧರ್ಮದ ರಕ್ಷಣೆ ಆಗುವುದಕ್ಕೆ ಬೇಕಿರುವಂತ ವ್ಯವಸ್ಥೆ ಕೆಲವು ಜಾಗಗಳೇ ಶಾಖದ್ವೀಪದಲ್ಲಿ ಅತ್ಯಂತ ಸುಂದರವಾಗಿ ನಡೆಯುತ್ತೆ ಅಂತ. ಅದರ ನಂತರ ಇನ್ನೂ 2-3 ದ್ವೀಪಗಳ ಕಥೆಯನ್ನ ಇದೇ ರೀತಿಯ
ವಿಷಯಗಳೆಲ್ಲ ಅಲ್ಲಿಯೂ ನಿರೂಪಣೆ ಆಗತ್ತೆ. ಪುಷ್ಕರ ಅನ್ನುವ, ಕುಶೇಶಯ ಅನ್ನೋದು, ಹರಿಗಿರಿ ಅಂತ ಅನ್ನುವ ಇದೆಲ್ಲ ಪರ್ವತಗಳು, ವಿಶಿಷ್ಟವಾದ ಪರ್ವತಗಳು. ಈ ಪರ್ವತದ ಭಾಗಗಳಲ್ಲಿ ಭೂಮಿಗೆ ಅದು ರಕ್ಷಣೆ. ಪರ್ವತ ಅಂದ್ರೆ ಭೂಮಿಯನ್ನ ರಕ್ಷಿಸುವಂಥದ್ದು ಅಂತ ಅರ್ಥ, ಕುಸಿಯದಂತೆ ನೋಡಿಕೊಳ್ಳುವಂಥದ್ದು ಅಂತ ಅರ್ಥ. ಉಕ್ತಾದ್ವೀಪಾ ಮಹಾರಾಜ, ದ್ವೀಪಗಳನ್ನು ನಾನು ಪರಿಚಯ ಮಾಡಿಕೊಟ್ಟೆ. ಇನ್ನು ಅದರ ಭಾಗಗಳನ್ನೆಲ್ಲ ಹೇಳ್ತಾ ಹೋದ್ರೆ ತುಂಬಾ ವಿಶೇಷವಾಗಿದೆ. ಅದರ ಲೆಕ್ಕಾಚಾರವನ್ನು ಕೆಲವು ಸಂಖ್ಯೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ರಾಹುವಿನ ಮತ್ತು ಚಂದ್ರಾದಿತ್ಯರ ಬಗ್ಗೆ ಅವನು ಮತ್ತೆ ಪ್ರಶ್ನೆ ಕೇಳ್ತಾನೆ. ಆಗ ಚಂದ್ರ ಮತ್ತು ಸೂರ್ಯರಿಗಿಂತ ರಾಹು ದೊಡ್ಡವನು ಅಂತ ಇಲ್ಲಿ ಒಂದು ಉಲ್ಲೇಖ ಇದೆ. ಬಹುಶಃ ಅದು ವ್ಯಕ್ತಿ ನಿಂತಾಗ ಅವನ ನೆರಳು ಅವನಿಗಿಂತ ಉದ್ದ ಇರುತ್ತೆ. ಅದು ಹೇಗೆ ನಿಂತಿದೆ ಅದರ ಮೇಲೆ ಡಿಪೆಂಡ್. ಮಧ್ಯಕ್ಕಿದ್ರೆ ಕಾಲು ಬುಡದಲ್ಲೇ ಇರುತ್ತೆ, ಪಕ್ಕಕ್ಕೆ ಸರದಷ್ಟು ಹೋದ ಹಾಗೆ ನೆರಳು ದೊಡ್ಡದಾಗುತ್ತೆ. ಬಹುಶಃ ಸೂರ್ಯ ಚಂದ್ರರ ಗತಿ ಅನ್ನೋದು ತುಂಬಾ ದೂರದಲ್ಲಿ ಇರೋದ್ರಿಂದ ಅವುಗಳ ನಡುವಿನ ಕ್ರಾಸ್ ಆಗುವ ಜಾಗವನ್ನ ನೆರಳು ಅಂತ ಒಂದು ಅರ್ಥ ಮಾಡಿಕೊಂಡ್ರೆ, ನೆರಳು ಅನ್ನೋದರ ಭಾಗ ತುಂಬಾ ದೊಡ್ಡದಾದ್ರಿಂದ ಅದರ ವ್ಯಾಪ್ತಿಯನ್ನು ಹೇಳಿದ್ದಾರೆ ಅಂತ ಅನ್ಕೊಳ್ಬೇಕು. ಇದು ಕೂಡ ಸ್ವಲ್ಪ ಅಸ್ಪಷ್ಟವೇ. ನಮ್ಗೆ ಕೇವಲ ಶಬ್ದದಿಂದ ಆಡ್ಬೇಕಷ್ಟೇ ಬಿಟ್ರೆ ಭೌತಿಕವಾಗದಿ ಅದರ ಛಾಯಾಗ್ರಹ ಅಂತ ಒಪ್ಪಿಕೊಳ್ತಾರೆ. ಯಾಕೆಂದ್ರೆ ಅವಳ ತಾಯಿಯ ಹೆಸರು ಸಿಂಹಿಕ, ಅವಳು ಕೂಡ ಛಾಯಾಗ್ರಹಿ ಅಂತಾನೆ ಹೆಸರು. ಹಾಗಾಗಿ ಇಲ್ಲಿ ಅದರ ವ್ಯಾಪ್ತಿಯ ಅಳತೆಯನ್ನು ಹೇಳ್ತಾರೆ. ಎಷ್ಟು ಅದರಲ್ಲಿ ಚಂದ್ರ ಸೂರ್ಯರಿಗಿಂತ ದೊಡ್ಡದಾಗಿ ರಾಹುವಿನ ವ್ಯಾಪ್ತಿಯನ್ನು ಹೇಳ್ತಾರೆ. ಒಟ್ಟು ಈ ಭೂಮಿ ಪರ್ವ ಅಂತ ಇದಕ್ಕೆ ಹೆಸರು. ಈ ಭೂಮಿ ಪರ್ವವನ್ನು ಯಾರು ಕೇಳ್ತಾನೋ, ಅಂದ್ರೆ ಕೇಳುವುದು ಅಂದ್ರೆ ಕನಿಷ್ಠ ಪಕ್ಷ ಇಷ್ಟು ನದಿಗಳ ಹೆಸರು, ರಾಜರ ಹೆಸರು, ಆ ದೇಶದ ಪ್ರದೇಶದ ಹೆಸರು, ತೀರ್ಥಗಳ ಹೆಸರು ಇತ್ಯಾದಿಗಳು ಬಿತ್ತು ಅನ್ನೋದಕ್ಕೆ ಒಂದಾದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಬೇರೆದೇ ಅದು ಒಂದು ನಮಗೆ ದೃಷ್ಟಿ ಬರುತ್ತೆ ನಮ್ಮ ಜೀವನದಲ್ಲಿ. ನಾವು ಒಂದು ಸಣ್ಣ ಭಾಗ ಅಷ್ಟೇ ಈ ಜಗತ್ತಿನಲ್ಲಿ. ನಮ್ಗೆ ನಮ್ಮ ಅಸ್ತಿತ್ವಕ್ಕೆ ಅರ್ಥವೇ ಇಲ್ಲ ನಿಜವಾಗಿ ಹೇಳ್ಬೇಕು ಅಂದ್ರೆ. ಆದ್ರೂ ನಾವು ಹಾರಾಡ್ತೇವೆ, ಕೂಗಾಡ್ತೇವೆ. ನಮ್ಮ ದುಡಿಮೆ, ನಮ್ಮ ಗರಿಮೆ, ನಮ್ಮ ಅಂದ್ರೆ ಫಲವನ್ನ ಅನುಭವಿಸ್ಬೇಕು ಇತ್ಯಾದಿ ಏನೇನೋ ಆಸೆಗಳಿರ್ತವೆ. ಆ ಆಸೆಗಳ ನಡುವೆಯೂ ಒಂದು ಇಂಥ ಸಂಗತಿಯನ್ನ ಕೇಳಬೇಕು ಅಂತ ಯಾವನಾದ್ರೂ ಒಬ್ಬ ಬಂದ್ರೆ ಅವನು ಪ್ರಿಯಂತೆ ಪಿತರಸ್ತಸ್ಯ, ಅವನ ಪೂರ್ವಜರು ಅವನ ಬಗ್ಗೆ ಹಿತ ಅನುಭವಿಸ್ತಾರೆ. ತಥೈವ ಚ ಪಿತಾಮಹ ಶ್ರೀಮಾನ್ ಭವತಿ, ಅವನು ಒಳ್ಳೆಯ ಸಿರಿವಂತನಾಗ್ತಾನೆ. ಸಿದ್ಧಾರ್ಥ, ಬಯಸಿದ ಅಪೇಕ್ಷೆಯನ್ನ ಈಡೇರಿಸಿಕೊಳ್ತಾನೆ. ಸಜ್ಜನರಿಗೆ ಅತ್ಯಂತ ಪ್ರೀತಿ ಪಾತ್ರನಾಗ್ತಾನೆ. ಇದು ತುಂಬಾ ದೊಡ್ಡ ಫಲ. ನಮ್ಮನ್ನು ಸಜ್ಜನರು ಗುರುತಿಸುವಷ್ಟು ನಾವು ನಿಕೃಷ್ಟರಾಗಿ ಬಿಟ್ರೆ ನಾವು ಜೀವನದಲ್ಲಿ ಏನ್ ಗಳಿಸಿ ಉಪಯೋಗ ಇಲ್ಲ. ಹಾಗಾಗಿ ಆಯುಹು ಬಲಂ, ಒಳ್ಳೆಯ ಆಯುಷ್ಯ, ದೈಹಿಕವಾದ ಮಾನಸಿಕವಾದ ಬಲ, ಒಳ್ಳೆ ರೀತಿಯಿಂದ ಕೀರ್ತಿ ಮತ್ತು ದೇಹದಲ್ಲಿ ಸಹಜವಾದ ಕಾಂತಿ, ಇದು ಇಷ್ಟೂ ಕೂಡ ಈ ಕಥೆಯ ಶ್ರವಣದಿಂದ ಮನುಷ್ಯನಿಗೆ ಉಂಟಾಗುತ್ತೆ. ಇದಂತೂ ಭಾರತಂ ವರ್ಷಂ ಯತ್ರ ವರ್ತಾಮಹೇ ವಯಂ, ಇದು ಭಾರತ ವರ್ಷ. ನಾವೆಲ್ಲಿ ಈಗ ವಾಸವಾಗಿ ನಮ್ಮ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೋಸ್ಕರ ಈ ನೆಲದಲ್ಲಿ ಹುಟ್ಟಿದ್ದೇವೋ, ಪೂರ್ವೈಹಿ ಪ್ರವರ್ತಿತಂ ಪುಣ್ಯಂ ತತ್ಸರ್ವಂ ಶ್ರುತವಾನಸಿ, ಇದನ್ನು ಇಲ್ಲಿ ತನಕ ನಡೆಸ್ಕೊಂಡು ಬಂದವರು ಪೂರ್ವಜರು. ಅವರು ಏನು ನಡೆಸಿದ್ದಾರೆ ಅದನ್ನು ನಾನು ನಿನಗೆ ಸ್ವಲ್ಪ ಹೇಳಿದ್ದೇನೆ, ನೀನ್ ಅದನ್ನ ಕೇಳಿದ್ದಿ. ಶ್ರುತವಾನ್ ಅಸಿ, ನೀನ್ ಅದನ್ನ ಕೇಳಿದ್ದಿ. ಎಲ್ಲವನ್ನೂ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ, ನಾವು ಅರ್ಥೈಸಿಕೊಂಡು ಅದನ್ನು ಮುಗಿಸ್ಲಿಕ್ಕೂ ಆಗಲ್ಲ ಅಂತ ಅಲ್ಲಿಗೆ ಭೂಮಿ ಪರ್ವ ಮುಗಿಯತ್ತೆ. ಅಲ್ಲಿಂದ ಮುಂದೆ ಭಗವದ್ಗೀತಾ ಪರ್ವ. ಅಂದ್ರೆ ಗೀತಾ ಪರ್ವ ಶುರುವಾಗುವುದಕ್ಕಿಂತ ಅಂದ್ರೆ ಇಲ್ಲಿ 13ನೇ ಅಧ್ಯಾಯದಿಂದ 24ನೇ ಅಧ್ಯಾಯದ ತನಕ ಇನ್ನು ಗೀತೆ ಶುರುವಾಗಿಲ್ಲ. ಗೀತೆ ಶುರುವಾಗ್ಲಿಕ್ಕೆ ಸುಮಾರು 11 ಅಧ್ಯಾಯ ಇದೆ. ಆದ್ರೆ ಅದರ ಮಧ್ಯದಲ್ಲಿ ಏನಾಯ್ತು, ಯುದ್ಧದ ವೇದಿಕೆಯಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತಾರೆ. ಗಾವದ್ಗಣಿ, ಸಂಜಯನಿಗೆ ಹೆಸರು ಗವದ್ಗಣನ ಮಗ, ಅದರಿಂದಾಗಿ ಗಾವದ್ಗಣಿ. ಅವನು ಪ್ರತ್ಯಕ್ಷದರ್ಶಿ. ಅಂದ್ರೆ ಇಲ್ಲೇ ಕೂತು ನೋಡಿದ್ದಲ್ಲ, ನೇರ ಹೋಗಿ ನೋಡಿದ್ದಾನೆ. ನೇರವಾಗಿ ಕಣ್ಣಿಟ್ಟೆ ನೋಡಿ ಆಮೇಲೆ ಬಂದು ಹೇಳುದು ಅವನು. ಆದ್ರೆ ಏನು ಅಂದ್ರೆ ಅಲ್ಲಿ ನೋಡಿದ್ದನ್ನ ಇಲ್ಲಿ ಹೇಳುವಾಗ ಅದರ ಯಾವುದೇ ಅಂಶವೂ ಕೂಡ ಕೆಲವೊಮ್ಮೆ ಗಿಮಿಕ್ಕಿನ ಮೂಲಕ ನಮಗೆ ಅವನು ಇವನಿಗೆ ಹೊಡೆದಾಗ ಕಾಣ್ತಾ ಇರುತ್ತೆ. ಹೊಸದ ಅವನು ಇವನಿಗೆ ಹೊಡೆದು ಬಿದ್ದಿರ್ತಾನೆ. ಹಾಗೆ ಅವನಿಗೆ ತಪ್ಪು ಕಲ್ಪನೆ ಬರುವುದಿಲ್ಲ. ಕರೆಕ್ಟ್ ಆಗಿ ಯಾರು ಎಷ್ಟು ಬಾಣ ಹೊಡೆದ್ರು, ಯಾವ ರೀತಿಯಲ್ಲಿ ಹೊಡೆದ್ರು, ಯಾವ ದಿಕ್ಕಿನಿಂದ ಹೊಡೆದ್ರು, ಎಷ್ಟು ದೂರದಿಂದ ಹೊಡೆದ್ರು, ಅದು ಒಟ್ಟೊಟ್ಟಿಗೆ
ಈ ಒಂದು ಯುದ್ಧದ ಬಗ್ಗೆಯೂ ಅವನಿಗೆ ಗೊತ್ತಾಗ್ತಾ ಇರುತ್ತೆ, ಈ ಯುದ್ಧದ ಬಗ್ಗೆ ಅವನಿಗೆ ಕಲ್ಪನೆಗೆ ಸಿಗುತ್ತೆ. ಅದು ಅವನ ವಿಶೇಷತೆ. ಭೂತ ಭವ್ಯ ಭವಿಷ್ಯವಿತ್, ಹಿಂದಾದದ್ದು ಕೂಡ ಅವನಿಗೆ ನೋಡ್ಬೇಕು ಅಂತ ಅನ್ಸಿದ್ರೆ ಅದು ಅವನ ಕಣ್ಣ ಪರದೆ ಮುಂದೆ ಬರುತ್ತೆ. ಭವಿಷ್ಯವಿತ್, ಮುಂದೆ ಏನಾಗ್ಲಿಕ್ಕಿದೋ ಇದು ಈಗ ಬಹುಶಃ ಮುಂದೆ ಯಾರು ಹಿಡಿಂಬ ಯಾರು ಘಟೋತ್ಕಜ ಸಾಯ್ತಾನೆ ಅಂತ ಗೊತ್ತಾದಾಗ ಅವನು ಬೇಕು ಅಂದ್ರೆ ಗೊತ್ತು ಮಾಡ್ಕೊಳ್ತಿದ್ದ, ಅವನಿಗೆ ಅರ್ಥ ಆಗ್ತಿತ್ತು ಏನಾಗುತ್ತೆ ಮುಂದೆ ಅಂತ. ಆದ್ರಿಂದಾಗಿ ಅವನು ಹೇಳುದು, ನಿನ್ನ ಮಗ ತಪ್ಪು ಮಾಡ್ತಾ ಇದ್ದಾನೆ ಅಂತ ಬಡ್ಕೋತಾನೆ, ಹೇಳಿ ಕೇಳಲ್ಲ. ಎಷ್ಟೇ ಬಿಡಿಸಿ ಹೇಳಿದ್ರು ಕೂಡ ನಮ್ಮ ಕಾಲಗತಿ ಯುದ್ಧ ಆಗಿದ್ರೆ, ಪೆಟ್ಟು ತಿಂದಿದ್ರೆ ಅದನ್ನು ಯಾರು ಎಡರು ತೊಡರು ಮಾಡಿದ್ರು ತಪ್ಪಿಸ್ಲಿಕ್ಕಾಗಲ್ಲ, ಅದು ಅಲ್ಲಿ ಅನುಭವಿಸ್ಲೇಬೇಕು. ಹತೋ ಭೀಷ್ಮ, ಏನಾಯ್ತು, ವೇದವ್ಯಾಸರು ಹೋದ ಮೇಲೆ ಧೃತರಾಷ್ಟ್ರ ಸ್ವಲ್ಪ ಮಾತಾಡಿದ್ಮೇಲೆ ನಾನೊಂಚೂರು ಹೋಗಿ ಬರ್ತೇನೆ ಅಂತ ಅವನೇನ್ ಮಾಡ್ತಾನೆ ಅಂದ್ರೆ, ಧ್ಯಾಯತೆ ಧೃತರಾಷ್ಟ್ರಾಯ ಸಹಸೋತ್ಪತ್ಯ ದುಃಖಿತ ಆಚಷ್ಟ ನಿಹತಂ ಭೀಷ್ಮಂ ಭರತಾನಾಂ ಪಿತಾಮಹಂ. ಅವನು ಅಲ್ಲಿಂದ ಓಡಿ ಬರ್ತಾನೆ, ಹೋಗಿ ಕುರುಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಓಡಿ ಬರ್ತಾನೆ. ಓಡಿ ಬಂದು ಅವನದೇ ಚಿಂತೆಯಲ್ಲಿ ಕೂತಿದ್ದಾನೆ. ಅವನಿಗೆ ಸರಿ ಸುದ್ದಿ ಗೊತ್ತಾಗಿಲ್ಲ ಏನಾಗಿದೆ ಅಂತ, ಯಾರು ಹೇಳೋರು. ಯಾಕೆಂದ್ರೆ ಇಡೀ ಊರೇ ಹೋಗಿದೆ. ಈ ಕೆಲವೊಂದ್ಸರ್ತಿ ಉತ್ಸವ ಆದಾಗ ಬೀದಿ ಖಾಲಿ ಇರುತ್ತೆ, ಎಲ್ಲರೂ ಅಲ್ಲೇ ಇರ್ತಾರೆ. ಆ ಸಮಯದಲ್ಲೇ ಕೆಲವೊಂದ್ಸರ್ತಿ ಈ ಕಳ್ಳ ಕಾಕರೆಲ್ಲ ಮನೆ ದೋಚ್ಕೊಂಡು ಹೋಗುವಂತ ಪ್ರಸಂಗಗಳೆಲ್ಲ ಬರುತ್ತೆ. ಹಾಗೆ ಇಲ್ಲಿ ಇವನಿಗೆ ಯುದ್ಧದಲ್ಲಿ ಏನಾಯ್ತು ಅಂತ ನೋಡಿ ಹೇಳೋರಿಲ್ಲ, ಅದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಓಡಿ ಬರ್ತಾನೆ, ಆಚಷ್ಟ ನಿಹತಂ ಭೀಷ್ಮಂ, ಭೀಷ್ಮ ಸತ್ತಿರುವ ಸುದ್ದಿಯನ್ನು ಹೇಳ್ತಾನೆ. ನಾವೇನ್ ಅನ್ಕೊಳ್ಳೋದು, ಗೀತೆ ಓದುವಾಗ ಈಗ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ದ, ಈಗ ಗೀತೆ ಮುಗಿಯತ್ತೆ, ಆಮೇಲೆ ಒಂದೊಂದೇ ಯುದ್ಧ ಶುರುವಾಗುತ್ತೆ, ಅದನ್ನ ನೋಡ್ತಾ 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 ಧೃತರಾಷ್ಟ್ರನಿಗೆ ಹೇಳ್ತಾನೆ ಅಂತ. ಅದು ನಡೆದದ್ದನ್ನ ಹೇಳಿದ್ದೀಗ. ಗೀತೆ ಇನ್ನು ಮುಂದೆ ಬರಬೇಕು, 13 ಅಧ್ಯಾಯ 14 ಅಧ್ಯಾಯ ಆದ್ಮೇಲೆ. ಅಂದ್ರೆ ಅದು ಯುದ್ಧ ಆಗಿ ಹೋಗಿದೆ, 10 ದಿವಸದ ಯುದ್ಧ ಆದ್ಮೇಲೆ ಬರುದವನು. ನಿಹತೆ ಭೀಷ್ಮೆ, ಭೀಷ್ಮ ಸತ್ತ ಮೇಲೆ ಆವತ್ತು ಬರ್ತಾನೆ. ಅವನಿಗೆ ಅಲ್ಲಿ ಆಮೇಲೆ ಕೂತ್ಕೊಳ್ಳಿಕ್ ಆಗಲ್ಲ, ಆಮೇಲೆ ಅವನಲ್ಲಿಗೆ ಇರ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅವನಿಗೆ. ಯಾಕೆಂದ್ರೆ ಇದಕ್ಕೆ ಎಲ್ಲದಕ್ಕಿಂತ ಮುಖ್ಯ ಅವನಿಗೆ ಧೃತರಾಷ್ಟ್ರನಿಗೆ ಹೇಳ್ಬೇಕೀಗ. ಅವನು ಇಲ್ಲಿ ತನಕ ಭೀಷ್ಮಾಚಾರ್ಯ ಇದ್ದಾರೆ ಅಂತ ಬಹಳ ಭರವಸೆಯಿಂದ ನಮ್ಗೆ ಗೆಲುವಾಗುತ್ತೆ ಅಂತ ಅನ್ಕೊಂಡು ಕೂತಿದ್ದ. ಅವರು ಬಿದ್ರು ಅಂದ್ರೆ ಇಡೀ ಒಂದು ದೊಡ್ಡ ಕಂಬ ಬಿತ್ತು. ಕುರು ರಾಜ್ಯದ ಆಧಾರ ಸ್ತಂಭದಲ್ಲಿ ಪ್ರಧಾನ ಕಂಬ ಅದು ಬಿತ್ತು ಅಂತ ಭರತಾನಾಂ ಪಿತಾಮಹಂ, ಇಡೀ ಭರತ ಕುಲಕ್ಕೆ ದೊಡ್ಡ ಮನೆತನದ ವ್ಯಕ್ತಿತ್ವವನ್ನು ಹೊಂದಿದಂತಹ ಭೀಷ್ಮರು ಬಿದ್ದದ್ದನ್ನ ಕಂಡು ಓಡಿ ಬಂದು ಕಣ್ಣು ಕುರುಡಾಗಿದ್ದ ಧೃತರಾಷ್ಟ್ರ ಹೇಳ್ತಾನೆ, ನಾನು ಸಂಜೆ ಬಂದಿದ್ದೇನೆ, ಓ ಭರತರ್ಷರ ನಿನಗೆ ನಮಸ್ಕಾರ. ಭೀಷ್ಮೋ ಹತಃ ಶಾಂತನವಃ ಭರತಾನಾಂ ಪಿತಾಮಹ ಕಕುತಂ ಚರ್ವಯೋಧಾನಾಂ ಧಾಮ ಸರ್ವ ಧನುಷ್ಮತಾಂ. ಎಲ್ಲ ಯೋಧರು ಬಾಣದಿಂದ ಹಿಡಿದು ಯುದ್ಧ ಮಾಡ್ತಾ ಇರ್ಬೇಕಾದ್ರೇನೆ ಶಸ್ತ್ರವನ್ನ ತೊರೆದು ಶರಶಲ್ಪಗತ ಸೋದ್ಯ ಶೇತೆ ಕುರು ಪಿತಾಮಹ. ಈಗ ಶರತಲ್ಪಗತಃ, ಬಾಣದ ಮಂಚದಲ್ಲಿ ಮಲಗಿದ್ದಾನೆ. ಅವನನ್ನ ನಾವ್ಯಾರೂ ಕೂಡ ಇನ್ನು ಯುದ್ಧಕ್ಕಾಗಿ ನಿರೀಕ್ಷಿಸ್ಲಿಕ್ಕಾಗಲ್ಲ. ಯಸ್ಯ ವೀರ್ಯಂ ಸಮಾಶ್ರಿತ್ಯ, ಕೌರವರು ಯಾರ ವೀರ್ಯದ ಮೇಲಿನ ನಂಬಿಕೆಯಿಂದ ಪಾಂಡವರನ್ನ ದ್ಯೂತಕ್ಕೆ ಕರೆದು ಅನ್ಯಾಯ ಮಾಡಿ ಕಾಡಿಗಟ್ಟಿದ್ರು ಆ ಭೀಷ್ಮ ಇನ್ನಿಲ್ಲ. ಯಸ್ಯ ವೀರ್ಯಂ ಸಮಾಶ್ರಿತ್ಯ ದ್ಯೂತಂ ಪುತ್ರ ಸ್ತವಾಕರೋತ್, ತವ ಪುತ್ರ ಯಸ್ಯ ವೀರ್ಯಂ ಸಮಾಶ್ರಿತ್ಯ ದ್ಯೂತಮಕರೋತ್ ಸನಷ್ಟಃ. ಸಶೇತೆ ನಿಹತೋ ರಾಜನ್ ಸಂಖ್ಯೆ ಭೀಷ್ಮ ಶಿಖಂಡಿಯ ಜೊತೆಗಿನ ಯುದ್ಧದಿಂದ ಅವನು ಪ್ರಾಣ ಬಿಟ್ಟಿದ್ದಾನೆ. ಸರ್ವಾನ್ನ ಪೃಥಿವೀಪಾಲಾನ್ನ ಸಮವೇತಾನ್ನ ಮಹಾಮೃಧೆ ಅಂತಂದ್ರೆ ದೊಡ್ಡ ಯುದ್ಧ ಅಂತ. ದೊಡ್ಡ ಯುದ್ಧದಲ್ಲಿ ಎಲ್ಲ ರಾಜರನ್ನೂ ಒಟ್ಟುಗೂಡಿಸಿದ ಜಾಗದಲ್ಲಿ ಯುದ್ಧ ಆಗ್ತಾ ಇತ್ತು. ಎಲ್ಲೋ ಕಾಲ್ಜಾರಿ ಬಿದ್ದು ಪ್ರಾಣ ಹೋದದ್ದಲ್ಲ, ಎಲ್ಲಾ ರಾಜರ ಜೊತೆಗೆ ತೀವ್ರವಾದ ಯುದ್ಧ ನಡೀತಾ ಇತ್ತು. ಜಿಗಾಯಿಕ ರಥೇನೈವ ಕಾಶಿಪುರಿಯಾಂ ಮಹಾರಥ. ಹಿಂದೆ ಕಾಶಿ ದೇಶದ ರಾಜನಲ್ಲಿಗೆ ಹೋಗಿ ಎಲ್ಲಾ ಪೃಥ್ವಿಪಾಲರು ಒಟ್ಟಿಗೆ ಅವನ ಮೇಲೆ ಮುಗಿಬಿದ್ದಾಗ್ಲೂ ಅವರೆಲ್ಲರನ್ನು ಕೂಡ ತೃಣ ಸಮಾನರನ್ನಾಗಿಸಿ ಗೆದ್ದು ಅವರನ್ನೆಲ್ಲ ನುಚ್ಚು ನೂರು ಮಾಡಿದಂತಹ ಅದೇ ಭೀಷ್ಮ ಇನ್ನಿಲ್ಲ. ಜಾಮದಗ್ನಂ ರಣೇ ರಾಮಂ ಯೋ ಯುದ್ಧತ್ ಅಪಸಂಭ್ರಮ ಸಹತೋ ಜಾಮದಗ್ನೇನ ನಹತೋದ್ಯ ಶಿಖಂಡಿನ. ಯಾವ ಜಾಮದಗ್ನಿನಿಂದ ಯುದ್ಧದ ಎದುರುಗಡೆ ನಿಂತಾಗಲೂ ಅಲ್ಲಾಡ್ಲಿಲ್ಲೂ
ಗುರುವಿಗೇನೆ ಎದುರಾಗಿ ನಿಂತು ತನ್ನ ಮಾತು ಉಳಿಸ್ಕೊಳ್ತೇನೆ ಅನ್ನೋದಕ್ಕೋಸ್ಕರ ವಸ್ತುತ ತುಂಬಾ ಗುರುಭಕ್ತಿ ಅವನಿಗೆ. ಪರಶುರಾಮನ ಮೇಲೆ ಯಾವತ್ತೂ ಅವನಿಗೆ ಕೋಪ ಬಂದಿಲ್ಲ, ಮನಸ್ಸಿನಲ್ಲೂ ಕೇಡೆಣಿಸಿಲ್ಲ. ಆದ್ರೆ ತನ್ನ ತಂದೆಗೆ ಕೊಟ್ಟ ಮಾತನ್ನ ಮೀರು ಅನ್ನುವ ಮಾತು ಗುರುಗಳೇ ಹೇಳಿದಾಗ, ತಂದೆಯೂ ಒಬ್ಬ ಗುರು ಆದ್ರಿಂದಾಗಿ ನಾನು ಆ ಮಾತನ್ನು ನಡೆಸ್ಕೊಳ್ಬೇಕು. ಮತ್ತು ನಾನು ಇಲ್ಲಿ ತನಕ, ಯಾಕಂದ್ರೆ ಕ್ಷತ್ರಿಯ ತನ್ನ ಪರಂಪರೆಗೆ ಒಂದು ಅಲಿಖಿತವಾದ ನಿಯಮವನ್ನು ಹಾಕಿಕೊಟ್ಟಾಗ ಆಗುತ್ತೆ. ಒಂದು ದಿವಸ ಒಂದು ಸರ್ತಿ ಒಬ್ಬ ಮೀರಿದ ಅಂದ್ರೆ ಎಷ್ಟೋ ಸರ್ತಿ ಬರುತ್ತೆ. ರಾಮ ಏನು ರಾಜ್ಯಕ್ಕೆ ಬರಬೇಕು ಬೇಡ ಅಂತ ಡಿಸ್ಕಷನ್ ಆಗುವಾಗ ಭರತನ ಹತ್ರ ವಾದ ಶುರು ಆಗುತ್ತೆ ಕಾಡಿಗೆ ಬಂದಾಗ. ಆಗ ಇವನು ಹೇಳ್ತಾನೆ, ನೀನೇ ರಾಜ್ಯ ಭಾರ ಮಾಡಬೇಕು, ಯಾಕಂದ್ರೆ ಮೊದಲ ಮಗನೇ ರಾಜ್ಯಕ್ಕೆ ಅರ್ಹ, ನೀನೇ ಆಗ್ಬೇಕು ಅಂತ. ಅದಕ್ಕೆ ಅವನ ತಕ್ಷಣ ಒಂದು ಇತಿಹಾಸದಲ್ಲಿ ಅಂಗ ಅವನ ಮಗನಾದಂತಹ ಅಸಮಂಜಸನನ್ನು ಓಡಿಸಿ ನಂತರ ಮುಂದಿನ ಮೊಮ್ಮಗನಾದ ಅಂಶುಮಂತನಿಗೆ ರಾಜ್ಯಭಾರ ಕೊಡ್ತಾನೆ. ಅಂಗ ಅಲ್ಲ, ಯಾರದು? ಸಗರ. ಅಂಗ ಅವನು ವೇನನನ್ನ, ಅಲ್ಲೂ ಒಂದೇನೋ ಪ್ರಸಂಗ ಬರುತ್ತೆ ಅದೇ ತರ, ಯಾರು ತ್ರಯ್ಯಾರುಣನನ್ನ, ಯಾರವನು ತ್ರಿಶಂಕು, ಅವನಿಗೆ ಅಧಿಕಾರ ಕೊಡದೆ ಓಡಿಸಿ ಬಿಡ್ತಾನೆ. ದೊಡ್ಡವನು ಅಂದ ಮಾತ್ರಕ್ಕೆ ಅವನಿಗೆ ಏನು ಕೊಡ್ಲಿಲ್ಲ. ಮುಂದೆ ಮತ್ತೆ ಅವನು ತಂದೆ ತೀರಿ ಹೋದ್ಮೇಲೆ ಬಂದ, ಅದು ಬೇರೆ ಪ್ರಶ್ನೆ. ಆದ್ರೆ ಅಧಿಕಾರ ಕೊಡ್ಲೇಬೇಕು ಅಂತ ಏನ್ ನಿಯಮ ಇಲ್ಲ. ಅದರಿಂದಾಗಿ ಭರತನು ರಾಜ್ಯಭಾರ ಮಾಡ್ಬೋದು, ಹೋಗ್ ಮಾಡು ಅಂತ ಅಲ್ಲೊಂದು ಡಿಸ್ಕಷನ್ ಆಗುತ್ತೆ. ಅಲ್ಲಿ ಇಬ್ರು ಅವ್ರವರಿಗೆ ಇತಿಹಾಸದ ಪ್ರಜ್ಞೆಯಿಂದ ಏನೇನ್ ನೆನಪಾಗುತ್ತೆ, ದೊಡ್ಡವನೇ ಮಾಡ್ಬೇಕು ಅನ್ನೋದಕ್ಕೆ ಅವನೊಂದಿಷ್ಟು ಲಿಸ್ಟ್ ಕೊಡ್ತಾನೆ, ದೊಡ್ಡವನ್ ಮಾಡದೇ ಇದ್ರು ನಡೆಯುತ್ತೆ ಅಂತ ಇವನೊಂದಿಷ್ಟು ಲಿಸ್ಟ್ ಕೊಡ್ತಾನೆ. ಈ ಇದರಲ್ಲೂ ಹಾಗೆ ಆಗುತ್ತೆ. ಕುಂತಿ ಮತ್ತು ಪಾಂಡುವಿನ ಸಂವಾದದಲ್ಲಿ ಏನು ನಿಯೋಗ ಪದ್ಧತಿಯಿಂದ ಆಗಬೇಕು ಅಂತ ಮಾತು ಬಂದಾಗ ಅವಳು ಅದನ್ನ ಒಪ್ಕೊಳ್ಳಲ್ಲ. ಇವನೇನೇನೋ ಕಾರಣ ಕೊಡ್ತಾನೆ. ಆಗ ಅಲ್ಲಿ ಆಗಲ್ಲ ಅಂತ ಅವಳು, ನಿನ್ನಿಂದನೇ, ನಿನ್ನ ಒಪ್ಪಿಗೆಯಿಂದಲೇ ನಾನು ಪಡಿಲಿಕ್ಕೆ ಸಾಧ್ಯ ಹೊರತು ಬೇರೆ ರೀತಿಯಿಂದ ನನಗೆ ಅದು ಬೇಡ. ಇರ್ಬೋದು, ನೀನೆ. ಇಬ್ರು ಕಥೆಯನ್ನು ಹೇಳ್ತಾರೆ, ಇಬ್ರು ಒಂದೊಂದು ಅನೇಕ ರಾಜರ ಪೂರ್ವದ ಕಥೆಯನ್ನು ಹೇಳ್ತಾರೆ. ಅದೇ ರೀತಿ ಧರ್ಮರಾಜ ದ್ರೌಪದಿಯನ್ನು ನಾವೆಲ್ಲರೂ ಮದುವೆ ಆಗ್ತೇವೆ ಅಂತ ಹೇಳಿದ ಪ್ರಸಂಗದಲ್ಲೂ ದ್ರುಪದ, ಅಯ್ಯೋ ಇದು ಸಾಧ್ಯವೇ ಇಲ್ಲ, ನಾನು ರಾಜನಾಗಿ ಎಲ್ಲರಿಗೆ ನಾಳೆ ಮಾರ್ಗದರ್ಶನ ಮಾಡಬೇಕಾದ ಸ್ಥಾನದಲ್ಲಿದ್ದು ನೀವು ಹೀಗೆ ನನ್ನ ಕೈಯಿಂದಲೇ ಒಂದು ಎಡವಟ್ಟು ಮಾಡಿಸಿ ಆಮೇಲೆ ಇಡೀ ಊರವರಿಗೆ ದ್ರುಪದ ಮಾಡಿದ, ಇನ್ನಾವೆಲ್ಲ ಮಾಡ್ಬೋದು ಅಂತ ಶುರು ಆಗುವಾಗ ಆಗುತ್ತೆ, ನಾನು ಮಾಡಲ್ಲ ಅಂತಾನೆ. ಆಗ ಅವನು ವಾರ್ಕ್ಷಿಯ ಕಥೆ ಹೇಳ್ತಾನೆ. ಹೀಗೆ ಒಂದು ಹಿಂದೆ ಪ್ರಾಚೇತಸರು 10 ಜನರನ್ನು ಅವಳ ಹೆಸರು ಮಾರಿಷಾ ಅಂತ, ಹೌದು, ಮಾರಿಷಾ ಅನ್ನೋಳನ್ನ ದಕ್ಷ ಹುಟ್ಟಿದ್ದಲ್ಲಿ ಅಷ್ಟು ಜನರನ್ನ ಮದುವೆ ಆದ ಪ್ರಸಂಗ, ಈಗ ಒಂದು 5-6 ಪ್ರಸಂಗಗಳನ್ನ ಹೇಳ್ತಾರೆ. ಅಂದ್ರೆ ಹೀಗೆ ಪ್ರತಿಯೊಂದು ಕಾಲದಲ್ಲೂ ಕೂಡ ಅದರ ಪೂರ್ವದ ಕಥೆಯನ್ನ ಸೇರಿಸ್ಕೊಂಡೇ ಇತಿಹಾಸವನ್ನ ಗಟ್ಟಿ ಮಾಡುವುದು. ಮತ್ತೆ ಮತ್ತೆ ನಾವು ಬೇಡರಿ ಮಹಾಭಾರತ ಬೇಡ, ನಮ್ಮ ಇದನ್ನೇ ಮನೆಯಲ್ಲೇ ಏನೋ ಒಂದು ಪ್ರಸಂಗ ಬಂದಾಗ ನಮ್ಮ ಅಜ್ಜನ ಕಾಲದಲ್ಲಿ ಹೀಗಿತ್ತು, ನಮ್ಮ ತಾತನ ನಮ್ಮ ತಂದೆಯ ಹಿರಿಯರೊಬ್ರು ಹೀಗ್ ಮಾಡ್ತಿದ್ರು ಅಂತ ಮನೆಯಲ್ಲಿ ನಾವೊಂದು ಯಾವುದೋ ಘಟನೆಗೆ ಜೋಡಿಸಲ್ವಾ ವಿಷಯವನ್ನ, ಹೀಗಿತ್ತು ಇಲ್ಲ ಅಂತ ಹೇಳ್ಬೇಡಿ. ಈಗ ನಡೀತಾ ಇಲ್ಲ ಬೇರೆ ಪ್ರಶ್ನೆ, ಅಥವಾ ಈಗ ನಡಿಲಿಕ್ಕೆ ಆಗುತ್ತೋ ಇಲ್ಲ ನಮ್ಗೆ ಈಗ ಗೊತ್ತಿಲ್ಲ. ನಡೆದದ್ದಿದೆ ದೇವಸ್ಥಾನಗಳಲ್ಲಿ ಇಂಥದ್ದೆಲ್ಲ ತುಂಬಾ ಚರ್ಚೆ ಆಗ್ತಾ ಇರೋದು. ಇಲ್ಲ ಇದು ಈ ತನಕ ಆಗಿಲ್ಲ ಅಂತಾರೆ. ಅಷ್ಟೊತ್ತಿಗೆ ಯಾರೋ ಒಬ್ರು ಹಿಂದೆ ಇಲ್ಲ ಇದು ಮಧ್ಯದಲ್ಲಿ ಬದಲಾಯಿತು, ಮೊದಲು ಹೀಗೇ ನಡೀತಾ ಇತ್ತು, ಆಮೇಲೆ ಯಾರೋ ಅವರು ಅನುಕೂಲಕ್ಕಾಗ್ಲಿ ಅಂತ ಬದಲಾಯಿಸಿದ್ರು, ಇಲ್ಲ ನಾವು ಮೊದಲಿನ ಜಾಗದಿಂದಲೇ ಉತ್ಸವ ಬರಬೇಕು ಅಂತ. ಮತ್ತೆ ಕೊನೆಗೆ ಯಾರೋ ಒಬ್ರು ಹೇಳಿದ್ನಿಲ್ಲಿ, ಅವರು ಹೇಳುದೇನಂದ್ರೆ ಏನೋ ಸಮಸ್ಯೆ ಆಗಿದೆ, ಉತ್ಸವದ ಪಥ ಬದಲಾಗಿದೆ ಅಂತ. ಇವ್ರು ಇಲ್ಲ ನಾವು ಅಜ್ಜನ ಕಾಲದಿಂದ ನೋಡ್ತೇವೆ, ನಿಮ್ಮ ಅಜ್ಜನ ಕಾಲ ಅಲ್ಲ ಅದಕ್ಕಿಂತ ಹಿಂದಿದ್ ನಾನು ಹೇಳ್ತೇನೆ ಅಂತ ಅವ್ನು ಮತ್ತೆ ಹೇಳ್ತಾನೆ. ಅಂದ್ರೆ ಆತರ ಒಂದು ಪೂರ್ವೇತಿಹಾಸದ ಐತಿಹ್ಯವನ್ನು ಇಟ್ಟುಕೊಂಡು ಎಷ್ಟೋ ಸರ್ತಿ ಒಬ್ಬ ವ್ಯಕ್ತಿಯನ್ನ ಅವನ ಸಾಮರ್ಥ್ಯವನ್ನ ಗುರುತಿಸುವುದು ಅಥವಾ ಅದರ ಬಗ್ಗೆ ಹೇಳುವುದಿರುತ್ತೆ. ಹಾಗೆ ಮನೆತನದ ಹೆಸರಿನಲ್ಲಿ ನಾನು ತೆಗೆದುಕೊಂಡ ನಿರ್ಧಾರವನ್ನ ಎಂದೂ ಮೀರಲಾರೆ ಅಂತ ಜಾಮದಗ್ನನನ್ನೂ ಕೂಡ ಎದುರಿಸಿ ಭೀಷ್ಮ ಅವನನ್ನು ಗೆದ್ದ. ಅಂತಹ ಭೀಷ್ಮ ಈಗ ಏನು ಮಹೇಂದ್ರ ಸದೃಶ, ಅವನನ್ನು ಎದುರಿಸುವವರೇ ಯಾರು ಇಲ್ಲ. ಶೌರ್ಯದಲ್ಲಿ, ಸ್ಥೈರ್ಯದಲ್ಲಿ ಹಿಮವಂತನಂತೆ ಗಟ್ಟಿ ನಿಂತಿರುವ, ಆಳದಲ್ಲಿ ಸಮುದ್ರದಂತೆ ಆಳವಾಗಿದ್ದ, ಸಹಿಷ್ಣುತೆಯಲ್ಲಿ ಸಹಿಸಿಕೊಳ್ಳುವುದರಲ್ಲಿ ಭೂಮಿಗೆ ಸಮಾನನಾದ, ಧನುಸ್ಸನ್ನು ಹಿಡಿಯುವ ವಿಷಯದಲ್ಲಿ ಪೂರ್ವ ಆಚಾರ್ಯರಂತೆ ಗಟ್ಟಿಗನಾದ ಇಂತಹ ವ್ಯಕ್ತಿಯನ್ನ ನಾವಿವತ್ತು ಕಳ್ಕೊಂಡಿದ್ದೇವೆ. ಪಾಂಚಾಲ್ಯೇನ ನಿಪಾತಿತ, ಪಾಂಚಾಲ ದೇಶದ ನಾಯಕನಾದಂತಹ ಶಿಖಂಡಿ ಭೀಷ್ಮನನ್ನು ಬೀಳಿಸಿದ್ದಾನೆ. ಪಾಂಡವಾನಾಂ ಮಹಾಸೈನ್ಯಂ ಯಂ ದೃಷ್ಟೋ ಉದ್ಯತ ಮಾಹವೇ ಪ್ರಾವೇಪತ
ಭಯೋದ್ವಿಗ್ನಂ ಸಿಂಹಂ ದೃಷ್ಟ್ವೇವ ಗೋಗಣಃ. ಪಾಂಡವರ ದೊಡ್ಡ ಸೇನೆಯ ನಡುವೆ ಆಹವ ಅಂದ್ರೆ ಯುದ್ಧ, ಆಹವದ ನಡುವೆ ಪ್ರಯತ್ನಪೂರ್ವಕವಾಗಿ ಭೂಮಿಯೇ ಕಂಪಿಸುವ ಹಾಗೆ ಎಲ್ಲರ ಯಾರೆಲ್ಲರ ಕಣ್ಣಿಗೆ ಯುದ್ಧದ ಘಟನೆಗಳು ಬಿದ್ದುವು ಅವರೆಲ್ಲ ಉದ್ವಿಗ್ನರಾಗುವಂತೆಯೇ ಆ ಯುದ್ಧ ನಡೀತಾ ಇತ್ತು. ಅದರಲ್ಲೂ ಈ ಭೀಷ್ಮಾಚಾರ್ಯರು ಪ್ರವೇಶ ಮಾಡುವಾಗ ಸಿಂಹಂ ದೃಷ್ಟ್ವೈವ ಗೋಗಣಃ, ಸಿಂಹವನ್ನ ನೋಡಿ ಹಸುಗಳ ಗುಂಪು ಹೇಗೆ ಚದುರಿ ಚಲ್ಲಾಪಿಲ್ಲಿ ಆಗುತ್ತೋ ಹಾಗೆ ಪಾಂಡವರ ಸೈನ್ಯ ಅವರು ಬಂದಾಗಲೆಲ್ಲ ಎಷ್ಟೋ ಸರ್ತಿ ಹೀಗೆ ಏನು ಬಿದ್ದು ನುಗ್ಗೆಕಾಯಿ ಆಗೋಗಿತ್ತು, ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಪರಿರಕ್ಷಚ ಸೇನಾಂತೆ ದಶರಾತ್ರಂ ಅನೀಕಃ, ಆದ್ರೆ 10 ರಾತ್ರಿಗಳ ಕಾಲ ತನ್ನ ಸೇನೆಯನ್ನ ಅನೀಕಃ, ಅನೀಕ ಅಂದ್ರೆ ಸೇನೆ, ಹಾ ಅಂದ್ರೆ ಕೊಂದವನು, ಸೇನೆಯನ್ನ ಗುಂಪು ಗುಂಪಾಗಿ ಓಡಿಸಿ ಕೊಂದವನು ಭೀಷ್ಮ. 10 ದಿನ ರಾತ್ರಿಯ ಕಾಲ ತನ್ನ ಸೇನೆಯನ್ನ ರಕ್ಷಿಸಿದ. ಆದ್ರೆ ಆ ನಂತರ ಜಗಾಮಾಹ ತಮ್ ಇವಾದಿತ್ಯ ಕೃತ್ವಾ ಕರ್ಮ ಸುದುಷ್ಕರಂ, ಸೂರ್ಯ ಉದಯ ಆದ್ಮೇಲೆ ತನ್ನ ಕೆಲಸ ಮುಗಿಯಿತು ಅಂತ ಕಿರಣಗಳನ್ನ ಒಡಲಿಗೆ ಹಾಕಿಕೊಂಡು ಅಸ್ತಂಗತನಾದ ಹಾಗೆ ಭೀಷ್ಮನು ಕೂಡ 10 ದಿನ ನಮ್ಮ ಸೈನ್ಯವನ್ನ ಬೆಳಗಿದ, ಈಗ ಅಸ್ತಂಗತನಾದ. ಜಘಾನ ಯುಧಿಯೋಧಾನಾಂ ಅರ್ಬುದಂ ದಶಬಿರ್ದಿನೈ, 16 ಲಕ್ಷ ಸೈನ್ಯವನ್ನ ಭೀಷ್ಮ ನಾಶ ಮಾಡಿದ್ದಾನೆ. ಸಶೇತೆ ನಿಹತೋ ಭೂಮೌ ವಾತಭಗ್ನ ಇವ ದ್ರುಮಃ, ಜೋರಾದ ಬೀಸುಗಾಳಿಗೆ ಮರವೇ ಬುಡಸಹಿತ ಕಿತ್ತು ಆಕಾಶಕ್ಕೆ ಹಾರಿ ಕೆಳಕ್ಕೆ ಬೀಳುವ ಹಾಗೆ ಭೀಷ್ಮ ನೆಲಕ್ಕೆ ಬಿದ್ದ. ತವ ದುರ್ಮಂತ್ರಿತೆ ರಾಜನ್ ಯಥಾ ನಾರ್ಹಸ್ಸ ಭಾರತ, ಭೀಷ್ಮ ಸಾಯಲಿಕ್ಕೆ ನಿನ್ನ ದುರ್ಮಂತ್ರವೇ ಕಾರಣ. ನೀನು ಒಂದು ವೇಳೆ ಈ ಮಂತ್ರಾಲೋಚನೆಯನ್ನ ಕೃಷ್ಣ ಬಂದಾಗ ಸಂಧಾನದ ಕಾಲವನ್ನ ಒಪ್ಪಿಕೊಂಡು ಬಿಟ್ಟಿದ್ರೆ, ಮಕ್ಕಳಿಗೆ ಬುದ್ಧಿ ಹೇಳಿದ್ದಿದ್ರೆ, ನಾರ್ಹ ಅವನು ಸಾಯ್ಲಿಕ್ಕೆ ಯೋಗ್ಯನೇ ಅಲ್ಲ. ಭೀಷ್ಮ ಪಿತಾಮಹ ಹೀಗೆ ನಮ್ಮವರ ಕೈಯಿಂದ, ಯಾರೋ ಶತ್ರುಗಳು ಅವರಿಗೆ ತುಂಬಾ ಇಷ್ಟವಾದವರು ಪಾಂಡವರು ಅಂದ್ರೆ ಜೀವ ಬಿಡ್ತಾ ಇದ್ರು ಅವರಿಗೋಸ್ಕರ, ಅವರು ಅರಗಿನ ಮನೆಯಲ್ಲಿ ಸತ್ರು ಅಂತಂದಾಗ ಎದೆ ಒಡೆದು ಸತ್ತೋಗಿದ್ರು, ಅವರು ಅರೆಜೀವವಾಗಿ ಬಿಟ್ಟಿದ್ರು. ಅಷ್ಟು ಪ್ರೀತಿಸ್ತಾ ಇದ್ದವರು ತಮ್ಮ ಮೊಮ್ಮಕ್ಕಳ ವಿರುದ್ಧವೇ ತಾನು ಬಾಣವನ್ನು ಎತ್ತಿ ಹೋರಾಡುವಂತಹ ಒಂದು ದುಸ್ಥಿತಿಯನ್ನ ತಂದದ್ದಿದ್ರೆ ಅದು ನೀನು. ತವ ದುರ್ಮಂತ್ರಿತೆ, ನಿನ್ನ ದುರ್ಮಂತ್ರಣದಿಂದ ಈ ಅವ್ಯವಸ್ಥೆ ಆಯಿತು. ಇದು ಶ್ರೀಮನ್ ಮಹಾಭಾರತೆ ಭೀಷ್ಮ ಪರ್ವಣಿ ಭಗವದ್ಗೀತಾ ಪರ್ವಣಿ ತ್ರಯೋದಶೋಧ್ಯಾಯ ಅಥ 14 ಧೃತರಾಷ್ಟ್ರ ಉವಾಚ. ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಒಂದು 16 ಶ್ಲೋಕಗಳಲ್ಲಿ ಪ್ರಶ್ನೆಗಳನ್ನೇ ಕೇಳ್ತಾನೆ. ಕುರುಗಳಲ್ಲಿ ಹಿರಿಯನಾದಂತಹ ಭೀಷ್ಮ ಶಿಖಂಡಿಯಿಂದ ಹೇಗೆ ಸತ್ತ, ರಥದಿಂದ ಹೇಗೆ ಕೆಳಕ್ಕೆ ಬಿದ್ದ, ಅವನು ನೋಡ್ಲಿಕ್ಕೆ ಇಂದ್ರನ ಹಾಗೆ ಇದ್ದ, ಹೇಗೆ ಬಿದ್ದ ಅನ್ನೋದನ್ನು ಹೇಳಿ, ಯಾವ ಎಲ್ಲ ಯೋಧರು ಅವನಿಗೆ ಸಹಾಯಕ್ಕೆ ಬರಲಿಲ್ಲ, ಅವನು ಯುದ್ಧ ಮಾಡುವಾಗ ಅವನ ಜೊತೆಗೆ ಯಾರು ಇರ್ಲಿಲ್ವಾ, ಯಾಕೆಂದ್ರೆ ಬಲಿಯಂತೆ ಶತ್ರುಗಳನ್ನ ಎದುರಿಸುವಲ್ಲಿ ತನ್ನ ಸೇನೆಯನ್ನು ಒಟ್ಟು ಹಾಕುವಂತಹ ಚಾಕಚಕ್ಯತೆ ಇರುವವನು ನಮ್ಮ ಭೀಷ್ಮ. ಅಂದ್ರೆ ಒಂದು ರೀತಿಯಲ್ಲಿ ತಂದೆ. ಧೃತರಾಷ್ಟ್ರನಿಗೆ ವಿಚಿತ್ರ ವೀರ್ಯ, ಚಿತ್ರಾಂಗತ, ಅದೇ ಓರಗೆ ಅವನು ದೇವವ್ರತ, ಅಂದ್ರೆ ತಂದೆ ಅನ್ನುವ ಸ್ಥಾನಕ್ಕೆ ಬಂದು ನಿಲ್ತಾನೆ. ಹಾಗಾಗಿ ಅಂತಹ ನನ್ನ ತಂದೆ ಆರ್ತಿಂ ಪರಂ ಆವಿಶತಿ ಮನಃಶಂಸತಿ ಮೇಹತಂ ಕುರುಣಾಂ ಋಷಭಂ ವೀರಂ ಅಕಂಪಂ ಪುರುಷರ್ಷಭಂ, ಯಾರಿಂದಲೂ ಅಲ್ಲಾಡಿಸಲು ಸಾಧ್ಯವಾಗದೇ ಇದ್ದಂತಹ ದೊಡ್ಡ ಗೂಳಿಯಂತಿದ್ದಂತಹ ನಮ್ಮ ಹಿರಿಯನನ್ನು ನನ್ನ ಮನಸ್ಸು ಬಿದ್ದಿದ್ದಾನೆ, ಅವನಿಗೆ ಪೆಟ್ಟಾಗಿ ಏಟಾಗಿ ನೋಯಿಸಿಕೊಳ್ತಾ ಇದ್ದಾನೆ ಅನ್ನೋದನ್ನ ನಾನು ನಂಬಲಿಕ್ಕೆ ಆಗ್ತಾ ಇಲ್ಲ ನನಗೆ. ಯಾಕೆಂದ್ರೆ ಅವನಂತಹ ಮಹಾಬಲಿಷ್ಠನಾದ ಬಿಲ್ಗಾರ ಮತ್ತೊಬ್ಬನನ್ನ ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೇ ಅತಿಷ್ಠನ್ ಕೇ ನ್ಯವರ್ತಂತ ಸಂಜಯ, ಈ ಯುದ್ಧದಲ್ಲಿ ಯಾರು ಓಡಿದ್ರು ಯಾರು ಉಳಿದ್ರು ಅಂದ್ರೆ ಭೀಷ್ಮನಿಂದ ಯುದ್ಧ ಆಗುವಾಗ ಏನೆಲ್ಲ ಪ್ರಸಂಗ ನಡೆಯಿತು, ಎಷ್ಟು ವೀರರನ್ನ ಪಾಂಡವರ ಕಡೆಯಿಂದ ಇವರು ಕೊಂದ್ರು, ಪಾಂಡವರು ಎಷ್ಟು ಜನ ಇವನ ಜೊತೆಗೆ ಹೋರಾಡಿ ಇವನನ್ನ ಬಗ್ಗು ಬಡಿದ್ರು ಅಥವಾ ಇವನಿಂದಾಗಿ ಅವ್ರು ಪೆಟ್ಟು ತಿಂದು ನಾಶ ಹೊಂದಿದ್ರು, ಅದನ್ನ ನನಗೆ ಹೇಳಬೇಕು. ಯಸ್ತಮೋರ್ಕ ಇವಾಪೋಹನ್ ಪರಸೈನ್ಯಂ ಅಮಿತ್ರ ಸಹಸ್ರರಶ್ಮಿರ ಪ್ರತಿಮಃ ಪರೇಶಾಂ ಭಯಮಾದಧತ್, ಸಾವಿರಾರು ಕಿರಣಗಳಿಂದ ಕೂಡಿದ ಸೂರ್ಯನ ಆಗಮ ಆಗುವಾಗ ಕತ್ತಲೆಗಳೆಲ್ಲ ಹೇಗೆ
ಜಾಗ ಇಲ್ಲದ ಕಡೆಗಳೆಲ್ಲ ಹೋಗಿ ಎಲ್ಲೆಲ್ಲೋ ಅಡಗಿ ಕೂತು ನಷ್ಟವಾಗುತ್ತೋ ಹಾಗೆ ನನ್ನ ಭೀಷ್ಮಾಚಾರ್ಯರ ಪ್ರವೇಶದಿಂದ ಶತ್ರುಗಳೆಲ್ಲ ಎಲ್ಲಿ ಅಡಗಿ ಕೂತಿದ್ರು, ಹೇಗೆ ಅವರು ಈ ಬೆಳಕಿನ ಎದುರುಗಡೆ ಬಂದು ಅದನ್ನ ಆರಿಸುವ ಪ್ರಯತ್ನ ಮಾಡಿದ್ರು. ಗ್ರಸಮಾನಂ ಅನೇಕಾನಿ ಏನಂ ಪರಿವಾರಯನ್, ಒಟ್ಟೊಟ್ಟಿಗೆ ಗುಂಪು ಗುಂಪುಗಳನ್ನೇ ಎದುರಿಸುವ ಸಾಮರ್ಥ್ಯವುಳ್ಳ ಪ್ರಯತ್ನಶೀಲನಾದ ದುರಾದರ್ಶ, ಯಾರಿಂದಲೂ ಬಗ್ಗಿಸಲು ಸಾಧ್ಯವಾಗದೇ ಇದ್ದಂತಹ ಭೀಷ್ಮನನ್ನ ಹೇಗೆ ಪಾಂಡವರು ಆವರಿಸಿಕೊಂಡು ಅವನನ್ನು ಹೊಡೆದು ಹಾಕಿದ್ರು. ಏನಾದ್ರೂ ಕುತಂತ್ರ ಮಾಡಿದ್ರ, ಯಾರಾದ್ರೂ ಅಪರಾಧ ಎಸಗಿದ್ರ, ಅಥವಾ ಏಕಾಕಿಯಾಗಿ ನಮ್ಮ ಕಡೆಯವರು ಯಾರು ಅವನಿಗೆ ಸಪೋರ್ಟಿಗೆ ಬರಲೇ ಇಲ್ವಾ? ಹೇಗೆ ಕೌಂತೆಯ ಈ ನನ್ನ ತಂದೆಯನ್ನ ಪಾತನ ಮಾಡಿದ್ರು? ನನಗೆ ಆಶ್ಚರ್ಯ ಆಗುದು. ತುಂಬ ಪ್ರೀತಿ ಪಾತ್ರರು, ಅವರು ಪ್ರೀತಿಸ್ತಾ ಇದ್ರು, ಪಾಂಡವರು ಕೂಡ ಭೀಷ್ಮನನ್ನ ಅಷ್ಟೇ ಗೌರವಿಸ್ತಾ ಇದ್ರು. ಇಂತಹ ಸಾವಿಗೆ ಅನರ್ಹನಾದಂತಹ ವ್ಯಕ್ತಿಯನ್ನ ನೋಡಿ ಅದು ತಿರುಗಿಸುದು. ಮತ್ತೆ ಇಂತಹ ತಪ್ಪು ಮಾಡದೇ ಇರುವಂತಹ ಭೀಷ್ಮಾಚಾರ್ಯನ್ ಕೊಲ್ಲಿಕ್ಕೆ ಹೇಗೆ ಮನಸ್ಸು ಬಂತು? ಅವ್ರು ಒಳ್ಳೆಯವರು ನೀವು ಹೇಳಿದ್ದಲ್ಲ ಈಗ ಇಷ್ಟೊತ್ತು. ಒಳ್ಳೆಯವರಾಗಿದ್ರೆ ಭೀಷ್ಮಾಚಾರ್ಯನ್ ಕೊಲ್ತಿದ್ರ, ಯಾಕೆ ಕೊಂದ್ರು ಅನ್ನುವ ರೀತಿಯಲ್ಲಿ ಅದನ್ನ ಮ್ಯಾನಿಪುಲೇಟ್ ಮಾಡ್ತಾನೆ. ಮತ್ತೆ ಈ ಬಿಡುದಿಲ್ಲ, ಅದು ಕೆಲವು ಇರುತ್ತಲ್ಲ ರಾಜಕೀಯ ತಂತ್ರಗಳು. ಪಾಂಡವಾನ ಮಹತ್ ಸೈನ್ಯಂ, ಯಾವ ಕಾರಣಕ್ಕಾಗಿ ಬೈದದ್ದು ಯಾರು ಯೋಚನೆ ಮಾಡಲ್ಲ. ಸೀದಾ ಪ್ರವೇಶ ಇಲ್ಲ ಅಂತ ಗಡೀಪಾರು ಅಂತ ಜಿಲ್ಲಾದೇಶ ಒಂದೇ ಸತ್ತಿಗೆ ಕೊಟ್ಟು ಬಿಡುದಷ್ಟೇ. ಆದ್ರೆ ಹಿಂದಿನ ಉದ್ದೇಶ ಏನು, ಯಾವ ಕಾರಣಕ್ಕೆ ಬೈದದ್ರ ಉದ್ದೇಶ ಏನು, ಇದನ್ನು ಯೋಚನೆ ಮಾಡುದಿಲ್ಲ. ಈಗ ಯಾವ್ದೋ ಒಂದು ಸ್ವಾಮಿಗಳು ಏನೋ ಬೈದ್ರು ಅಂತ ಆ ಬೈಗುಳದ ಶಬ್ದ ಮಾತ್ರ ಇಟ್ಕೊಂಡು ಅವರಿಗೆ ನಿಷೇಧ ಅವರ ಊರಿಗೆ ವಾಪಸ್ ಹೋಗ್ಲಿಕ್ಕೆ. ಅಂದ್ರೆ ಆದ್ರೆ ಹಿಂದಿನ ಮುಂದಿನ ಮಾತು ಯಾರಿಗೂ ಬೇಡ. ಈಗ ಭೀಷ್ಮಾಚಾರ್ಯರ ಜೊತೆಗೆ ಯುದ್ಧ ನಡೆದಿದೆ ಅಂದ್ರೆ ಅವರು ಕೂಡ ಯುದ್ಧಕ್ಕೆ ಬಂದ ಮೇಲೆನೆ ತಾನೇ ಹೊಡೆದು ಹಾಕ್ಲಿಕ್ಕೆ ಸಾಧ್ಯ. ಅವರು ಸುಮ್ನೆ ಬರುದಿಲ್ಲ ಅಂತಿದ್ದವರನ್ನು ಎಳ್ಕೊಂಡು ಬಂದು ಯುದ್ಧ ಮಾಡಿ ಕೊಂದಿದ್ರೆ ಸರಿ, ಕಾರಣವೇ ಇಲ್ಲ ಈ ಯೋಚನೆಗಳನ್ನು ಮಾಡ್ಲಿಕ್ಕೆ. ಅವ್ನು ಹೇಳುದು ಹಾಗೆ, ಪಾಂಡವರು ಹಾಗೆ ಹೆಂಗ್ ಕೊಲ್ಲಿಕ್ ಸಾಧ್ಯ? ಅವ್ರು ಕೊಲ್ಲಿಕ್ ಸಾಧ್ಯವಿಲ್ಲ. ಕೊಂದಿದ್ದಾರೆ ಅಂದ್ರೆ ಅವ್ರು ಹೇಗೆ ಧರ್ಮಿಷ್ಠರು, ಧರ್ಮ ಸಹಿಷ್ಣುಗಳು ಅಂತ ಹೇಗೆ ಹೇಳುದು ಅಂತ. ಜಘಾನ ಇಧಿ ಯೋಧಾನಾಂ ಅರ್ಬುದಂ, ನೀವು ಹೇಳಿದ್ರಿ ಸಾವಿರಾರು ಲಕ್ಷ ಸೈನಿಕರನ್ನ ಭೀಷ್ಮಾಚಾರ್ಯರು ನಾಶ ಮಾಡಿದ್ರು ಅಂತ. ಅಂತಹ ಶಾಂತನವನನ್ನ, ಅಂತಹ ಸಮಾಧಾನ ಚಿತ್ತ ಉಳ್ಳಂತಹ ವ್ಯಕ್ತಿಯನ್ನ ಕಥಂ ಪ್ರಹರ್ತುಂ ಅಶಕತ್, ಹೇಗೆ ಅವನನ್ನು ಹೊಡಿಲಿಕ್ಕೆ ಪಾಂಡವರಿಗೆ ಸಾಧ್ಯ ಆಯಿತು? ನನಗೆ ಒಟ್ಟು ಭೀಷ್ಮನ ಇಡೀ ಯುದ್ಧದ ಪ್ರಕ್ರಿಯೆ ನನಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಮಾಮಕಾಕೆ ಮಹೇಶ್ವಾಸ ನಾಜಹು ಸಂಜಯಾಚ್ಯುತಂ ದುರ್ಯೋಧನ ಸಮಾಧಿಷ್ಟಾ ಕೇ ವೀರ ಪರ್ಯವಾರಯನ್. ಆ ಕಡೆ ಪಾಂಡವರಿಗೆ ಯಾರೆಲ್ಲ ನಮ್ಮ ಕಡೆಯವರು ಹೊಡೆದು ಈ ರೀತಿ ಭೀಷ್ಮಾಚಾರ್ಯ ಸತ್ರು ಸರಿ, ಪಾಂಡವರು ಯಾರಾದ್ರೂ ಸತ್ರ ಅನ್ನೋ ತರ ಅದನ್ನ ಡೈರೆಕ್ಟ್ ಆಗಿ ಕೇಳಲಿಲ್ಲ. ಕಥಂ ಮಾಮಕಾಹ, ನನ್ನವರು ಯಾರಾದ್ರೂ ಪಾಂಡವರ ಕಡೆಯವರನ್ನು ಹೊಡೆದ್ರ? ಯಚ್ಚಿಕಂಡಿ ಮುಖ ಸರ್ವೇ ಪಾಂಡವ ಭೀಷ್ಮಮಭ್ಯಯು ಕಚ್ಚಿತ್ತೇ ಕುರವ ಸರ್ವೇ ನಾಜಕ್ರು ಸಂಜಯಾಚ್ಯುತಂ. ಕೃಷ್ಣನನ್ನು ಯಾರು ಎದುರಿಸ್ಲಿಲ್ವಾ? ಅವನ ಮುಂದೆ ಯಾರು ಕೂಡ ಹೋಗಿ ನಿಲ್ಲಿಲ್ವಾ? ಅಶ್ಮಸಾರವಯಂ ನೂನಂ ಹೃದಯಂ ಸುದೃಢಂ ಮಮ ಯಚ್ಚುತ್ವಾ ಪುರುಷ ವ್ಯಾಘ್ರಂ ಹತಂ ಭೀಷ್ಮಂ ನ ಧೀರ್ಯತೆ. ನನ್ನ ಹೃದಯ ಬಹುಶಃ ಕಲ್ಬಂಡೆ ಆಗ್ಬಿಟ್ಟಿದೆ. ಇಲ್ಲಾಂದ್ರೆ ಭೀಷ್ಮಾಚಾರ್ಯರು ಸತ್ರು ಅನ್ನುವ ಶಬ್ದವನ್ನ ಕೇಳಿದ ಮೇಲೂ ಕೂಡ ನನ್ನ ಎದೆ ಒಡೆಯದೆ ನಾನು ಇನ್ನೂ ಜೀವಂತವಾಗಿ ಉಸಿರಾಡ್ತಾ ಇದ್ದೇನೆ ಅಂದ್ರೆ ನಾನು ಬಹುಶಃ ನನ್ನ ಭಾವನೆಗಳ ಗುಚ್ಛವನ್ನ ಅಥವಾ ಭಾವನೆಗಳ ಶಕ್ತಿಯನ್ನ ಕಳ್ಕೊಂಡಿದ್ದೇನೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ. ಹತಂ ಭೀಷ್ಮಂ ನ ಧೀರ್ಯತೆ, ಯಾಕೆ ಸೀಳಿ ಹೋಗಿ ನಾನು ಸಾಯ್ತಾ ಇಲ್ಲ, ನನ್ನ ಪ್ರಾಣ ಯಾಕೆ ಇನ್ನು ಹೋಗ್ಲಿಲ್ಲ ಅಂತ. ಯಸ್ಮಿನ್ ಸತ್ಯಂಚ ಮೇಧಾಚ ನೀತಿಶ್ಚ ಭರತರ್ಷಭ ಅಪ್ರಮೇಯಾನಿ ದುರ್ಧರ್ಷೆ ಕಥಂ ಸ ನಿಹತೋ ಯುಧಿ. ಅಪ್ರಮೇಯಾನಿ, ಯುದ್ಧದಲ್ಲಿ ಯಾವುದನ್ನ ಕೇಳಲೇಬೇಕು, ಯಾವುದೆಲ್ಲ ಅಪರೂಪದ ಪ್ರಸಂಗಗಳು ಅದೆಲ್ಲವನ್ನು ಕೂಡ ನೀವು ಹೇಳಬೇಕು. ಒಬ್ಬರ ಕಾರ್ಮುಕದ ಯುದ್ಧ, ಬಾಣದ ಯುದ್ಧ, ಗದೆಯ ಯುದ್ಧ, ಕತ್ತಿ ಯುದ್ಧ, ಆನೆಗಳ ಮೇಲೆ ಕೂತು ಯುದ್ಧ, ಹಯಾವರ್ತಂ ಗಜಾಕುಲಂ, ಆನೆಗಳ ಮೇಲೆ ಕುದುರೆಗಳ ಮೇಲೆ ಕೂತು ನಡೆಸುವ ಬಗೆ ಬಗೆಯ ಸಂಕುಲ ಯುದ್ಧಗಳು, ಪದಾತಿಮತ್ ಜೊತೆಗೆ ನೆಲದಲ್ಲಿ ನಿಂತು ಹೋರಾಡುವಂತಹ ಕಾಲಾಳುಗಳು ಹೇಗೆ ಯುದ್ಧವನ್ನ ಮಾಡಿದ್ರು. ಇಷ್ಟು ಜನ ಒಟ್ಟಿಗೆ ಸೇರಿ ಯುದ್ಧ ಮಾಡುವಾಗ ಒಂದು ನಮ್ಮ ಸೇನೆ ಅಂತಂದ್ರೆ ಒಂದು ಮಕರಾವಾಸ, ಮೊಸಳೆಗಳ ರಾಶಿ ಇದ್ದ ಹಾಗೆ. ಅಲ್ಲಿಗೆ ಬಂದವರು ತಪ್ಪಿಸಿಕೊಂಡು ಆಚೆಗೆ ಹೋಗುದು ಅಂದ್ರೆ ಸಾಧ್ಯವೇ ಇಲ್ಲ. ಅಂತಹ ಸಾಧ್ಯತೆ ಅವರಿಗೆ ಹೇಗೆ ಬಂತು? ಭೀಷ್ಮ ಮಾಡಿದ ಎಲ್ಲ ಕ್ರಿಯೆಗಳನ್ನು ಕೂಡ ನನಗೆ
ನೀವು ಹೇಳಬೇಕು ಅಂತ ಒತ್ತಾಯ ಮಾಡ್ತಾನೆ. ಆವಾಗ ಹಿಂದಿದ್ದೆಲ್ಲ ನೆನಪಿಸ್ಕೊಳ್ತಾನೆ ಮತ್ತೆ ಸಂಜಯ. ಅವನು ಹೇಗಿದ್ದ, ಭೀಷ್ಮಾಚಾರ್ಯ ಅಂದ್ರೆ ಎಂಥವರು, ವೇದಾಂಗ ತತ್ವಜ್ಞ, ಅವರಿಗೆ ಸಮಗ್ರ ಶಾಸ್ತ್ರಗಳ ಅರಿವಿತ್ತು, ಜಾಮದಗ್ನಿನಿಂದ ಒಳ್ಳೆಯ ಪಾಠ ಆಗಿತ್ತು. ಅಂಬೆಯ ಒಂದು ಕಾರಣದಿಂದ ಅನಿವಾರ್ಯವಾಗಿ ಗುರುಗಳ ಜೊತೆ ಯುದ್ಧ ಆಯಿತು ಅಂತಂದ್ರೂ ಕೂಡ ಆ ಗುರುಗಳ ಮೇಲೆ ಭಕ್ತಿ ಹಾಗೆ ಇತ್ತು. ಎಂದೂ ಕೂಡ ತನ್ನ ಕ್ಷತ್ರಿಯ ಧರ್ಮವನ್ನು ಬಿಟ್ಟವರಲ್ಲ. ಅನೇಕ ಯುದ್ಧಗಳನ್ನು ನೋಡಿದವರು. ಇಂತಹ ಒಂದು ಯುದ್ಧ ಅಲ್ಲ, ಇನ್ನೂ 1000 ಯುದ್ಧ ಬಂದ್ರೂ ಅವರಿಗೆ ಸೋಲು ಅಂತ ಅನ್ನೋದು ಆಗೋದು ಸಾಧ್ಯ ಇರಲಿಲ್ಲ. ಆದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಆರಂಭ ಅಂತಾದ್ಮೇಲೆ ಒಂದು ಮುಕ್ತಾಯ ಅಂತ ಇರ್ಬೇಕಲ್ವಾ. ಜೀವಿತೇ ಅಪ್ಯದ್ಯ ಸಾಮರ್ಥ್ಯಂ ಕಿಮಿವಾಸ್ಮಾಸು ಸಂಜಯ ಘಾತಯಿತ್ವ ಮಹಾವೀರ್ಯಂ ಪಿತರಂ ಲೋಕಧಾರ್ಮಿಕನಾದಂತಹ ಭೀಷ್ಮನನ್ನು ತಂದೆಯ ಸ್ಥಾನ, ಪಿತರಂ ನನ್ನ ತಂದೆಯನ್ನು ಅವರು ಕೊಂದ ಮೇಲೆ ಹೇಗೆ ಆನಂದವಾಗಿದ್ದಾರ ಪಾಂಡವರು. ಅಂತೂ ಭೀಷ್ಮಾಚಾರ್ಯನ್ ಮುಗಿಸಿ ಆಯ್ತು ಅಂತ. ಭೀಷ್ಮೇ ಹತೆ ಭೃಶಂ ದುಃಖಾನ್ ಮನ್ಯೇ ಶೋಚಂತಿ ಪುತ್ರಕಾಃ ಅದ್ರಿಸಾರಮಯಂ ನೂನಂ ಹೃದಯಂ ಮಮ ಸಂಜಯ. ನನಗೆ ನಿಜವಾಗಿಯೂ ಕೂಡ ಇನ್ನೂ ಅವನ ಯುದ್ಧದ ಈ ಸತ್ಯವನ್ನು ಒಪ್ಪಿಕೊಳ್ಳಿಕ್ಕೆ ಆಗ್ತಾನೆ ಇಲ್ಲ ಅಂತ ಅವನು ಅಳ್ತಾ ಇರ್ತಾನೆ. ಆವಾಗ ಸಂಜಯ ಮತ್ತೆ ಅದರ ವಿಷಯದಲ್ಲಿ ನೀನು ಪ್ರಶ್ನೆ ಕೇಳಿದಾಗ 100 ಪ್ರಶ್ನೆಗಳನ್ನ ಕೇಳಿದ್ದಿ. ನಾನು ಕೆಲವನ್ನ ಹೇಳ್ತೇನೆ. ಯ ಆತ್ಮಾನೋ ದುಶ್ಚರಿತಾತ್ ಅಶುಭಂ ಪ್ರಾಪ್ನುಯಾನ್ನರಃ ಏನ ಸಾತೇನ ನಾನ್ಯಂಸ ಉಪಾಶಂಕಿತು ಮರ್ಹತಿ. ತುಂಬಾ ಒಳ್ಳೆ ಮಾತು ಹೇಳ್ತಾನೆ ಸಂಜಯ. ಆತ್ಮನಃ ದುಶ್ಚರಿತಾತ್ ಅಶುಭಮೇವ ಪ್ರಾಪ್ನುಯಾತ್ ನರಃ. ನಾವು ಮಾಡಿದ ಅಪರಾಧದ ಕಾರ್ಯದಿಂದಲೇನೇ ನಮಗೆ ಕೆಟ್ಟದ್ದಾಗುತ್ತೆ ಹೊರತು ಪಾಂಡವರು ಕೆಟ್ಟದ್ದು ಮಾಡಿದ್ರು ಅಂತ ಆಗದಿಂದ ನೀನು ಹೇಗೆ ಅಷ್ಟು ಧಾರ್ಮಿಕನನ್ನ ಹೊಡೆದ್ರು, ಇಷ್ಟು ಯುದ್ಧಗಳಲ್ಲಿ ಅಸಾಧಾರಣವಾದ ಬಲವುಳ್ಳವನನ್ನ ಏನಾದ್ರೂ ನಿಷ್ಕೃತಿ ಮಾಡಿದ್ರ. ನಿಷ್ಕೃತಿ ಅಂದ್ರೆ ಮೋಸ, ಹಿಂದಿನಿಂದ ನಿಷ್ಕೃತಿ ಅಂದ್ರೆ ಕ್ಷಮೆ ಅಂತ ಅರ್ಥ. ಕೃತಜ್ಞನೇ ನಾಸ್ತಿ ನಿಷ್ಕೃತಿ, ಕೃತಜ್ಞನಿಗೆ ಕ್ಷಮೆ ಇಲ್ಲ, ಪರಿಹಾರ ಇಲ್ಲ ಅಂತ ಅರ್ಥ. ನಿಕೃತಿ ಅಂದ್ರೆ ಮೋಸ. ನಾನು ಶಬ್ದ ತಪ್ಪು ಹೇಳಿದೆ. ಏನ ಸಹ ತೇನ ನಾಣ್ಯಂ ಸಹ ಉಪಾಶಂಕಿತು ಮರಹಸಿ. ನಾವು ಮಾಡಿದ ತಪ್ಪನ್ನ ಅನುಭವಿಸುವ ಹೊತ್ತಿಗೆ ಇದು ಅವರಿಂದಾಗಿ ನಮಗೆ ತೊಂದರೆ ಆಯ್ತು, ಅವರಿಂದಾಗಿ ನಮಗೆ ಅನ್ಯಾಯ ಆಯ್ತು, ಅವ್ರು ನಮ್ಮನ್ನ ಬಗ್ಗು ಬಡಿತಾ ಇದ್ದಾರೆ ಅಂತ ಪಾಂಡವರನ್ನು ನೀನು ದೂರಬೇಡ. ಏನಸ್ ಅಂದ್ರೆ ಸಂಸ್ಕೃತದಲ್ಲಿ ಪಾಪ. ಏನಹ ಏನಸಿ ಏನಾಂಸಿ, ಮನಃ ಮನಸಿ ಮನಾಂಸಿ ಇದ್ದ ಹಾಗೆ ನಪುಂಸಕಲಿಂಗದ ಶಬ್ದ. ಏನಸಾ ಪಾಪದಿಂದ, ನಾಣ್ಯಂ ನೀನು ಮಾಡಿದ ತಪ್ಪಿಗಾಗಿ ಅನ್ಯರನ್ನ ನ ಉಪಾಶಂಕಿತು ಮರಹಸಿ, ಇನ್ನೊಬ್ಬರನ್ನ ನೀನು ಈ ಮಧ್ಯದಲ್ಲಿ ದೂರಿಗೆ ತಂದು ಅವರಿಂದಾಗಿ ಹೀಗಾಯ್ತು, ಅವರು ನಮಗೆ ತೊಂದರೆ ಕೊಟ್ರು, ಅವರು ನಮಗೆ ಅನ್ಯಾಯ ಮಾಡುತ್ತಿದ್ದಾರೆ, ಈ ಪಾಂಡವರಿಂದಲೇ ನಮ್ಗೆ ಇಷ್ಟೆಲ್ಲ ತೊಂದರೆ ಆಗಿದ್ದು ಅಂತ ನೀನು ಈಗ ಅವರನ್ನ ದೂರಬೇಡ. ಯಾಕೆಂದ್ರೆ ಇದು ಆತ್ಮ ಪಾಪ. ಇದು ನೀನು ನಿನ್ನ ಮಕ್ಕಳು, ನಿನ್ನ ಪರಿವಾರದವರು ಅಥವಾ ನಿನ್ನ ಈ ಯುದ್ಧಕ್ಕೆ ಬಂದ ಬಂಧುಗಳು ಬಾಂಧವರು ಮಾಡಿಕೊಂಡ ಅನರ್ಥದ ಪರಂಪರೆಯನ್ನೇ ನಾವು ಉಣ್ತಾ ಇದ್ದೇವೆ. ನಾವು ಮೊದಲು ತಪ್ಪು ಹೆಜ್ಜೆ ಇಟ್ಟಿದ್ದೇವೆ, ಇನ್ನು ಮುಂದೆ ತಪ್ಪಿನ ಸಮುದ್ರದಲ್ಲೇ ಮುಳುಗಿ ಹೋಗ್ತಾನೆ ಇರ್ತೇವೆ, ಬದುಕಿ ವಾಪಸ್ ಬರ್ಲಿಕ್ಕಾಗುದಿಲ್ಲ. ಮಹಾರಾಜ ಮನುಷ್ಯೇಶು ನಿಂದ್ಯಂ ಸರ್ವಮಾಚರೇತ್ ಸವದ್ಯ ಸರ್ವಲೋಕಸ್ಯ ನಿಂದಿತಾನಿ ಸಮಾಚರನ್. ಯಾವೊಬ್ಬ ವ್ಯಕ್ತಿ ನಿಂದ್ಯನಾದವನ ಜೊತೆಗೆ ಬದುಕ್ತಾನೋ, ನಿಂದ್ಯನಾದವನನ್ನ ಅನುಸರಿಸ್ತಾನೋ ಅವನು ವಧ್ಯ ಏವ. ಒಳ್ಳೆ ಮಾತು. ಭೀಷ್ಮಾಚಾರ್ಯ ಕೆಟ್ಟವರು ನಾನು ಹೇಳ್ತಿಲ್ಲ, ಆದ್ರೆ ಕೆಟ್ಟವನಾದ ನಿನ್ನ ಮಗನ ಜೊತೆಗೆ ಸಹಕರಿಸಿ ಕೈ ಜೋಡಿಸಿದ್ರಲ್ವಾ, ಸೋಪಿ ವಧ್ಯ ಏವ, ಅವನು ಕೂಡ ವಧ್ಯನೇ ಆಗ್ತಾನೆ. ಹಾಗಂತ ಹೇಳಿ ಇದು ತತ್ಕಾಲದ ಶಿಕ್ಷೆ ಹೊರತು ಅವನನ್ನ ಸಾರ್ವಕಾಲಿಕವಾಗಿ ಅವನನ್ನ ನರಕಕ್ಕೆ ಹಾಕುವುದು ಅಥವಾ ಅವನನ್ನ ಅಂಧಕೂಪಕ್ಕೆ ತಳ್ಳುವುದು ಅಂತ ಅರ್ಥ ಅಲ್ಲ. ಈಗ ಈ ಶರೀರ ಅವನಿಗೋಸ್ಕರ ಸಹಕೃತವಾದದ್ರಿಂದ ಈ ಶರೀರ ಅವನಿಂದ ಮುಕ್ತವಾಗ್ಬೇಕಾದದ್ದು ಅನಿವಾರ್ಯ. ಅದಾಯ್ತು. ಈ ಯುದ್ಧ ಅಲ್ಲದೇ ಇದ್ರೂ ವಯಸ್ಸಾಗಿ ಒಂದ್ ದಿವಸ ಸಾಯಲೇಬೇಕಿತ್ತು. ಆದರೆ ಅತ್ಯಂತ ಬಲಿಷ್ಠನಾಗಿದ್ದಂತಹ ಭೀಷ್ಮಾಚಾರ್ಯರು ಇನ್ನೂ ಕೂಡ ಕೆಲವು ವರ್ಷಗಳ ಕಾಲ ಬದುಕಬಹುದಿತ್ತೋ ಏನೋ. ಅವ್ರ ಇಚ್ಛಾವರಣಿ, ಬೇಕು ಸಾವು ಅಂತ ಬಯಸಿದಾಗ ಬರ್ತಿತ್ತು, ತಾನಾಗಿ ಸಾವು ಅವರನ್ನು ಆವರಿಸಿಕೊಳ್ಳಿಕ್ ಸಾಧ್ಯ ಇರಲಿಲ್ಲ. ಆದ್ರೆ ಈಗ ಸವದ್ಯ ಸರ್ವಲೋಕಸ್ಯ ನಿಂದಿತಾನೆ ಸಮಾಚರನ್. ನಿಂದೆ ಮಾಡಿದವನು ಅಥವಾ ನಿಂದ್ಯ ಕರ್ಮಗಳನ್ನ ಮಾಡಿದವನು ಮಾತ್ರ ಅಪರಾಧಿ ಅಲ್ಲ. ಅವನಿಗೆ ಸಹಕಾರಗಳು ನಾವು ಬಂದು ನಿಂತಿದ್ ಮಾತ್ರ, ಅವನಿಗೆ ಆಗ್ಲಿ ಅಂತ ಜೈ ಹೇಳಿದ್ ಮಾತ್ರ. ನಾವೇನ್ ಮಾಡ್ಲಿಲ್ಲ ಅಂದ್ರೆ ಅವನು ಹಿಂದೆ ಬಂದು ಜೈ ಹೇಳಿದ್ರ ಅವನ ಜೊತೆಗೆ ಸ್ವಲ್ಪ ಜೈ ಅಂತ ಲಾಕಪ್ ಅಲ್ಲೂ ಕೂತ್ಕೊಂಡು ಹೇಳಿ,
ಅಂತ ಅಲ್ಲಿಗೆ ಒಟ್ಟಿಗೆ ಕಳಿಸ್ತಾರೆ. ಹಾಗಾಗಿ ನಾವು ನೋಡಿ ಸೂಚಕಸ್ಯಾಪಿ ತದ್ಭವೇತ್, ಅಲ್ಲಿ ಯಾರೋ ಒಬ್ಬ ತಪ್ಪಿಸಿಕೊಂಡು ಹೋಗಿ ಅಡಿಗೆ ಕೂತಿರ್ತಾನೆ ಬದುಕಬೇಕು ಅಂತ, ಯಾರೋ ಕೇಳ್ತಾನೆ ಎಲ್ಲೋದ ಅಂತ, ಅವನು ನಾನು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಅವನು ಕೈ ತೋರಿಸ್ತಾನೆ, ಕೊಂದವನು. ಅದರ ಪಾಪದಲ್ಲಿ ಕೊಂದವನಿಗೆ ಎಷ್ಟು ಪಾಲಿದೆಯೋ ಅಷ್ಟೇ ಪಾಲು ತೋರಿಸಿದವನಿಗೂ ಇದೆ. ಇದು ಸುಮ್ಮನೆ ಒಂದು ಘಟನೆಗೋಸ್ಕರ ಹೇಳಿದ್ದು. ಹೀಗೆ ಯಾವುದೇ ರೀತಿಯಿಂದ ಸೂಚನೆ ಅಥವಾ ಸೈಲೆನ್ಸು ಕೂಡ ಅವರಿಗೆ ಸೂಚನೆ. ಯಾಕೆಂದ್ರೆ ನಾವು ಸುಮ್ಮನಿದ್ದೇವೆ ಅಂತನ್ನುವ ಧೈರ್ಯ ಇದ್ರೆ ಮಾತ್ರ ಅವ್ರು ಆ ತಪ್ಪು ಮಾಡ್ಲಿಕ್ಕೆ ಸಾಧ್ಯ. ನಾವು ಅವರನ್ನು ಹೊಡೆದಾಕ್ತೇವೆ ಅಂತ ಗೊತ್ತಾದಾಗ ಅವ್ರು ವಾಪಸ್ ಹೋಗ್ತಾರೆ. ಇಲ್ಲಿದ್ದವರೆಲ್ಲ ಸುಮ್ಮನೆ ಇರ್ತಾರೆ, ಏನ್ ಯೋಚನೆ ಮಾಡಿ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಯಾವಾಗ ಅವರಿಗೆ ಧೈರ್ಯ ಬರುವ ಹಾಗೆ ನಾವು ನಿರ್ವೀರ್ಯರಂತೆ ಬದುಕ್ತೇವೋ ಆ ಪಾಪದಲ್ಲಿ ನಮಗೂ ಒಂದು ಪಾಲಿದೆ. ಎಲ್ಲರೂ ಬಾಲ್ಕನಿಗೆ ಬಂದು ಹಿಂಗ್ ನೋಡುದು, ಎಲ್ಲಿ ಆದ್ರೆ ಏನಾದ್ರೆ ಅಲ್ಲಿ ಒಂದು ಡಮ್ ಅಂತ ಉರಿತಾ ಇರುತ್ತೆ, ಎಲ್ರು ವಿಡಿಯೋ ಮಾಡುದು ಬಿಟ್ರೆ ಒಬ್ಬ ಹೋಗಿ ಅವನಿಗೆ ಯಾರೋ ಬಿದ್ದವನಿಗೆ ಸ್ಫೋಟ ಆಗಿದೆ ಅಥವಾ ಏನೋ ಅವನು ಪಟಾಕಿ ತಗೊಂಡು ಹೋಗಿದ್ದು ಹೊಡೆದೋಗಿದೆ ಹೆಲ್ಪ್ ಮಾಡಿ ಅಂದ್ರೆ ಯಾರು ಹೋಗೋರಿಲ್ಲ. ಆ ರೀತಿ ಸಹಾಯಕ್ಕೆ ಬರದೆ ದೂರದಲ್ಲಿ ನಾವು ನಮ್ಗೆ ಯಾಕೆ ಬೇಕ್ರಿ ಕೇಸ್ ಆಗುತ್ತೆ ಅಥವಾ ಇನ್ಯಾರಿಗೂ ಹೋಗಿ ರಕ್ಷಣೆಗೆ ನಾವು ರಾತ್ರಿ ಹಗಲು ಹೋಗ್ಬೇಕಾಗುತ್ತೆ, ಅಲ್ಲೆಲ್ಲೋ ದುಡ್ಡು ಕೇಳ್ತಾರೆ, ನಾವು ತಕ್ಷಣವಾಗಿ ಅಲ್ಲಿ ಯಾರು ಬರದಿದ್ರೆ ನಾವೇ ಕೊಡ್ಬೇಕ, ಎಲ್ಲ 100 ಯೋಚನೆಗಳು ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಆ ಮನಸ್ಥಿತಿಯಲ್ಲಿ ನಾವು ಪ್ರಾಮಾಣಿಕವಾಗಿ ಒಂದು ಸಹಾಯ ಮಾಡುವುದು ಅಂತ ಹೋದ್ರೆ ಅದು ಖಂಡಿತ ಒಂದಲ್ಲ ಒಂದು ರೀತಿಯಿಂದ ನಮಗೆ ಹೆಲ್ಪ್ ಆಗುತ್ತೆ. ಕೆಲವೊಂದ್ಸಲ ಹಾಗನ್ಸುತ್ತೆ ನಾವು ಒಳ್ಳೇದ್ ಮಾಡ್ಲಿಕ್ಕೆ ಹೋದಾಗಲೆಲ್ಲ ತೊಂದರೆ ಆಗುತ್ತೆ ಅಂತ, ಅದು ತಕ್ಷಣದ ಫಲ ಅಷ್ಟೇ ಬಿಟ್ರೆ ನಿಜವಾಗಿಯೂ ಒಳ್ಳೆತನವನಿಗೆ ಎಷ್ಟು ಕೆಟ್ಟದಾದಾಗ್ಲೂ ನಾವು ಬಿಡದೆ ನಡೆಸಿಕೊಂಡು ಹೋಗ್ತೇವೆ ಅಂದ್ರೆ ಅದು ಒಳ್ಳೆಯದ್ರಲ್ಲೇ ಕೊನೆಯಾಗುತ್ತೆ, ಅದು ನಿಶ್ಚಯ. ಏನು ನಾಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ. ಅದರಿಂದಾಗಿ ನೀನು ಈಗಾಗಲೇ ಹಲವಾರು ಬಾರಿ ಅವರನ್ನ ಕೊಲ್ಲುವ ಪ್ರಯತ್ನ ಮಾಡಿ, ಅವರ ಮಡದಿಯನ್ನ ಸಭೆಯಲ್ಲಿ ಅವಮಾನಿಸಿ, ಅವರ ಅಧಿಕಾರವನ್ನ ಕಿತ್ತುಕೊಂಡು ಕಾಡಿಗೆ ಕಳುಹಿಸಿ, ಕಾಡಿನಲ್ಲಿ ಅವರಿಗೆ ಇರ್ಲಿಕ್ಕೆ ನೀವೆಲ್ಲ ತುಂಬಾ ಕರಾರುಗಳನ್ನು ಬೇರೆ ಹಾಕಿದ್ರಿ. ಏನು ನಗರಗಳಲ್ಲಿ ಅಂದ್ರೆ ವನವಾಸ ಮಾಡಬೇಕು ಅಂತ, ಅಂದ್ರೆ ಅಲ್ಲಿ ರಾಮನ ಹಾಗೆ ಕಾಡಿನಲ್ಲೇ ವಾಸ ಮಾಡಬೇಕು ಅನ್ನುವಷ್ಟು ಮಾತು ಬಂದಿರಲಿಲ್ಲ. ಒಟ್ಟು ನೀವು ಊರಿನಿಂದ ಹೊರಗಿರ್ಬೇಕು, 12 ವರ್ಷ ಇರಬೇಕು. ಆದ್ರೆ 1 ವರ್ಷದ ಮಾತ್ರ ತುಂಬಾ ಪ್ರಸಿದ್ಧವಾದ ನಗರ ಮತ್ತು ಯಾರಿಗೂ ನಿಮ್ಮ ಗುರುತು ಸಿಗದ ಹಾಗೆ ನಿಮ್ಮನ್ನ ನೀವು ರಕ್ಷಿಸಿಕೊಳ್ಬೇಕು. ಅಂದ್ರೆ ಅವರ ಉದ್ದೇಶ ಏನಿತ್ತು ಅಂದ್ರೆ ಕಾಡಲ್ಲಿ ಹೋಗುವಾಗ ಯಾವುದೋ ಒಂದು ರೀತಿಯಿಂದ ಅಪಾಯಕ್ಕೊಳಗಾಗಿ ಪ್ರಾಣ ಬಿಡ್ತಾರೆ, ಅಲ್ಲೂ ಬಿಡ್ಲಿಲ್ಲ ಅಂದ್ರೆ 12ನೇ ವರ್ಷದಲ್ಲಿ 13ನೇ ವರ್ಷದಲ್ಲಿ ನಮಗೆ ಸಿಗ್ತಾರೆ ಕೈಗೆ, ವಾಪಸ್ ಕಾಡಿಗೆ ಕಳಿಸಿದ್ರೆ ಆಯ್ತು ಅಂತ ಮತ್ತು ದುರ್ಬುದ್ಧಿಯೇ ತೋರಿಸಿದ್ದು. ಅವರನ್ನೇನು ನೀವು ಉದ್ಧಾರ ಮಾಡ್ಲಿಕ್ಕೋಸ್ಕರ ನೀವು ತೀರ್ಥಯಾತ್ರೆಗೆ ಹೋಗಿ ಬಾ ಅಂತ ಹೇಳಿದ್ದಲ್ಲ. ಹಾಗೇನಾದ್ರೂ ಹೇಳಿದ್ರೆ ಅವ್ರು ಖುಷಿಯಿಂದ ಹೋಗಿ ಬರ್ತಿದ್ರು. ಒಂದ್ಸಲ ಹೋಗಿದ್ರು ಕೂಡ, ಅರಗಿನ ಮನೆಯ ಪ್ರಸಂಗ ಹೇಳಿದಾಗ ನೀವು ಹೋಗಿ ಬನ್ನಿ, ಅಲ್ಲೊಂದು ಉತ್ಸವ ಇದೆ ನೋಡ್ಕೊಂಡು ಬನ್ನಿ ಚೆನ್ನಾಗಿರುತ್ತೆ ಅಂತ ಅವರಿಗೆ ಆಸೆ ಬರುವ ಹಾಗೆಯೂ ಮಾಡಿ, ಆಸೆಯನ್ನು ಅವರೇ ಸೃಷ್ಟಿಸಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಅವರೇ ಮಾಡಿ ಅಲ್ಲೇ ಅವರನ್ನ ಮುಗಿಸುವಂತಹ ಪ್ರಯತ್ನ. ನಾವು ಈ ಯಾವ ಕಥೆಯನ್ನು ಕೂಡ ಇವತ್ತಿನ ಸಿನಿಮಾಕ್ಕಿಂತ ಚಿಕ್ಕದಾಗಿ ನೋಡ್ಬೇಕಾಗಿಲ್ಲ, ಒಳ್ಳೆ ರಸ ಇರುತ್ತೆ. ಅಂದ್ರೆ ಸಾಮಾನ್ಯ ಈ ನಾಟಕ ಸಿನಿಮಾಗಳಿಗೆಲ್ಲ ಒಂಚೂರು ದೃಶ್ಯಗಳಲ್ಲಿ ಮುಂದಿನದಕ್ಕೆ ಒಂದು ಸ್ಪೋಷಕವಾದ ಅಂಶಗಳು ಸಿಗಬೇಕು. ನೀವು ಮಹಾಭಾರತದ ಕಥೆಗಳನ್ನ ಮಾಡ್ಲಿಕ್ಕೆ ಹೋದ್ರೆ ಧಾರಾವಾಹಿ ಅಲ್ಲ, ಒಂದು ಅಚ್ಚುಕಟ್ಟಾದ ಒಂದೊಂದು ಕಥೆಯ ಭಾಗವನ್ನೇ ಪ್ರತ್ಯೇಕವಾದ ಕಥೆಯಾಗಿ ಸಿನಿಮಾ ಮಾಡ್ಲಿಕ್ಕೆ ಯೋಗ್ಯವಾದಂತಹ ಭಾಗಗಳೇ ಇರುವಂತದ್ದು. ಹಾಗಾಗಿ ಅಂತಹ ಉತ್ತಮ ಕಥೆ ಅದರ ಸ್ಕ್ರಿಪ್ಟ್ ಸಮೇತ ಇಲ್ಲೇ ರೆಡಿ ಇದೆ, ನಾವು ಅದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅವರವರ ಡೈಲಾಗ್ ಅವರವ್ರ ಮಾತು, ನಾವು ಸೀಕ್ವೆನ್ಸ್ ಗಳನ್ನ ಬೇಕಾದ್ರೆ ಇವತ್ತಿನ ಜನರ ಆಲೋಚನೆಗೆ ಅಭಿರುಚಿಗೆ ತಕ್ಕಂತೆ ಸ್ವಲ್ಪ ಬದಲಾಯಿಸಬಹುದು ಬಿಟ್ರೆ ಉಳಿದಂತೆ ಎಲ್ಲಾ ಸಂಗತಿಗಳು ಇಲ್ಲಿ ರೆಡಿ. ಕೆಲವು ಅಂಶಗಳಲ್ಲಿ ಡೈಲಾಗ್ಗಳಂತೂ ಸಾರ್ವಕಾಲಿಕವಾದ ಸತ್ಯವನ್ನ ಹಾಕ್ಬೋದು. ಕೇವಲ ಆಗಿನ ಯಾವುದೋ ಒಂದು ಬರೀ ಹಿಂದಿನದ್ರಲ್ಲಿ ಸೊಪ್ಪು ಹಿಟ್ಟಾಗಿತ್ತು ಅಂತ ಮತ್ತೆ ಮತ್ತೆ ಸೊಪ್ಪನ್ನೇ ಹಾಕಿ ಸಿನಿಮಾ ಹಿಟ್ ಮಾಡಬೇಕಾಗಿಲ್ಲ. ಅದು ಪೋಷಕಾಂಶ, ತಪ್ಪು ಅಂತ ಹೇಳಿಲ್ಲ ನಾನು. ಆದ್ರೆ ಹೊಸ್ತೇನು ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಹಳೆಯ ಸಿನಿಮಾಗಳ ಹೆಸರು ಹಾಕುದು, ಅದೇ ಹಾಡಿನ ರಿಂಗ್ ಟೋನ್ ಅನ್ನು ಮತ್ತೊಮ್ಮೆ ಪ್ಲೇ ಮಾಡುದು, ಅಥವಾ ಅವರದ್ದೇ ಹಿಂದಿನ ಸಿನಿಮಾದಲ್ಲಿ ಹೇಳಿದ ಡೈಲಾಗ್ ಅನ್ನ ಮತ್ತೆ ಹೇಳಿಸುದು, ಅವರ ತಂದೆಯೋ ಅವರ ಬಂಧುಗಳು ಬಾಂಧವರು ಯಾರೋ ಮಾಡಿದ ಸಿನಿಮಾದ ಡೈಲಾಗ್ ಗಳನ್ನೆಲ್ಲ ಮತ್ತೆ ತರುದು. ಇದೆಲ್ಲ ಒಂಥರ ಗಿಮಿಕ್ಗಳು, ಸ್ವಂತಿಕೆ ಇರುವುದಿಲ್ಲ ಕೆಲವೊಂದ್ಸಲ ನೋಡ್ಲಿಕ್ಕೆ ಹೋದಾಗ. ಅಂದ್ರೆ ಈ ತರ ಇಲ್ಲದೆ ಒಂದು ಕಥೆ ಹೇಳುವಂತಹ ಶಕ್ತಿ ಅದು ಆ ಭಾರತದ ಕಥೆಯ ಹಿನ್ನೆಲೆಯಲ್ಲಿದೆ. ಇನ್ನು ಮಕ್ಕಳು ಮಾಡಿದ್ದೇನು ಕಮ್ಮಿನ? ಅವ್ರು ಮಾಡಿದ ಕೆಲಸಗಳಿಗೆ ಇಷ್ಟೊತ್ತಿಗೆ ಅವರು ಮಣ್ಣು ಪಾಲಾಗ್ಬೇಕಿತ್ತು. ಇನ್ನೂ ಉಣ್ತಾ ಇದ್ದಾರೆ ಅಂದ್ರೆ ಅನ್ನವನ್ನ ಪಾಂಡವರ ಸಹನೇ ಕಾರಣ.
ಅವ್ರು ಸಹಿಸ್ಕೊಂಡು ಸುಮ್ಮನೆ ಇದ್ರು ಅನ್ನುವ ಕಾರಣಕ್ಕೆ ನೀವು ಇವತ್ತಿಗೆ ಇಷ್ಟು ದೊಡ್ಡ ಸೈನ್ಯ ಕಟ್ಕೊಂಡು ನಾವು ಅವ್ರ ಮೇಲೆ ಯುದ್ಧ ಮಾಡ್ತೇವೆ ಅಂತಂದಾಗ್ಲೂ ಅವರು ನಮ್ಮ ಭಾಗ ಕೊಡಿ ಅಂತ ಅಷ್ಟೇ ಕೇಳಲಿಕ್ಕೆ ಬಂದ್ರು, ಮತ್ತೆ ಎಲ್ಲವನ್ನ ಕೊಡಿ ಅಂತ ಕೇಳಲಿಲ್ಲ. ಇಷ್ಟಾದ್ರೂ ಅವ್ರು ಧರ್ಮ ಯುದ್ಧಕ್ಕೇನೆ ಸಿದ್ಧರಾಗಿರ್ತೇವೆ ಅಂತ ಅವರಿಗೆ ಸಿಕ್ಕಿದ ಸೈನ್ಯದ ಆಯ್ತು ಮಾಡು ಇಲ್ಲವೇ ಮಡಿ, ನಮ್ಗೆ ರಾಜ್ಯ ಸಿಗುದಿಲ್ವಾ, ನಾವು ಯುದ್ಧದಲ್ಲೇ ಗೆದ್ದು ತಗೊಳ್ತೀವಿ, ಅದು ಸಿಗ್ಲಿಲ್ಲ ಅಂದ್ರೆ ಸರಿ ನಾವು ಪ್ರಾಣ ಬಿಡ್ತೇವೆ ಅಂತ ಅನ್ನುವ ಸ್ಥಿತಿಗೆ ಅವ್ರಿಗೆ ಸಿದ್ಧರಾಗಿ ಯುದ್ಧಕ್ಕೆ ಬಂದಾಗ ಹೊರಟೋಯ್ತಾ ಹೊರಟು ಹೋಗುವಂತಹ ಅಂದ್ರೆ ಕಳೆದೇ ಹೋಗುವಂತಹ ಸ್ಥಿತಿ ಬರುವುದನ್ನ ನಾವು ಇವತ್ತು ಇಷ್ಟು ಅನುಭವಿಸ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಪಾಂಡವರ ಸಮಾಧಾನ ಗುಣ. ಅದನ್ನ ನೀನು ಮರೆಯುವ ಹಾಗಿಲ್ಲ ಅಂತ ಹೇಳ್ತಾನೆ. ಇಷ್ಟು ದುರ್ಯೋಧನ ಮತ್ತು ದುಶ್ಯಾಸನ ಭೀಷ್ಮರ ರಕ್ಷಣೆಯ ಕುರಿತಾಗಿ ಏನೇನು ಮಾಡಿದ್ರು ಅನ್ನೋದನ್ನ ಹೇಳಲಿಕ್ಕೆ ಸಂಜಯ ಇನ್ನು ಮುಂದಿನ ಪ್ರಕರಣವನ್ನು ತಗೊಳ್ತಾನೆ ಅನ್ನುವಲ್ಲಿಗೆ 14ನೆಯ ಅಧ್ಯಾಯ ಮುಕ್ತಾಯ ಆಯಿತು. ಮುಂದೆ ನಾಳೆ ಮತ್ತೆ 15ನೇ ಅಧ್ಯಾಯದ ಭಾಗದಿಂದ ಕಥೆಯನ್ನ ಮುಂದೆ ಸ್ವಲ್ಪ ಕಥೆ ಬರುತ್ತೆ, ಆಮೇಲೆ ಗೀತೆ ಬರುತ್ತೆ. ಗೀತೆಯನ್ನ ನಾವು ಬಹುಶಃ ಸ್ಕಿಪ್ ಮಾಡ್ಬೇಕಾ ಹೇಗೆ? ಸರಿ, ನೋಡ್ಕೊಂಡು ಹೋಗೋಣ. ಮಹಾಭಾರತ ಒಟ್ಟಿಗೆ ನೋಡುದ್ರಲ್ಲೂ ಒಂದು ಬೇರೆ ಸ್ವಾರಸ್ಯ ಇರುತ್ತೆ, ಯಾಕಂದ್ರೆ ಇಷ್ಟು ಕಥೆಗಳು ಬಂದಾಗ ಅದರ ಜೊತೆಗೆ ಕಥೆಗೊಂದು ಲಿಂಕ್ ಸಿಗುತ್ತೆ. ನಾಳೆ ಮತ್ತೆ ಸೇರೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಂ ಅಸ್ತು.